ಗಿಳಿ ರಾಧಿಕಾ. ನಮ್ಮ ಆಸ್ತಿ ಏನಪ್ಪಾ ಅಂದ್ರೆ ಹೆರಿಡಿಟ್ರಿ. ಎಲ್ಲರೂ ಹುಟ್ಟಿದಾಗಿಂದನೂ ದಪ್ಪ. ನನ್ನ 14ನೇ ವಯಸ್ಸಲ್ಲೇ ನಮ್ಮ ತಾಯಿ ತೀರ್ಕೊಳ್ತಾರೆ. ಸಿನಿಮಾಲ್ ಮಾಡ್ತೀನ ನೀನಾ ಅಂತಾರೆ. ಕಾಸು ಕೊಡ್ತಾರ ಅಂತೀನಿ. ವಜ್ರೇಶ್ವರಿ ಸಂಸ್ಥೆ ಕರ್ಕೊಂಡು ಹೋಗ್ತಾರೆ. ನಾನು ಅವತ್ತಿಗೆನೆ ಸರ್ 25,000 ರೂಪಾಯಿ ದುಡ್ಡು ಕೊಡ್ತಾರೆ. ಒಂದು ಕಾರ್ ಹಿಂಗ್ ಹೋಗ್ತಾ ಇರುತ್ತೆ. ಆ ಮಹಾನ್ ತಾಯಿ ಮೂವ್ಮೆಂಟ್ ಅಲ್ಲೇನೆ ಡೋರ್ ಓಪನ್ ಮಾಡ್ಬಿಡ್ತಾರೆ. ಬೈಕ್ಗೆ ಟಚ್ ಆಗಿ ಬಿದ್ದು ಈ ಕಾಲಿದೆಯಲ್ಲ ಸರ್, ಇದು ಪುಡಿ ಮುಳೆ. ಹಿಂಗ್ ತಿರುಗಿ ನೋಡ್ತೀನಿ, BMTC ಬಸ್ ಇಲ್ಲಿ ನಿಂತಿದೆ. ಸ್ಪೀಡಾಗಿ ಹೋಗ್ತಿತ್ತಲ್ಲ, ಪಟ್ 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 ಅಂತ ಸಿನಿಮಾಗಳು ಹೋಗ್ತಿತ್ತಲ್ಲ, ಅಲ್ಲಿಗೆ ಕಟ್ ಆಗೋದು. 95 ಅಲ್ಲೇ ಬಂದಂತವ್ರು ಅವರು ಎಲ್ಲಾ ಕಡೆ ಕಟ್ ಮಾಡೋದು ನಮ್ಮನ್ನ. ಅವ್ನ್ ದಪ್ಪಗೆ ನಾನು ಬರ್ತಾನೆ ಕಣ, ನಾ ಒಳಗ್ ಬಿಡಬೇಡ ಅಂತ ಕಟ್ ಮಾಡೋದು ಒಬ್ರು. ಅವ್ರೇನೋ ಒಂದ್ 200 ವರ್ಷ ಕನ್ನಡ ಸಿನಿಮಾ ಆಳ್ತಾರೆ ನಂಗೆ. ಅವರು ಪಾಪ ಇವತ್ತು ಬದುಕಿಲ್ಲ. ಮಲ್ಲೇಶ್ವರದಲ್ಲಿ ಇವತ್ತು ಮನೆ ತಗೊಂಡಿದ್ದೀನಿ. 3 ವರ್ಷ ಲವ್. 2014ರಲ್ಲಿ ಮದುವೆ ಆಗ್ತದೆ. ಒಬ್ಬ ಮಗ. ಬಹಳ ಅದ್ಭುತವಾಗಿದ್ದೀನಿ. ಬಹುಶಃ ಇನ್ನು ಮುಂದೆ ನನ್ನ ಬದುಕು ಒಂದು ಬದಲಾವಣೆ ಆಗುತ್ತೆ ನಾನು ನಿಮ್ಮನ್ನ ಭೇಟಿ ಆದ್ಮೇಲೆ. ಅಯ್ಯೋ ಸರ್, ತುಂಬಾ ದೊಡ್ಡ ಮಾತಾಡ್ತೀರಿ ಸರ್ ನೀವು. ಬಹಳ ಖುಷಿ ಆಯ್ತು ನಿಮ್ಮನ್ನ ಭೇಟಿ ಆದಂಥದ್ದು. ಅದು ವಿಶೇಷವಾಗಿ ಕೋಟ್ಯಾಂತರ ಜನ, ಇಡೀ ಲೋಕದಲ್ಲಿರುವಂಥ ಪ್ರತಿಯೊಬ್ಬ ಕನ್ನಡಿಗನು ನೋಡುವಂಥ ಒಂದು ಅದ್ಭುತ ವಾಹಿನಿ, ಕಲಾ ಮಾಧ್ಯಮ ವಾಹಿನಿಯಲ್ಲಿ ಬಂದು ಯೂಟ್ಯೂಬ್ ಚಾನಲ್ ಬಂದು ಕೂತ್ಕೊಂಡಿರುವಂಥದ್ದು ನನ್ನ ಸೌಭಾಗ್ಯ. ನಾನು ನಂಬಿರೋ ಶಕ್ತಿ ನೀಡಿರುವಂಥ ವರ ಅನ್ಕೊಳ್ತೀನಿ ಸರ್. ನಾನು ಪಕ್ಕ ಬೆಂಗಳೂರಿನವನು, ಪಕ್ಕ ಲೋಕಲ್ ಬೆಂಗಳೂರು ಮಲ್ಲೇಶ್ವರ ಊರು. ಹುಟ್ಟಿರೋ ಊರು ಟ್ರೆಡಿಷನಲ್ ಮಲ್ಲೇಶ್ವರ ಟ್ರೆಡಿಷನ್ನು. ನನ್ನ ನೋಡ್ತಿದ್ದಾಗಲೇ ಎಲ್ಲರೂ ಏನೋ ದೊಡ್ಡ ಶ್ರೀಮಂತರು ಮಗ, ಸೇಟು ಮನೆ ಮಗ ಅನ್ಕೊಳ್ತಾರೆ. ಯಾಕೆಂದರೆ ತೂಕ, ಈ ಕಲರನ್ನು ನೋಡಿ ಹಂಗೆ ಅನ್ಕೊಳ್ತಾರೆ. ಬಹಳ ಒಂದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮ ಮನೆ. ತಾಯಿ, ತಂದೆ, ಮುತ್ತಜ್ಜಿ, ಅಜ್ಜಿ, ಒಂದು ದೊಡ್ಡ ಕುಟುಂಬದಲ್ಲಿ ಮುಂದಿನ ತಲೆಮಾರಲ್ಲಿ ಮೊದಲನೇ ಮೊಮ್ಮಗ ನಾನು. ನಮ್ಮ ಮುತ್ತಜ್ಜಿಗೆ ಭಾಳ ಮುದ್ದಾಗಿ ಸಾಕ್ತಾರೆ. ನಮ್ಮ ಆಸ್ತಿ ಏನಪ್ಪ ಅಂದರೆ ಹೆರಿಡಿಟ್ರಿ. ಎಲ್ಲರೂ ಹುಟ್ಟಿದಾಗಿಂದನೂ ದಪ್ಪ. ಅದು ಹೆರಿಡಿಟ್ರಿ. ಭಾಳ ಸರಳವಾಗಿ ಬದುಕ್ತೀವಿ. ಅನ್ನಕ್ಕೇನು ಕಷ್ಟ ಇಲ್ಲ. ಆದರೆ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಈ ಥರ. ಅಪ್ಪ ಫ್ಯಾಕ್ಟ್ರಿಲಿ ಹೋಗಿ ಅಕೌಂಟ್ಸ್ ಬರೆಯುವಂಥದ್ದು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತಿದೆ ರಾಜಾಜಿನಗರದಲ್ಲಿ ಇತ್ತಲ್ಲ, ಅಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಹೋಗಿ ಲೆಕ್ಕ ಬರೆಯೋರು. ಅಮ್ಮ ಗೌರ್ಮೆಂಟ್ ಕೆಲಸ ಆಯಿತು, ಯೂನಿವರ್ಸಿಟಿಲಿ ಕ್ಲಾರ್ಕ್ ಆಗಿದ್ದರು. ಭಾಳ ಒಂದು ಸರಳ ಕುಟುಂಬ. ಬಜೆಟ್ ಮಾಡ್ಕೊಂಡು ಅವರ ಬದುಕನ್ನು, ಅವ್ರ ಸಾಲಗಳನ್ನು, ಅವ್ರ ಜಂಜಾಟವನ್ನು ನಮಗೆ ಯಾವುದೂ ಅರಿವಿಲ್ಲದೆ ಮುತ್ತಜ್ಜಿಯ ಒಂದು ಪ್ರೀತಿ ಜೊತೆಗೆ ಚಿಕ್ಕಮ್ಮ, ದೊಡ್ಡಮ್ಮ ಇವರೆಲ್ಲರ ಮಧ್ಯದಲ್ಲಿ, ಅತ್ತೆ ಮಾವ ಎಲ್ಲರ ಮಧ್ಯದಲ್ಲಿ ನನ್ನ ಅದೇ ಮುಂದಿನ ತಲೆಮಾರು ಅಂದಲ್ಲ, ಮುಂದಿನ ತಲೆಮಾರಿನ ಮೊದಲನೇ ಮಗ ನಾನು. ನಮ್ಮ ಕುಟುಂಬದಲ್ಲಿ ಭಾಳ ಪ್ರೀತಿಯಿಂದ ಸಾಕ್ತಾರೆ, ಭಾಳ ಅದ್ಭುತವಾಗಿ ಸಾಕ್ತಾರೆ. ಬಾಲ್ಯದಲ್ಲೇ ಒಬ್ಬ ಮನುಷ್ಯನಿಗೆ ಎಲ್ಲ ನೆಟ್ಟಗಿದ್ರೆ ಯಾವುದೋ ಒಂದು ಸೊಟ್ಟಗಾಗತ್ತೆ ಅಂತಾರಲ್ಲ, ಅದೇ ರೀತಿ ನನ್ನ ಬದುಕಲ್ಲಿ, ನನ್ನ ಹಣೆ ಬರದಲ್ಲಿ ನಮ್ಮ ತಾಯಿ ಬಹುಶಃ ದಪ್ಪ ಇದ್ದಿದ್ದ ಕಾರಣನೋ ಅದೇನು ಕಾರಣನೋ ಗೊತ್ತಿಲ್ಲ, ನಾನು 6ನೇ ತರಗತಿ ಇದ್ದಾಗಲೇ ಅವರು ಆಲ್ಮೋಸ್ಟು ಕಾಯಿಲೆ ಬೀಳ್ತಾರೆ. ಅವ್ರಿಗೊಂದು ಗಡ್ಡೆ ಬರುತ್ತೆ ಹೊಟ್ಟೆಯಲ್ಲಿ. ಆ ನೋವಲ್ಲೇ ಒಂದು 3 ವರ್ಷ ಕಳೀತಾರೆ. ಭಾಳ ಪ್ರೀತಿಯಿಂದ ಎಲ್ಲ ತಾಯಿನೂ ಪ್ರೀತಿಯಾಗೆ ಸಾಕ್ತಾರೆ. ನಮಗಂತೂ ಕಷ್ಟನೇ ತೋರಿಸ್ದೆ ಸಾಕ್ತಿರುವಂಥದ್ದು. ಅವ್ರ ಕಷ್ಟವನ್ನು ನೋಡಿ ನನಗೆ ಓದಿನ ಕಡೆ ಒಂಚೂರು ಗಮನ ಕಮ್ಮಿ ಆಗ್ತಾ ಬರುತ್ತೆ. ಅವ್ರ ಕಡೆಗೆ ಅವ್ರ ಆರೋಗ್ಯ ಅವ್ರನ್ನ ನಾವು, ನಮ್ಮ ತಂದೆ ಗೊತ್ತಲ್ಲ, ಅವಾಗ ಫ್ಯಾಕ್ಟ್ರಿಲೆಲ್ಲ 400 ರೂಪಾಯಿ 500 ರೂಪಾಯಿ ಲೆಕ್ಕ ಬರೆದ್ರೆ ಕೊಡುವಂಥದ್ದು. ವಾರಕ್ಕೆ 400 ರೂಪಾಯಿ ಆ ಲೆಕ್ಕದಲ್ಲಿ ಕೊಡುವಂಥದ್ದು. ಇವರು ರಜಾ ಹಾಕ್ಬಿಟ್ರು, ಆಫೀಸ್ಗೆ ಹೋಗ್ತಾ ಇರಲಿಲ್ಲ. ಮನೇಲೆ ಅವ್ರನ್ನ ರೆಡಿ ಮಾಡೋದಕ್ಕೆ ಒಂದಷ್ಟು ಸಾಲಗಳು. ಆ ಸಾಲ ತೀರಿಸ್ದೇ ಇದ್ದರೆ ಮನೆ ಮುಂದೆ ಬಂದು ಸಾಲಗಾರ ಜಗಳ ನಮ್ಮ ಅಪ್ಪ ಅಮ್ಮನ ಹತ್ರ. ಇದನ್ನೆಲ್ಲ ನೋಡ್ಕೊಂಡು ಬೆಳಿತೀನಿ. ಅದೇನೋ ನಮ್ಮ ಹಣೆ ಬರೋಣ ಏನೋ ಕಾಣೆ, ನನ್ನ 14ನೇ ವಯಸ್ಸಲ್ಲೇ ನಮ್ಮ ತಾಯಿ ತೀರ್ಕೊಳ್ತಾರೆ. ಅವ್ರನ್ನ ರೆಡಿ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಇಲ್ಲಿ ತೋರಿಸ್ತೀವಿ, ಅದು ಅತಿ ಮೀರಿದ ಮೇಲೆ ಮಾಡೋಕ್ಕಾಗಲಿಲ್ಲ. ಬಹುಶಃ ನೀವು 7ನೇ ಕ್ಲಾಸ್ 8ನೇ ಕ್ಲಾಸು. ಅಲ್ಲಿಗೆ ಕತೆ ಬೇರೆ ಥರ ಆಯಿತು, ಬದುಕು ಬೇರೆ ಥರ ಆಯಿತು. ಅಷ್ಟು ವರ್ಷ ಇದ್ದಿದ್ದು ಸುಖ ಮಾಯ ಆಯಿತು. ತಾಯಿ ಆಷಾಢ ಶುಕ್ರವಾರದ ದಿನವೇ ತೀರ್ಕೊಳ್ತಾರೆ.
ಅಲ್ಲಿಗೆ ಮನೆಯಿಂದ ತಾಯಿನೂ ಹೋಯಿತು, ಆ ಮಹಾತಾಯಿ ಎಲ್ಲರೂ ಯಾವ್ಯಾವ ಅದೃಷ್ಟ ದೇವತೆ ಅಂತೀವಿ, ಆದಿದೇವತೆ ಅಂತೀವಿ, ಅವರೆಲ್ಲವನ್ನು ನಾನು ಆ ಸಣ್ಣ ವಯಸ್ಸಲ್ಲೇ ಕಳ್ಕೊಂಡಂಥದ್ದು. ಏನು ಮುಂದೇನು ಅಂದರೆ ಸಾಲಗಾರರು ಕಾಟ. ಸಾಲ ಇತ್ತು, ಅವತ್ತಿಗೆ ಒಂದು 6-7 ಲಕ್ಷ ಇತ್ತು ಸಾಲ ನಮ್ಮ ತಾಯಿ ತಂದೆಗೆ. ಶ್ರಮದಲ್ಲೇ ಇನ್ನೂ ಚಿಕ್ಕ ಹುಡುಗ ನಾನು ಓಡಾಡ್ತಾಯಿದ್ದೀನಿ, ಮಾಡ್ತಾಯಿದ್ದೀನಿ. ಮುಂದೆ ಏನಪ್ಪ ಅಂದರೆ ಓದ್ಸೋಕ್ಕೂ ನಮ್ಮ ತಂದೆ ಕಷ್ಟ. ಓದ್ಸೋಕ್ಕೆ ಏನು ಮಾಡೋದು, ಹಂಗೂ ಹಿಂಗೂ 10ನೇ ಕ್ಲಾಸ್ ತನಕ ಓದ್ತಾಯಿದ್ದೀನಿ. ಒಂದು 6-8 ತಿಂಗಳಲ್ಲೋ ಒಂದು ವರ್ಷದಲ್ಲಿ ಬಹುಶಃ ಅಲ್ಲಿ ಓಡಾಡ್ತಿರ್ತೀನಲ್ಲ, ಮಲ್ಲೇಶ್ವರ ಸಂದೀಪಂದಿ ಎಲ್ಲ ಓಡಾಡ್ತಿರ್ತೀನಿ. ಅಲ್ಲಿ ಒಬ್ಬರು ವಿ ಕೆ ಮೋಹನ್ ಅಂತ, ಕಪಾಲಿ ಮೋಹನ್ ಅಂತ, ಅವರು ಅಲ್ಲಿ ಚೀಟಿ ಎಲ್ಲ ನಡೆಸ್ತಾರೆ ಮಲ್ಲೇಶ್ವರದಲ್ಲಿ, ಗುಟ್ಟಳ್ಳಿ ಲಿಂಕ್ ರೋಡಲ್ಲಿ. ಅವರು ದಿನ ಕರೀತಾರೆ ನನ್ನ. ಆವಾಗ ಅಪ್ಪು ಸೂಪರ್ ಹಿಟ್ಟು ಪಿಕ್ಚರು, ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಅಪ್ಪು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಪ್ರಪ್ರಥಮ ಬಾರಿಗೆ ನಾಯಕ ನಟರಾಗಿ ಅಭಿನಯಿಸಿದಂಥ ಸಿನಿಮಾ, ಸೂಪರ್ ಹಿಟ್ಟು ಸಿನಿಮಾ. ನಾನು ಒಂದಿನ ಕರೀತಾರೆ, ಅಲ್ಲೇ ಓಡಾಡ್ತಿರ್ತೀವಲ್ಲ ಡೈಲಿ, ಅದೇ ತಾನೇ ಓಡಾಟ ಗಿಡಾಟ ಮಾಡ್ತಿರ್ತೀವಿ. ಕರೀತಾರೆ, ಅಣ್ಣ ಅಂತ ಹೋಗ್ತೀನಿ. ಸಿನಿಮಾಲ್ ಮಾಡ್ತೀಯ ನೀನಾ ಅಂತಾರೆ. ಕಾಸು ಕೊಡ್ತಾರಾ ಅಂತೀನಿ. ಅದೆಲ್ಲ ಇರಲಿ ಕಣ, ನಾನು ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಆ ಮಹಾನ್ ಭಾವ ಅವ್ರ ಕಾರಲ್ಲೇ ವಜ್ರೇಶ್ವರಿ ಸಂಸ್ಥೆ, ಅಣ್ಣವ್ರ ಬ್ಯಾನರ್ ಇದೆಯಲ್ಲ, ವಜ್ರೇಶ್ವರಿ ಸಂಸ್ಥೆ ಕರ್ಕೊಂಡು ಹೋಗ್ತಾರೆ ನನ್ನ ಅವ್ರ ಆಫೀಸ್ಗೆ. ಗಾಂಧಿನಗರದಲ್ಲಿ ಆಫೀಸು. ಅಲ್ಲಿ ನೋಡಿದ್ರೆ ರಾಘಣ್ಣ ಕೂತಿರ್ತಾರೆ. ರಾಘಣ್ಣ ಅವರು ಹೋಗ್ತಿದ್ದಾಗಲೇ ಇವನೇ ಹುಡುಗ ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ, ಒಳ್ಳೆ ಹುಡುಗ, ನೀವು ಹೇಳ್ಕೊಟ್ಟಿದ್ದೀನಲ್ಲ ಮಾಡ್ತಾನೆ ಅಂತ ಹೇಳ್ತಾರೆ. ಅವರು ನಮ್ಮ ವಿ ಕೆ ಮೋಹನ್ ಅವರು ಡಾಕ್ಟರ್ ರಾಜ್ ಕುಟುಂಬದವ್ರಿಗೆ ತುಂಬ ಆತ್ಮೀಯರು. ನಮ್ಮ ಅಪ್ಪು ಸಾರಿಗೆ ಆಗಿರಲಿ, ರಾಘಣ್ಣ ಅವರು, ಶಿವಣ್ಣ ಅವರು, ಅಮ್ಮ ಪಾರ್ವತಮ್ಮ ಅವ್ರಿಗೆ, ಅಣ್ಣವ್ರಿಗೆ ಭಾಳ ಆತ್ಮೀಯರು. ಅವ್ರು ಆ ಕಾಲದಲ್ಲೇ ಅಣ್ಣವರು ವೀರಪ್ಪನ್ ಕಿಡ್ನಾಪ್ ಮಾಡಿ ವಾಪಸ್ ಬಂದ ಮೇಲೆ ಆ್ಯಕ್ಚುಲಿ ಇವ್ರ ಮನೆಯಲ್ಲಿ ಅವ್ರ ಅಣ್ಣವ್ರಿಗೆ ಮೀನಿನ ಸಾರು ಇವೆಲ್ಲ ಭಾಳ ಇಷ್ಟ. ಇವರು ಅಣ್ಣವ್ರು ಹೋಗಿ ಅಲ್ಲಿ ಕುಂದಾಪುರದಲ್ಲಿ ಇದ್ದಂಥದ್ದು ಒಂದು 15 ದಿನ. ಅಲ್ಲಿಂದ ಆಚೆ ವಾಪಸ್ ಬಂದು ಕಾಡಿಂದ ಬಂದು ಒಂದಷ್ಟು ದಿನ ಆದಮೇಲೆ ಅಷ್ಟು ಆತ್ಮೀಯರು. ನೋಡೋಣ ಅಂದರೆ ಅಮ್ಮ ಅಪ್ಪಾಜಿ ಅವ್ರಿಗೆ 4ನೇ ಮಗ ಇದ್ದಂಗೆ ಅವ್ರು, ಅಷ್ಟು ಆತ್ಮೀಯರು. ಅವರು ಕರ್ಕೊಂಡು ಹೋಗ್ತಾರೆ. ನಾಳೆಯಿಂದನೇ ಶೂಟಿಂಗು, ನಾಳೆಯಿಂದನೇ ಶೂಟಿಂಗು. ಇವತ್ತು ಹೋಗ್ತೀನಿ, ಫಿಕ್ಸ್ ಆಗ್ತೀನಿ. ಮೇನ್ ಕ್ಯಾರೆಕ್ಟರ್ಸು ರಾಜು ಅನಂತಸ್ವಾಮಿ ಇದ್ರಲ್ಲ, ಹಾಡುಗಾರು, ಮೈಸೂರು ರಾಜು ಅನಂತಸ್ವಾಮಿ ಅವರು ಇದ್ರಲ್ಲ, ಅನಂತಸ್ವಾಮಿ ಅವ್ರ ಮಗ, ಅವ್ರ ಮೇಜರ್ ಕ್ಯಾರೆಕ್ಟ್ರು. ಆಮೇಲೆ ನಮ್ಮ ಡೈರೆಕ್ಟ್ರು, ಕೊರಿಯೋಗ್ರಾಫರ್ ಹರ್ಷ ಇದಾರಲ್ಲ, ಹರ್ಷ ಅವರು ಒಂದು ಫ್ರೆಂಡ್ ಕ್ಯಾರೆಕ್ಟ್ರು. ನಾನು ಇನ್ನೂ ಅವಾಗೆಲ್ಲ ಒಂದು 7-8 ಜನ ಗ್ಯಾಂಗ್ ಅಲ್ಲ, ಹೀರೋ ಫ್ರೆಂಡ್ಸ್ ಆ ಥರ. ರಮ್ಯಾ ಮೇಡಮ್ ಅವ್ರದ್ದು ಮೊದಲನೇ ಸಿನಿಮಾ ಅದು. ಒಟ್ಟಿಗೆ ಮರುದಿನ ಅಲ್ಲಿ ಹೋಗೋಕ್ಕೆ, ಲೊಕೇಶನ್ಗೆ ಹೋಗಿ ದುಡ್ಡಿಲ್ಲ ಅಣ್ಣ, ಅಲ್ಲಿ ಹೋಗೋಕ್ಕೆ ಅಣ್ಣ ಅಂತೀನಿ. ಕಾಸಿಲ್ವಾ ಅಂತಾರೆ. ಹ್ಞೂ ಅಣ್ಣ ಕಾಸಿಲ್ಲ ಅಂದರೆ ಆಯಿತು 1000 ರೂಪಾಯಿ ಇಟ್ಕ, ಒಂದು 4 ದಿನ ಓಡಾಡು ಈ ದುಡ್ಡಲ್ಲೇ. ಅದಾದಮೇಲೆ ಅಲ್ಲಿ ಚೆನ್ನ ಅಂತಿರ್ತಾರೆ ಮ್ಯಾನೇಜರು, ಮಲ್ಲಿಕಾರ್ಜುನ್ ಅಂತಿರ್ತಾರೆ, ಅವ್ರು ನಿನಗೆ ದುಡ್ಡು ಕೊಡ್ತಾ ಹೋಗ್ತಾರೆ, ಅಲ್ಲಿವರೆಗೂ ಇಟ್ಕೊಂಡು ಇದನ್ನ ಓಡಾಡು ಅಂತ ಹೇಳಿ ಆ ಮಹಾನುಭಾವ ನನ್ನ ಬದುಕಿಗೆ ಬೆಳಕು ಕೊಟ್ಟಂತವನು. ಕಪಾಲಿ ಮೋಹನ್ ಅಂತ, ವಿ ಕೆ ಮೋಹನ್ ಅಂತ ಕುಂದಾಪುರದವರು. ಆ ಮನುಷ್ಯ ನನ್ನ ಕರ್ಕೊಂಡೋಗಿ ಬಿಡ್ತಾರೆ. ಪೇಮೆಂಟ್ ಅಲ್ಲ, ಇವ್ರು ನಾನು ಓಡಾಡೋ ಖರ್ಚಿಗೆ ವಿ ಕೆ ಮೋಹನ್ ಅವ್ರು ಕೊಡೋದು. ಆಮೇಲೆ ಅಭಿ ಸಿನಿಮಾ 45 ದಿನ ಶೂಟಿಂಗ್ ಮಾಡ್ತೀವಿ. ಅವತ್ತಿಗೆ ಬಹಳ ದೊಡ್ಡ ಸಿನಿಮಾ ಅದು. ಸುಮ್ನೆ ಓಳು ಬಿಡೋ ಸುಂದರಿ ಅದರಲ್ಲೆಲ್ಲ ಕಾಣ್ತೀನಿ ನಾನು, ಅದರಲ್ಲ ಇರ್ತೀನಿ. ಆಮೇಲೆ ಮಜಾ ಮಾಡು, ಅಪ್ಪು ಸರ್ನ ನಾನು ಹೆಗಲ ಮೇಲೆ ಇಟ್ಕೊಂಡು ಓಡ್ತೀನಿ ಒಂದು ಶಾರ್ಟಲ್ಲಿ, ಸಾಂಗಲ್ಲಿ. ಆ ಥರದ್ದೊಂದು ಅದ್ಭುತ ಒಂದು ಫ್ರೆಂಡ್ ಕ್ಯಾರೆಕ್ಟ್ರು. ಒಂದು 2-3 ಡೈಲಾಗ್ ಇರುತ್ತೆ, ಆದರೆ ಕಾಣಿಸ್ಕೊಳ್ತೀವಿ ಸಿನಿಮಾದಲ್ಲಿ, ಒಂದಷ್ಟು ಕಡೆ ಕಾಣಿಸ್ಕೊಳ್ಳೋಂಥ ಅದೇ ಖುಷಿ ನಮಗೆ. ಆಮೇಲೆ ಸಿನಿಮಾ ಮುಗಿದ ಮೇಲೆ 10th ಬರೀಬೇಕು. ನಾನು ಅಣ್ಣ ಸ್ಕೂಲಿಗೆ ಫೀಸ್ ಇತ್ತಲ್ಲ ಅಣ್ಣ ಅಂತ ಅಂದೆ. ಅವತ್ತಿಗೆ ಸರ್ ವಜ್ರೇಶ್ವರಿ ಸಂಸ್ಥೆಯಲ್ಲಿ 25,000 ರೂಪಾಯಿ ದುಡ್ಡು ಕೊಡ್ತಾರೆ ಪ್ರತಿಯೊಂದು ಕಲಾವಿದ್ರಿಗೂ. ಯಾರ್ಯಾರು ಕೆಲಸ ಮಾಡಿದ್ದಾರೆ, ಹರ್ಷ ಇರ್ಬೋದು, ನಾನಾಗಿರ್ಬೋದು, ಎಲ್ಲರಿಗೂ ಅವತ್ತಿಗೆ ಭಾಳ ದೊಡ್ಡ ಸಂಭಾವನೆ ಕೊಡ್ತಾರೆ. ಇದು ನಾನು ಹೇಳ್ತಿರೋದು 2002. 20 ವರ್ಷ 21 ವರ್ಷ ಆಯಿತು.
20 ವರ್ಷದ 25,000 2 ಲಕ್ಷಕ್ಕೆ ಸಮ. ಅವತ್ತಿಗೇನೆ ಕೊಟ್ಟು ಅವ ನಿಜ ಹೇಳಬೇಕು ಅಂದರೆ ಆ ಸಿನಿಮಾಲಿ ಫಸ್ಟ್ ಟೈಮ್ ಜಿಮ್ಮಿ ಜಿಪ್ಪನ್ನು ಅಪ್ಪು ಸರೇ ತರಿಸ್ತಾರೆ ಕನ್ನಡ ಸಿನಿಮಾಗೆ ಜಿಮ್ಮಿ ಜಿಪ್ ಪ್ಲಸ್ 435 ಆರಿ ಕ್ಯಾಮ್ರಾನ ಅಪ್ಪು ಸರ್ ತರಿಸ್ತಾರೆ ಅವತ್ತಿಗೆ ಶೂಟ್ಗೆ. ದಿನೇಶ್ ಬಾಬು ಅವರು ಡೈರೆಕ್ಟ್ರು, ಅವ್ರದ್ದೊಂದು ಟೀಮ್ ಇರುತ್ತೆ ಆರ್ಟಿಸ್ಟ್ ಟೀಮ್ಗಳು. ನಾವು ಈ ಕಂಪ್ನಿ ಕಡೆಯಿಂದ ಹೋದಂಥ ಆರ್ಟಿಸ್ಟು. ಸೊ ನಮಗೆ ಕೆಲಸ ಕಡಿಮೆ ಇತ್ತು. ಬಟ್ ಏನಂದರೆ ಅಂಥ ದೊಡ್ಡ ಕಂಪ್ನೀಲಿ ನಾವು ವರ್ಕ್ ಮಾಡಿದ್ದಂಥ ಒಂದು ಹೆಸರು. ಅಪ್ಪು ಸರ್ ಜೊತೆಗೆ ಕಾಲ ಕಳೆದಂಥದ್ದು 45 ದಿನ ಅವತ್ತಿಗೆ. ಅವಾಗ ಅಶ್ವಿನಿ ಮೇಡಮ್ ಅವರು ಫಸ್ಟ್ ಮಗು ಪ್ರೆಗ್ನೆಂಟು, ಲೊಕೇಶನ್ಗೆಲ್ಲ ಬರೋರು ಮಾಡೋರು. ಇವತ್ತು ನೋಡಿದ್ರೆ ಅವ್ರ ಮಕ್ಕಳು ಎಷ್ಟು ಉದ್ದ ಎಷ್ಟು ಚೆನ್ನಾಗಾಗಿದ್ದಾರೆ ಅನ್ನೋದೇ ಒಂದು ಖುಷಿ. ಅಪ್ಪು ಸರ್ ಬಗ್ಗೆ ಭಾಳ ಇದೆ ಮಾತಾಡೋದು, ಅದು ಹೇಳ್ತೀನಿ. ಆ ನಂತರ ನೀವು ಹೇಳ್ದಂಗೆ ಎಕ್ಸ್ಕ್ಯೂಸ್ ಮೀ ಅಲ್ಲಿ ನಾಗರಾಜ್ ಶ್ರೀಧರ್ ಅಂತೂ ವರ್ಕ್ ಮಾಡ್ತಿರ್ತಾರೆ. ನಾಗರಾಜ್ ಶ್ರೀಧರ್ ಅಂದರೆ ಅವರು ನಾಗರ ಆಪ್ರೇಟರ್, ಸೌಂಡ್ ಆಪ್ರೇಟ್ರು. ನಾಗರ ಬಾಕ್ಸ್ ಇರುತ್ತಲ್ಲ, ಸಾಂಗ್ ಹಾಕೋದು, ಆಮೇಲೆ ಸೌಂಡ್ ರೆಕಾರ್ಡ್ ಮಾಡುವಂಥದ್ದು. ನಾಗರಾಜ್ ಶ್ರೀಧರ್ ಅನ್ನೋರು ಅವರು ದಪ್ಪಗಿರ್ತಾರೆ. ಅವರು ನನಗೆ ಕರಿಯ ಸಿನಿಮಾ ಡೈರೆಕ್ಟ್ರ್ ಇದ್ದಾನೆ ಕಣ, ಒಂದು ವಿಜಯನಗರದಲ್ಲಿ ಮನೆ, ನಮ್ಮ ಹುಡುಗನೇ ಅವನು. ಅವರೆಲ್ಲ ಆತ್ಮೀಯರು. ಜೋಗಿ ಪ್ರೇಮ್ ಡೈರೆಕ್ಟ್ರು ಅವರೆಲ್ಲ ಆತ್ಮೀಯರು, ಹೋಗೋ ಬರೋ ಫ್ರೆಂಡ್ಸು. ಅಲ್ಲಿ ಹೋಗೋ ನಾನು ಹೇಳ್ತೀನಿ ಅಂತಾರೆ. ಅಲ್ಲಿ ಹೋಗ್ತೀನಿ. ಇದು ಈ ಶೆಡ್ಯೂಲು ಇದು ಪ್ಯಾಕಪ್ ಆಗ್ತದೆ. ಕುಂಬಳಕಾಯಿ ಆಗ್ತಿದ್ದಾಗಲೇ ಅಭಿ ಪಿಕ್ಚರು 1 ತಿಂಗಳಿಗೇನೆ ಎಕ್ಸ್ಕ್ಯೂಸ್ ಮೀ ಸ್ಟಾರ್ಟು. ಫೆಬ್ರವರಿಗೆ ಇದು ಪ್ಯಾಕಪ್ ಆಗ್ತದೆ, ಮಾರ್ಚ್ಗೆ ಬೇಸಿಗೆ ಕಾಲಕ್ಕೆ ಎಕ್ಸ್ಕ್ಯೂಸ್ ಮೀ ಪಿಕ್ಚರ್ ಸ್ಟಾರ್ಟ್. ಹೋಗ್ತಿದ್ದಾಗಲೇ ಪಿಕ್ಸು. ನಾನು ಬುಲೆಟ್ ಪ್ರಕಾಶ್, ಆಮೇಲೆ ನಮ್ಮ ಸುಧೀರ್ ಮಗ ನಂದ ಅವರು 3 ಜನ ದಪ್ಪಗಿರೋರು. ಒಂದು ಅದ್ಭುತ ಕಾಮಿಡಿ ಟ್ರ್ಯಾಕ್. ವಿ ನಾಗೇಂದ್ರ ಪ್ರಸಾದ್ ಅವ್ರದ್ದೊಂದು ಕ್ಯಾರೆಕ್ಟ್ರು, ನಾವು 4 ಜನದ್ದು ಒಂದು ಕಾಮಿಡಿ ಟ್ರ್ಯಾಕು. ಆ ಕಡೆ ಅವರು ಇಬ್ರು ಹೀರೋ, ಅವ್ರದ್ದು ಟ್ರಯಾಂಗಲ್ ಲವ್ ಸ್ಟೋರಿ, ಅದು ಒಂದು ಟ್ರ್ಯಾಕ್. ಎಲ್ಲ ಆಲ್ಮೋಸ್ಟ್ ರೋಡಿಗಿಳಿ ರಾಧಿಕಾ ಸಾಂಗು, ಆಮೇಲೆ ಇನ್ನೊಂದು 2 ಸಾಂಗ್ ಇದೆ, 2-3 ಸಾಂಗ್. ಪ್ರೀತಿಯ ಜನ್ಮ ಅವೆಲ್ಲ ನೈಟ್ ಎಫೆಕ್ಟು ಇದೆ. ನಮ್ಮ ಅಬ್ಬಯ್ಯನಾಡು ಸ್ಟುಡಿಯೋದಲ್ಲಿ 2 ದಿನ ಅವತ್ತಿಗೆ ಕಂಟಿನ್ಯೂ 48 ಅವರ್ಸ್ ಶೂಟ್ ಮಾಡಿದಂಥದ್ದು. ರಮ್ಯಾ ಮೇಡಮ್ ಬ್ಯುಸಿಯಾಗ, ರಮ್ಯಾ ಮೇಡಮ್ ಆಗ್ತಾನೆ 2ನೇ ಸಿನಿಮಾ ಅವ್ರದ್ದು ಕನ್ನಡದಲ್ಲಿ. ಬಟ್ ಆವಾಗಲೇ ಅವರು ತಮಿಳಿಂದೆಲ್ಲ ಆಫರ್ ಬಂದ್ಬಿಡುತ್ತೆ. ಫುಲ್ ಬ್ಯುಸಿ, ಕಂಟಿನ್ಯೂ ಶೂಟಿಂಗು ಮಾಡಿದಂಥದ್ದು. ಅವತ್ತಿಗೆ ಅದೂ ಸಿನಿಮಾ ಸದ್ದಾಯಿತು. ಅದನ್ನು ಮಾಡ್ತಿದ್ದಾಗಲೇ ಇನ್ನೊಬ್ರು ಅಲ್ಲಿ ಇದ್ದಂಥ ಬಾಬು ಅಂತ ಒಬ್ರು ಮೇಕಪ್ ಮ್ಯಾನು, ಶಿವಣ್ಣ ಅವ್ರದ್ದೊಂದು ಸಿನಿಮಾ ಶುರು ಆಗ್ತಾ ಇದೆ ಕಣ, ಸಾರ್ವಭೌಮ ಅಂತ, ಮಹೇಶ್ ಸುಕುದರೆ ಡೈರೆಕ್ಟ್ರು, ಮೋತಿಮಾಲಲ್ಲಿ ರೂಮ್ ಹಾಕೋರೆ, ಹೋಗಿ ನೋಡೋ ಅಂದ್ರು. ಹೋಗ್ತೀನಿ, ಅಲ್ಲಿ ಫಿಕ್ಸ್ ಆಗುತ್ತೆ. ಇನ್ನೂ ಅಭಿ ಪಿಕ್ಚರ್ ರಿಲೀಸ್ ಆಗಿಲ್ಲ, ಎಕ್ಸ್ಕ್ಯೂಸ್ ಮೀನೂ ರಿಲೀಸ್ ಆಗಿಲ್ಲ. 2003 ಇದು ಮ್ಯಾಜಿಕ್ ನಡೀತದೆ ನನಗೆ, ಬ್ಯಾಕ್ ಟು ಬ್ಯಾಕು. ಹೋಗ್ತೀನಿ, ಫಿಕ್ಸ್ ಆಗತ್ತೆ. ಮುಹೂರ್ತದಲ್ಲಿ ನಮ್ಮ ಹಲ್ಸೂರು ಸೋಮೇಶ್ವರ ದೇವಸ್ಥಾನದಲ್ಲಿ ಮುಹೂರ್ತ. ಶಿವಣ್ಣವ್ರು ನೋಡ್ತಿದ್ದಾಗಲೇ ಖುಷಿ ಅಂದರೆ ಖುಷಿ ನಮಗೆ. ಆಮೇಲೆ ಭಾಳ ವರ್ಷದ ನಂತರ ಶಿವಣ್ಣವರು ಅಣ್ಣವ್ರ ಕಂಪ್ನಿಗೆ ಮತ್ತೆ ಸಿನಿಮಾ ಮಾಡ್ತಾರೆ, ಚಿಗುರಿದ ಕನಸು ಅಂತ. ಆ ಸಿನಿಮಾನೂ ಕಮಿಟ್ ಆಗ್ತಾರೆ. ಹಲ್ಸೂರಿಗೆ ಹೋಗಿ ದೇವಸ್ಥಾನದಲ್ಲಿ ಮುಹೂರ್ತ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದೀನಿ. ಈ ವಿಲ್ಸನ್ ಮ್ಯಾನರ್ ಬ್ರಿಡ್ಜ್ ಇದೆ ನೋಡಿ, ಇವತ್ತಿಗೂ ಬ್ರಿಡ್ಜ್ ಇದೆ, ಮೇಲ್ಗಡೆ ಹೋಗೋ ಬ್ರಿಡ್ಜು. ಅದಾದ್ಮೇಲೆ ಈಗ ಹೊಸದಾಗಿ ಫ್ಲೈಓವರ್ ಮಾಡಿದ್ದಾರೆ ಬ್ರಿಡ್ಜ್ ಆದಮೇಲೆ. ಆವಾಗ ಫ್ಲೈಓವರ್ ಇರಲಿಲ್ಲ, ರೋಡ್ ಅಷ್ಟೇ ಇತ್ತು. ನಾಳೆ ಗಣಪತಿ ಹಬ್ಬ, ಬೈಕಲ್ಲಿ ಬರ್ತಾ ಇದ್ದೀನಿ. ಹೊತ್ತಿಗೆ ಮೂಮೆಂಟಲ್ಲಿ ಒಂದು ಕಾರ್ ಹಿಂಗೆ ಹೋಗ್ತಾ ಇರುತ್ತೆ. ಆ ಮಹಾನ್ ತಾಯಿ ಮೂಮೆಂಟಲ್ಲೇ ಡೋರ್ ಓಪನ್ ಮಾಡಿಬಿಡ್ತಾರೆ. ನಾನು ಬೈಕ್ಗೆ ಟಚ್ ಆಗಿ ಬಿದ್ದು, ಈ ಕಾಲಿದೆಯಲ್ಲ ಸರ್, ಇದು ಪುಡಿ ಮೂಳೆ, ತೊಡೆಯಲ್ಲಿ ಮೂಳೆ ಪುಡಿ, ಕಾಲು ಇಲ್ಲಿ ಹಿಂಗೆ ಹೋಗ್ಬಿಟ್ಟಿದೆ. ಕಾಲು ಕಣ್ಣಿಗೆ ನೀರು ಹಾಕ್ತಾರೆ. ಹಿಂಗೆ ತಿರುಗಿ ನೋಡ್ತೀನಿ, BMTC ಬಸ್ ಇಲ್ಲಿ ನಿಂತಿದೆ. ಅದಾದಮೇಲೆ ಇಮಿಡಿಯೇಟು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತಾರೆ. ಅವತ್ತಿಗೆ ಬಾಲಾಜಿ ಅಂತ ನಮ್ಮ ಮಾವ, ಆಮೇಲೆ VK ಮೋಹನ್ ಅವರು, ನಮ್ಮ ಚಿಕ್ಕಜ್ಜಿ, ನಮ್ಮ ಮುತ್ತಜ್ಜಿ. ಅವಾಗ ತಾನೇ 1.25 ವರ್ಷ ಆಗಿದೆ ನಮ್ಮ ತಾಯಿನ ಕಳ್ಕೊಂಡು. ನಾನು ಮುಗೀತು ಅಂದ್ಕೊಂಡೆ, ನಾನು ಅಲ್ಲಿಗೆ ಮುಗೀತು ನಮ್ಮದು ಕತೆ ಅಂದ್ಕೊಂಡೆ. 1 ವರ್ಷ ಬೆಡ್ ರಿಡನ್, ಅಲ್ಲೇ ಇಲ್ಲ, ಫುಲ್ ಬೆಡ್ ರೆಸ್ಟು. ಕಾಲು ಇಡೋಕ್ಕೆ ಇಲ್ಲ, ದಪ್ಪ ಬೇರೆ ಅಲ್ಲ. ಆವಾಗಲೇ ಈ ತೊಡೆ, ಬ್ಯಾಕ್ ಇವೆಲ್ಲ ಒಂಚೂರು ಜಾಸ್ತಿ ಆಗಿದ್ದು. ಅದಕ್ಕೆ ಮುಂಚೆ ಮೀಡಿಯಮ್, ಅವಾಗಲೂ ದಪ್ಪಿದ್ರೂ ಮೀಡಿಯಮ್ ಇದ್ದೆ.
ಭಾರಿ ಒಂದು ವರ್ಷ ನೋವು ಅನುಭವಿಸ್ತಂಥದ್ದು. ನಮ್ಮ ಮುತ್ತಜ್ಜಿ ನಮ್ಮ ಚಿಕ್ಕಜ್ಜಿನ ನಮ್ಮ ಮಾವನ್ನ ಬದುಕಿರೋ ತನಕ ನಾವು ಮರೆಯೋಂಗಿಲ್ಲ. ನಾನಿವತ್ತು ಏನೋ ಒಂದು ಮಾಡ್ಕೊಂಡಿದ್ದೀನಿ, ಏನೋ ಒಂದು ಆಗಿದ್ದೀನಿ ಅಂದರೆ ಅದಕ್ಕೆ ಅವರೆಲ್ಲರ ಆಶೀರ್ವಾದ. ಕೆಲವೊಬ್ಬರು ನಮ್ಮ ಮುತ್ತಜ್ಜಿ ಇಲ್ಲ, ಚಿಕ್ಕಜ್ಜಿ ಇಲ್ಲ, ಇವತ್ತು ನಮ್ಮ ಮಾವಲ್ಲ ಇದ್ದಾರೆ. ಎಲ್ಲ ದೂರ ಇದ್ರೂ ಅವರ ಪ್ರೀತಿ ಇವತ್ತಿಗೂ ನಮ್ಮನ್ನು ಕಾಡತ್ತೆ. ಅದಾದಮೇಲೆ ಗೊತ್ತಲ್ಲ ನಿಮಗೆ, ಬಿದ್ದರೆ ಆಳು ಒಂದು ಕಲ್ಲು ಅಂದಂಗೆ. ಆವಾಗ ಬೆಂಗಳೂರಲ್ಲಿ ಈ SC/ST ಕೋಟಾದಲ್ಲಿ STD ಬೂತ್ಗಳು ಫುಟ್ಪಾತಲ್ಲಿ ಮಾಡೋರು. SC/ST ಹ್ಯಾಂಡಿಕ್ಯಾಪ್ಸ್ಗೆ ಅಂತಲೇ ಒಂದು ಫುಟ್ಪಾತಲ್ಲಿ ಟೆಲಿಫೋನ್ ಬೂತು ಅಂಗಡಿ ಇರೋದು. ನಾನಲ್ಲಿ ಮಾತಾಡ್ತೀನಿ ಕಣ, ನಿಂದಷ್ಟೇ ಮುಗೀತು, ನೀನು ನಿಲ್ಲಕ್ಕೂ ಆಗಲ್ಲ ಕೂರಕ್ಕೂ ಆಗಲ್ಲ ಅಂತ ಹೇಳಿ ನಮ್ಮ ನೆಂಟರಲ್ಲಿ ಕೆಲವೊಬ್ರು. ಆಮೇಲೆ ಏನಪ್ಪ ಹಿಂಗೆ ಆಗೋಯ್ತಲ್ಲ ನಮ್ಮ ಕತೆ ಅಂದರೆ, ಇನ್ನೊಂದಷ್ಟು ಜನ ದೂರದ ನೆಂಟರು ಎಲ್ಲ ಅವಲ್ಲ ಅವ್ರ ತಾಯಿಯ ಶಾಪ, ಎತ್ತು ತಾಯಿ ಶಾಪ ಆಗ್ತಾಳ ಎಲ್ಲಾದರೂ, ಅದಕ್ಕೆ ಇವ್ನಿಗೆ ಹಿಂಗೆ ಆಗೋಯ್ತು, ಹಂಗಾಯ್ತು ಹಿಂಗಾಯ್ತು ಅಂತ. ಅದಾದಮೇಲೆ ಒಂದು ವರ್ಷ ಆದಮೇಲೆ ನಮ್ಮ ಮುತ್ತಜ್ಜಿ ಇದ್ರಲ್ಲ, ನಮ್ಮ ಮುತ್ತಜ್ಜಿ ಪೋಷಣೆಯಲ್ಲಿ ನನ್ನನ್ನು ಸಾಕ್ತಾರೆ, ಮತ್ತೆ ರೆಡಿ ಮಾಡ್ತಾರೆ. ನನ್ನ ರೆಡಿಯಾಗಿ ಎದ್ದು ನಿಂತ್ಕೊಳ್ತೀನಿ, ಕಾಲು ಸರಿ ಹೋಗುತ್ತೆ. ಒಂದು ವರ್ಷ ಪ್ಲೇಟ್ ಇವತ್ತಿಗೂ ಪ್ಲೇಟ್ ಇದೆ ಇಲ್ಲಿ, ಇವತ್ತಿಗೂ ಪ್ಲೇಟ್ ಇದೆ. ಪ್ಲೇಟು ಅದನ್ನು ತೆಗಿಯೋಕ್ಕೆ ಆಗಲ್ಲ ಅಂತ ಅಂದರು. ಪಾರ್ಟ್ ಆಫ್ ಅವರ್ ಬಾಡಿ. ಹೌದು, ಪ್ಲೇಟ್ ಇವತ್ತಿಗೂ ಇದೆ. ನಿಮ್ಗೆ ನಾನು ಹೊಲಿಗೆ ತೋರಿಸ್ತೀನಿ, ಆಮೇಲೆ ನೀವು ನೋಡ್ರಂತೆ. ಇಷ್ಟುದ್ದ ಇದೆ ಹೊಲಿಗೆ, ತೊಡೆ ಅಷ್ಟು ಉದ್ದ ಇದೆ ಹೊಲಿಗೆ, ಇಷ್ಟುದ್ದ ಇದೆ, ಅಷ್ಟುದ್ದ ಪ್ಲೇಟ್ ಇದೆ, ಇಲ್ಲಿಂದ ಇಲ್ಲಿವರೆಗೂ ಇದೆ ಪ್ಲೇಟು. ಆ ಪ್ಲೇಟು ಅದೇ ಈ ಟೊಮೊಟೊ ಗಿಡಕ್ಕೆ ತ್ಯಾಪೆ ಇದ್ದಂಗೆ ಸಪೋರ್ಟ್ ಇದೆ, ದಬ್ಬೆ ಕಟ್ಟಂಗೆ. ಅದು ಇವತ್ತಿಗೂ ಇದೆ. ಒಂದು ವರ್ಷ ಆದಮೇಲೆ ಎದ್ದೊಳ್ತೀನಿ. ಅದು ಕೋರ್ಟ್ ಕೇಸಿಗೆ ಹೋಯ್ತದು. ಅವ್ರು ಅದೇನೋ ಅಲ್ಲಿ ಫೈನ್ ಕಟ್ಟರು, ಅವ್ರು ಆರಾಮಾಗಿ ಹೋಗ್ಬಿಟ್ರು. ನನ್ನನ್ನು ಅದೇ ಪೋಷಣೆ ಮಾಡಿದ್ದು ನಮ್ಮ ಹೇಳಿದ್ನಲ್ಲ ಮುತ್ತಜ್ಜಿ ಮತ್ತು ನಮ್ಮ ಚಿಕ್ಕಜ್ಜಿ, ನಮ್ಮ ಮಾವ ದುಡ್ಡು ಹಾಕಿ ಎಲ್ಲ ನೋಡ್ಕೊಳ್ತಾರೆ. ಅದಾದಮೇಲೆ ಒಂದು 4-5 ವರ್ಷ ಕೋರ್ಟಿಗೆ ಓಡಾಡ್ತೀವಿ, ಮಾಡ್ತೀವಿ, ಏನು ನ್ಯಾಯ ಸಿಗಲ್ದು. ಆಮೇಲೆ ಕೊನೆಗೆ 70,000 80,000 ಏನೋ ದುಡ್ಡು ಬರುತ್ತೆ. 5-6 ವರ್ಷ ನಮ್ಮ ಬದುಕೇ ಹೊಂಟೋಯ್ತು. ಆ ಫ್ಲೋ ಇತ್ತಲ್ಲ, ಸ್ಪೀಡಾಗಿ ಹೋಗ್ತಿತ್ತಲ್ಲ, ಪಟ್ ಅಂತ ಸಿನಿಮಾಗಳು ಹೋಗ್ತಿತ್ತಲ್ಲ, ಅಲ್ಲಿಗೆ ಕಟ್ಟಾಗೋಯ್ತದು. ಅಲ್ಲಿ ಕಟ್ಟಾಗತ್ತೆ. ಅದಾದಮೇಲೆ ಮತ್ತೆ ಏನಪ್ಪ ಮಾಡೋದು ಅಂದರೆ, ನಮ್ಮ ಚಿಕ್ಕಜ್ಜಿ ಅವ್ರದ್ದೊಂದು ದೇವಸ್ಥಾನ ಇದೆ ಅಲ್ಲಿ ಮಲ್ಲೇಶ್ವರದಲ್ಲೇ. ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಕ್ಯಾಶ್ ಕೆಲಸ ನೋಡ್ಕೊಳ್ಳೋದು, ಅಲ್ಲಿ ಯಾರನ್ನ ಬಂದರೆ ಚೀಟಿ ದೇವಸ್ಥಾನದಲ್ಲಿ ಬರ್ಕೊಡೋದು ಮಾಡ್ತಿರ್ತೀವಿ. ಅಮೃತ ವರ್ಷಿಣಿ ಅಂತ ಸೀರಿಯಲ್ಲು 2004ರಲ್ಲಿ ಕರೆ ಬರುತ್ತೆ. ದತ್ತಣ್ಣ ಮೇನ್ ಕ್ಯಾರೆಕ್ಟರ್ ಅದರಲ್ಲಿ, ಬುಕ್ಕಪಟ್ನ ವಾಸು ಅವರು ನಿರ್ದೇಶಕರು. ಉದಯ ಟಿವಿಲಿ ಸೀರಿಯಲ್ ಬರ್ತದೆ. ಅದರಲ್ಲಿ ಮತ್ತೆ ಅವಕಾಶ ಕರೀತಾರೆ ನನ್ನ. ದತ್ತಣ್ಣ ಕಾಂಬಿನೇಷನ್ ಒಂದೊಂದು ದಿನ ದಾಟ ಅವಲ್ಲ, ಈ ಗೆಸ್ಟ್ ರೋಲ್ ಥರ ಕ್ಯಾರೆಕ್ಟರ್ಸು. ಇದೇ ನಿಮ್ಮ ಉತ್ರಳ್ಳಿಲೇ ಶೂಟಿಂಗ್ ಅದು ಒಂದು ಮನೆಯಲ್ಲಿ. ಅವತ್ತು ದಟ್ಟಣ್ಣ ನಂದೆಲ್ಲ ನೋಡ್ತಾರೆ, ಎಲ್ಲ ಮಾಡ್ತಾರೆ. ಆಮೇಲೆ ಮರಿ ಬರ ಇಲ್ಲೇ ಅಂತಾರೆ. ಹೋಗ್ತೀನಿ, ಅಣ್ಣ ಅಂತೀನಿ. ಕಾಮಿಡಿ ಟೈಮಿಂಗ್ ಚೆನ್ನಾಗಿದೆ ಕಣ, ಕಾಮಿಡಿ ಟೈಮಿಂಗ್ ಎಕ್ಸ್ಟ್ರಾರ್ಡಿನರಿ ಚೆನ್ನಾಗಿದೆ, ನಿನ್ನ ಟೈಮ್ ಚೆನ್ನಾಗಿ ಆಗ್ಬೇಕಷ್ಟೇ ಅಂತಾರೆ. ಹಂಗಂತಾರೆ. ಥ್ಯಾಂಕ್ಸ್ ಅಣ್ಣ ಅಂತೀನಿ. ಮಾಡಿದ್ಮೇಲೆ 400 ರೂಪಾಯಿ ಪೇಮೆಂಟ್ ಅವತ್ತಿಗೆ ಪರ್ ಡೇ, 400 ರೂಪಾಯಿ ಪೇಮೆಂಟ್ ತಗೊಳ್ತೀನಿ. ಮಾಮೂಲಿ ಮತ್ತೆ ಒಡ್ಡಾಟ, ಗಾಂಧಿನಗರ ಸುತ್ತಾಟ. ಅದರೊಳಗೆ ಆ ಫ್ಲೋ ಕಟ್ಟಾಗೋಗತ್ತಲ್ಲ, ಫ್ಲೋ ಕಟ್ಟಾಗತ್ತೆ, ಎಲ್ಲ ಆಗತ್ತೆ. ಅಲ್ಲಿ ಕಟ್ಟು ಸಿನಿಮಾಗಳಿಲ್ಲ, ಅವಕಾಶಗಳಿಲ್ಲ. ಮತ್ತೆ ಈ ಯಾವುದನ್ನು ಸರ್ಕಸ್ ಮಾಡದೆ ಒಂದು ಮೆರಿಟಲ್ಲಿ ಹೋಗಿದ್ವಿ ನೋಡಿ ಅಲ್ಲಿಗೆ. ಆ ಮೆರಿಟ್ ಉಂಟಾಯ್ತು. ತಿರ್ಗಾ ಅಲ್ಲ, ಜನ ನೋಡ್ತಾರೆ, ಜನ ಗುರ್ತಿಡಿತಾರೆ, ಅದು ಬೇರೆ. ಮೇನ್ ನಮ್ಗೆ ಇಂಡಸ್ಟ್ರಿಲಿ ಕೆಲಸ ಕೊಡ್ಬೇಕಲ್ಲ. ಈಗ ನೀವು ಅವಕಾಶ ಕೊಟ್ರೇನೆ ತಾನೆ ಮತ್ತೆ ನಾವೇನೋ ಪ್ರೂವ್ ಮಾಡ್ಕೊಳ್ಳೋದಕ್ಕೋ ಏನೋ ಆಗತ್ತೆ. ಕೆಲಸ ಇಲ್ಲ, ಕಾರ್ಯ ಇಲ್ಲ. ಫೋಟೋಗಳು ತಗೊಂಡು ಗಾಂಧಿನಗರದಲ್ಲಿ ನಾನು ಬೇಕು ಅಂದ್ರೆ ಒಂದು ಫ್ಲೋ ಅಲ್ಲಿ ಹೇಳ್ತೀನಿ, ಅವ್ರಿಗೆ ಪ್ರಮೋಷನ್ ಆಗ್ಬಿಡತ್ತೆ ಅಂತ ಅನ್ಕೊಳ್ದೆ ಇದ್ರೆ ಎಲ್ಲಾ ಹೋಟ್ಲುಗಳನ್ನು ಹತ್ತಿ ಇಳಿದು ಬಿಟ್ಟಿದ್ದೀನಿ. ಎಲ್ಲಾ ಲಾಡ್ಜ್ಗಳು, ಈ ಲಾಡ್ಜಲ್ಲಿ ಈ ಡೈರೆಕ್ಟರ್ ಇರ್ತಾರೆ, ಆ ಲಾಡ್ಜಲ್ಲಿ ಆ ಡೈರೆಕ್ಟರ್ ಇರ್ತಾರೆ.
ಅಲ್ಲಿ 3ನೇ ಮಾಡಿಲಿ ಇರ್ತಾರೆ, ಇಲ್ಲಿ 5ನೇ ಮಾಡಿಲಿ ಇರ್ತಾರೆ. ಮೋತಿ ಮಾಲಲ್ಲಿ ಈ ರೂಮಲ್ಲಿ ಇರ್ತಾರೆ, ಆ ರೂಮಲ್ಲಿ ಇರ್ತಾರೆ. ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ಇಲ್ಲಿ ಇರ್ತಾರೆ, ಅಲ್ಲಿ ಇರ್ತಾರೆ. ಅವ್ರ ಕ್ರಾಸ್ ಅಲ್ಲಿ ಅವ್ರ ಆಫೀಸ್ ಇಲ್ಲ ಅವಾಗ, ಅವಾಗ ಲಾರ್ಜ್ ರೂಮ್ಗಳೇನೆ. ಆಫೀಸ್ ಅಂದ್ರೆ ಒಂದ್ 2-3 ಇದ್ವು. ಯಾವುದೋ ಒಂದು ವಜ್ರೇಶ್ವರಿ ಸಂಸ್ಥೆ, ಒಂದು ರಾಮು ಅವ್ರದ್ದು ಇಲ್ಲಿ ಶಿವಾನಂದ ಹತ್ರ ಇತ್ತು, ನಮ್ಮ ಮಾಲಾಶ್ರೀ ಮೇಡಮ್ ಅವರು ರಾಮು ಸರ್ದು. ಆಮೇಲೆ ಈಶ್ವರಿ ಕಂಬೈನ್ಸು ಅಲ್ಲಿ ಗಾಂಧಿನಗರದಲ್ಲೇ ಇತ್ತು, ನಮ್ಮ ರವಿ ಸರ್ದು. ಈ ತರ ಒಂದು 3-4 ಆಫೀಸ್ ಬಿಟ್ರೆ ಬೇರೆ ಎಲ್ಲ ಹೋಟ್ಲೇನೆ ಅವಾಗ. ಯಾರ್ದು ಅವಾಗೆಲ್ಲ ಆಫೀಸು ಈ ಫ್ಲ್ಯಾಟು ಅವೆಲ್ಲ ಈಗ ಬಂದಿರುವಂಥದ್ದು. ಅವಾಗ ವೆರಿ ಹೋಟ್ಲು ಲಾರ್ಜ್ಗಳು ಅಂಥದ್ದೇನೆ. ಆ ಥರದ್ದು ಎಲ್ಲ ಹೋಗಿ ಫೋಟೋ ತಗೊಳ್ಳೋರು. ಫೋಟೋ ತಗೊಂಡು ಅದೆಲ್ಲ ಒಂದು ನಂದು ಅದೇನೋ ಬೈಕ್ ಕೀನ ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ಒಂದಿನ ಇದು ಹೇಳ್ತೀನಿ ಕೇಳಿ, ಕಲಾವಿದ್ರು ಕತೆ. ಫೋಟೋ ಹಿಂಗೆ ಕೊಟ್ಟು ಬಂದಿದ್ದೀನಿ, ದೊಡ್ಡ ಡೈರೆಕ್ಟ್ರು ಅಲ್ಲಿ ಕೂತಿದ್ದಾರೆ ಅವರು. ಗೀತ ತಗೊಳಕ್ಕೆ ಮತ್ತೆ ಹೋಗ್ತೀನಿ, ಅವರು ಅಸಿಸ್ಟೆಂಟ್ ಡೈರೆಕ್ಟ್ರು ಫೋಟೋ ಹಿಂಗೆ ಹರಿತವ್ರು ನಂದನ್ನು. ಫೋಟೋ ಹಿಂಗೆ ಹರಿದು ಹಿಂಗೆ ಹಾಕಕ್ಕೆ ಹೋಗ್ತಿದ್ದಾರೆ. ನಾನು ಅಲ್ಲೇ ಏನು ಹೇಳಿ ಸರ್, ಬೈಕ್ ಕೀ ಅಲ್ಲೇ ಇಟ್ಬಿಟ್ಟಿದ್ದೀನಿ ಸರ್. ನನ್ನ ಮುಂದೆನೇ ಫೋಟೋ ಹೊಡೆದಾಕ್ತಾರೆ. ಸರಿ ಸರ್, ಆಯ್ತು ಸರ್, ನನಗೆ ಹೆಂಗೆ ಆಗಬೇಡ, ವಾಪಸ್ಸು ಮಾಮೂಲಿ ಇದೆ. ಆದ್ರೂ ನಾವೇನು ಇದಂತೂ ಬಿಟ್ಟಿಲ್ಲ, ಪ್ರಯತ್ನ ಅಂತೂ ಬಿಟ್ಟಿಲ್ಲ, ಡಿಸಪಾಯಿಂಟ್ ಆಗಿಲ್ಲ. ಅಲ್ಲಿ ಬದುಕು ನಡಿಬೇಕಲ್ಲ. ಡಿಸಪಾಯಿಂಟ್ ಆದ್ರೆ ಬದುಕೇ ಇಲ್ಲ. 50-100ಕ್ಕೆ ತಾನೇ ಹೋರಾಟ. ಅವತ್ತು ಯಾರಿಗೂ ಅನ್ನಂಗಿಲ್ಲ, ಬೈಯಂಗಿಲ್ಲ, ಏನಿಲ್ಲ. ನಮ್ಗೆ ಅನ್ನ ಹಾಕದೆ ದೊಡ್ಡ ವಿಚಾರ, ನೀವು ಬೇರೆ. ಒಂದು ಬ್ಯಾಕ್ ಟ್ರಾಪ್ ಇಲ್ಲ, ಒಂದು ಏನಿಲ್ಲ, ಅಥವಾ ದೌಲತ್ ಮಾಡಲ್ಲ, ಏನೂ ಇಲ್ಲ. ಅಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಆಲ್ರೆಡಿ ಸ್ಟಾರ್ಟೆಡ್ ಡಾಮಿನೇಟಿಂಗು. ಅವ್ರದ್ದು ಆಲ್ರೆಡಿ ಹಿ ಹ್ಯಾಸ್ ಬೀನ್ ಪ್ರೂವ್ಡ್. ಅವರು 95 ಬಂದಂಥವ್ರು. ಅವರು ಎಲ್ಲ ಕಡೆ ಕಟ್ ಮಾಡೋದು ನಮ್ಮನ್ನ. ಅವ್ನು ದಪ್ಪಗಿರೋ ಅವ್ನು ಬರ್ತಾನೆ ಕಾಣ, ನಾವು ಒಳಗೆ ಬಿಡಬೇಡ ಅಂತ ಕಟ್ ಮಾಡೋದು ಒಬ್ರು. ಅವ್ರೇನೋ ಒಂದು 200 ವರ್ಷ ಕನ್ನಡ ಸಿನಿಮಾಲಿ ಆಳ್ತಾರೆ ನನಗೆ. ಅವರು ಪಾಪ ಇವತ್ತು ಬದುಕಿಲ್ಲ. ಆಮೇಲೆ ಕೊನೆಯಲ್ಲಿ ನನಗೆ ಸಿಕ್ಕಿದ್ರು ಪಾಪ. ಅವ್ರ ಬಗ್ಗೆ ಇರಲಿ. ಆ ಥರದ್ದು ಬೇರೆ. ಇಲ್ಲಿ ನೀವು ನನಗೆ ಅನ್ನ ಹಾಕ್ಬೇಡಿ ಸರ್, ಯಾರೋ ಅನ್ನ ಹಾಕ್ತಾರೆ, ಅದನ್ನ ಯಾಕೆ ಕಿತ್ಕೊಳ್ತೀರಿ? ಅನ್ನ ಕಿತ್ಕೊಳ್ತಾರೆ ಇಲ್ಲಿ. ಆ ಥರದ್ದೆಲ್ಲ ಆಗಿರುವಂಥದ್ದು. ಅದಾದ್ಮೇಲೆ ಬಿಡ್ಲಿಲ್ಲ, ಹಂಗು ಹಿಂಗು ಎಲ್ಲೋ ಸಣ್ಣ ಪುಟ್ಟ. ಆಮೇಲೆ ರಂಗಭೂಮಿಗೆ ಬರುವಂಥದ್ದು. ಕೆಲ್ಸ ಇಲ್ವಲ್ಲ, ಕಲಾಕ್ಷೇತ್ರದ ಹತ್ರ ಹೋಗೋ, ಏಡಿ ಮಂದಿರಕ್ಕೆ ಹೋಗೋ ಅಂತಾರೆ. ಅಲ್ಲಿ ಹೋದ್ರೆ ಅಲ್ಲಿ ಹೋಗಿ ಟೀ ಕಾಫಿ ಕೊಡುವಂಥದ್ದು. ಅಲ್ಲಿ ಮಾಸ್ಟ್ರು ನಮ್ಗೊಂದು 50 ರೂಪಾಯಿ ಕೊಡೋದು, 100 ರೂಪಾಯಿ ಕೊಡೋದು. ಆ 50 ರೂಪಾಯಿ 100 ರೂಪಾಯಿ ಇದ್ರೆ ಒಂದು ವಾರ 15 ದಿನಕ್ಕೆ ಪೆಟ್ರೋಲ್ಗಾಗತ್ತೆ ಬೈಕ್ಗೆ. ಸೊ ಮಲ್ಲೇಶ್ವರ ಗಾಂಧಿನಗರ ಓಡಾಡಕ್ಕೋ, ಮಲ್ಲೇಶ್ವರ ಕಲಾಕ್ಷೇತ್ರ ಓಡಾಡೋದಕ್ಕೂ ಆಗುವಂಥದ್ದು ಓಡಾಡ್ತಿರ್ತೀವಿ. ಆಮೇಲೆ ಅಜ್ಜಿನ ಮುತ್ತಜ್ಜಿನ ಎಷ್ಟೊಂದು ಕೇಳೋದು, ದುಡ್ಡ ಕೇಳಕ್ಕಾಗಲ್ದು. ಬೇರೆ ಸೋರ್ಸೇ ಇಲ್ಲ. ಅಪ್ಪ ದೂರ ಇದ್ದಾರೆ, ಅಪ್ಪ ಇಲ್ಲ, ಅಪ್ಪ ದೂರದಲ್ಲಿದ್ರು ಆಗ. ಅದಾದ್ಮೇಲೆ 2004ರಲ್ಲಿ ಅದೇ ಉದಯ ಟಿವಿಗೆ ಕುಬೇರಪ್ಪ ಆ್ಯಂಡ್ ಸನ್ಸ್ ಅಂತ ಮೈನಾ ಅವರು ನಿರ್ದೇಶಕರು. ಅದರಲ್ಲಿ ಒಂದೊಂದು ದಿನ ಕರಿತಾ ಇರ್ತಾರೆ. ನಮ್ಮ ಪಾತ್ರ ಇವೆಲ್ಲ ಚೆನ್ನಾಗಿ ಇಷ್ಟ ಆಗತ್ತೆ ಅವ್ರಿಗೆ. ಒಂದು ತಿಂಗಳಲ್ಲಿ 5 ದಿನ, 6 ದಿನ, 8 ದಿನ ಈ ಥರ ಕೆಲಸ ಕೊಡ್ತಾರೆ. ರೆಗ್ಯುಲರ್ ಕ್ಯಾರೆಕ್ಟರ್ ಇಲ್ದಿದ್ರು ಅವಾಗವಾಗ ಕಡ್ದು ಕೆಲಸ ಕೊಡ್ತಾರೆ. ಅಲ್ಲಿ 400 ರೂಪಾಯಿ ಇದ್ದಿದ್ದು ಸಂಭವನೆ 700 ರೂಪಾಯಿಗೆ ಹೋಯ್ತು. ಅಲ್ಲಿಗೆ 1.5 ವರ್ಷ ಶ್ರಮಪಟ್ಟಿದ್ದಕ್ಕೆ 400 ಇದ್ದಿದ್ದು 700 ರೂಪಾಯಿಗೆ ಹೋಯ್ತು. ಅದನ್ನ ಮಾಡ್ಕೊಂಡೆ ಮತ್ತೆ ಓಡಾಟ ಗಿಡಾಟ. ಅದನ್ನ ನೋಡ್ಕೊಂಡು ಪ್ರೀತಿ ಇಲ್ಲದೆ ಮೇಲೆ ಅಂತ ಒಂದು ಸೀರಿಯಲ್, ವಿಣು ಬಲಂಜ ಇರ್ಲಿಲ್ಲ ಸ್ಟಾರ್ಟಿಂಗು. ರಾಜೇಶ್ ಅಂತಿದ್ರು ಡೈರೆಕ್ಟ್ರು. ಅಲ್ಲಿ ಒಂದು ಅದ್ಭುತ ಹೃದಯವನ್ನ ಭೇಟಿ ಆಗುವಂಥದ್ದು, ನನ್ನಂಗೆ ಶ್ರಮ ಪಡೋ ಹೃದಯ. ಅವರೇ ಇವತ್ತು ರಾಕಿಂಗ್ ಸ್ಟಾರ್ ಯಶ್. ಆ ಗೆಳೆಯ, ನನ್ನ ಆತ್ಮೀಯರು, ನನ್ನ ಹೃದಯ ಅವರು. ಇವತ್ತು ನನ್ನಂಗೆ ಸುಮಾರು ಜನ ಕಷ್ಟಪಡುವಂಥ, ನಾನು ಇವತ್ತು ಕಷ್ಟಪಡ್ತಿಲ್ಲ, ನಾನು ಚೆನ್ನಾಗಿದ್ದೀನಿ. ಬಟ್ ಆದರೆ ಇವತ್ತಿಗೆ ಅದೇ ಏನೋ ಒಂದು ಗೆಲ್ಲಬೇಕು ಅಂತ ಒಂದು ಬ್ಯಾಕ್ ಡ್ರಾಪ್ ಇಲ್ಲದೆ ಇರೋವಂಥವ್ರಿಗೆ ನಮ್ಮ ಯಶ್ ಅವರು, ನೀವು ಪರಮ್ ಅವರು, ದರ್ಶನ್ ಸರ್, ಇವರೆಲ್ಲ ಒಂದು ಇನ್ಸ್ಪಿರೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿ ಸಿಗ್ತಾರೆ ಗೆಳೆಯರು. ಪ್ರೀತಿ ಇಲ್ಲದ ಮೇಲೆ ನಿಸರ್ಗ ಮನೆ ತುಮಕೂರು ರೋಡಲ್ಲಿ ಶೂಟಿಂಗು, ಫಸ್ಟ್ ಡೇ ಶೂಟಿಂಗು. ಅವಾಗ ಗಿರೀಶ್ ಕರ್ನಾಡ್ ಅವರು ಅನಂತ್ನಾಗ್ ಸರ್ ಕ್ಯಾರೆಕ್ಟರ್ ಮಾಡ್ತಾರೆ ಸ್ಟಾರ್ಟಿಂಗು.
ಓ ಅನಂತ್ ಸರ್ ಮಾಡಿದ ಪಾತ್ರ ಕಾರ್ನಾಂಡ್ರು ಮಾಡ್ತಿರ್ತಾರೆ. ಅವರ ಡೇಟ್ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಅಲ್ಲಿ ಅವರ ಡೈರೆಕ್ಟರ್ಗೂ ಅವ್ರಿಗೂ ಅದೇನೋ ಒಂಚೂರು ಅವಾಗ ತಾನೇ ಕನ್ನಡ ಇಂಡಸ್ಟ್ರಿಗೆ ಈ ತೆಲುಗು ಕಂಪ್ನಿಗಳು ಬರಕ್ ಶುರು ಆಗ್ತವೆ. ತೆಲುಗು ಪ್ರೊಡಕ್ಷನ್ ಹೌಸ್ಗಳು ಕನ್ನಡಕ್ಕೆ ಬರಕ್ಕೆ ಶುರುವಾಗುವಂತ ಒಂದು ಸಮಯ ಅದು 2005 4 5 ಆ ಟೈಮು ಬರಕ್ಕೆ ಶುರು ಆಗ್ತದೆ. ಅದರಲ್ಲಿ ಯಶ್ ಅವರ ಫ್ರೆಂಡ್ ಕ್ಯಾರೆಕ್ಟರ್ ನನಗೆ, ನಾನು ಆಮೇಲೆ ಇನ್ನೊಬ್ರು 3 ಜನ ಡ್ರಮ್ಮು ಬಾರಿಸೋವಂಥ ಕ್ಯಾರೆಕ್ಟರ್. ತಿಂಗಳು 12 ದಿನ 14 ದಿನ ಕೆಲಸ. ಡೈರೆಕ್ಟರ್ ನಮ್ಮನ್ನೆಲ್ಲ ಫಿಕ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಕಟ್ ಮಾಡಿದ್ರೆ ಅದು ಇನ್ನೇನು ಲಾಂಚ್ ಆಗಬೇಕು ಅದರೊಳಗೆ ಡೈರೆಕ್ಟ್ರೇ ಕಟ್ಟು ಅಲ್ಲಿಂದ. ಆ ಡೈರೆಕ್ಟರ್ ಅವಾಗ ವೇಣು ಬಲಂಜ ಸರ್ ಬರ್ತಾರೆ. ಆಮೇಲೆ ಗಿರೀಶ್ ಕರ್ನಾಡ್ ಸರ್ ಇರಲ್ಲ, ಅನಂತ್ ನಾಗ್ ಸರ್ ಬರ್ತಾರೆ. ಅಲ್ಲ ಅಚ್ಯುತ್ ಕುಮಾರ್ ಅವ್ರು ಇದಾರಲ್ಲ, ಅವರು ಅಣ್ಣನ್ ಕ್ಯಾರೆಕ್ಟರ್ ಮಾಡ್ತಾರೆ. ಯಾರೋ ಯಶ್ ಅವ್ರ ಅಣ್ಣನ್ ಕ್ಯಾರೆಕ್ಟರ್. ನಾವು ಫ್ರೆಂಡ್ಸ್. ನನ್ನ ತಂಗಿನ ಯಶ್ ಅವರು ಲವ್ ಮಾಡೋ ಹಂಗೆ, ಸೋನಿಯಾ ಅಂತ ಒಬ್ರು ಆರ್ಟಿಸ್ಟ್ ಇದ್ರು ಆಗ, ಅವ್ರನ್ನ ಲವ್ ಮಾಡೋ ಹಂಗೆ ಬಹಳ ಚೆನ್ನಾಗಿ ಹೋಗ್ತಿರತ್ತೆ. ಒಂದು 3-4 ತಿಂಗಳು ಬಹಳ ಅದ್ಭುತವಾಗಿ ಹೋಗುತ್ತೆ, ಬಹಳ ಚೆನ್ನಾಗಿ. ಆಮೇಲೆ ಬಿಹೈಂಡ್ ಸ್ಕ್ರೀನು ನಾನು ಯಶ್ ಅವರಂತೂ ಸ್ಪೆಂಡೆಡ್ ಎ ವಂಡರ್ಫುಲ್ ಟೈಮ್. ಗೆಳೆಯ ನಾನು ಇಬ್ರು ನಾವು ಹೋಗದೆ ಇರೋ ಪಿಕ್ಚರ್ ಇಲ್ಲ. ಗಾಂಧಿ ಕ್ಲಾಸ್ ಅಲ್ಲೇನೆ ಇಬ್ರು ಹೋಗಿ ಅದ್ಭುತವಾಗಿ ನಮ್ಮ ಬಸವ ಸಿನಿಮಾ ಗಾಂಧಿ ಕ್ಲಾಸ್ ಅಲ್ಲಿ ನೋಡಿದೀವಿ ನಾವು ಕುತ್ಕೊಂಡು. ಅನಿಯನ್ ತಮಿಳ್ ಅನಿಯನ್ ಸಿನಿಮಾ ಇವೆಲ್ಲ ಹೋಗಿ ಗಾಂಧಿ ಕ್ಲಾಸ್ ಅಲ್ಲಿ ನಾನು ಯಶ್ ಅವರು ನೈಟ್ ಶೋನೆ ಹೋಗಿ ಕುತ್ಕೊಳ್ತಿದ್ವಿ. ಅಥವಾ ಮಧ್ಯಾಹ್ನದ ಹೊತ್ತು, ನೈಟ್ ಇಲ್ಲ ಮಧ್ಯಾಹ್ನದ ಹೊತ್ತು ಹೋಗಿ ಕುತ್ಕೊಂಡ್ಬಿಡ್ತಿದ್ವು. ಮಧ್ಯಾಹ್ನ ಹೋಗಿ ಒಂದು ಅದೇ ಮ್ಯಾಟ್ನಿ ಒಂದು ಶೋ ಹೋಗಿ ನೋಡ್ಕೊಂಡು ಬರ್ತಿದ್ದಂಥದ್ದು. ನಾನು ಯಶ್ ಅವರು ಅವ್ರಿಗೆ ಬೈಕ್ ತಗೋಬೇಕು, ಅವ್ರು ಒಂದು ಬೈಕು, ಸೆಕೆಂಡ್ ಹ್ಯಾಂಡ್ ಬೈಕು. ಅದಕ್ಕೆ ಬಹುಶಃ ವಿಜಯನಗರ ಪೈಪ್ಲೈನು ಈ ಕಡೆ ಬಸವನಗುಡಿ ಪಕ್ಕ ಒಂದು ಏರಿಯಾ ಇದೆಯಲ್ಲ, ದೇವಸ್ಥಾನ ಇದೆ, ಅಲ್ಲಿ ಸೆಕೆಂಡ್ ಹ್ಯಾಂಡ್ ಬೈಕ್ಸ್ ಎಲ್ಲ ಕೊಡ್ತಾರೆ. ವಿ ಪುರಂ ಅಲ್ಲಿ ಎಲ್ಲಾ ಕಡೆ ಸುತ್ತಬಿಟ್ಟಿದ್ವಿ ನಾನು ಗೆಳೆಯರು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಳಕ್. ಅವಾಗ ಅವ್ರದ್ದು ಮನೆ ನಂದಿನಿಯಲ್ಲಿ ಹೋಟೆಲ್ ಇತ್ತು. ಅವ್ರ ತಾಯಿಗಂತೂ ನನ್ನ ಕಂಡ್ರೆ ಭಾರಿ ಪ್ರೀತಿ, ಕಾರಣ ನನ್ನ ತಾಯಿ ಇಲ್ಲ ಅನ್ನೋದು. ಆಮೇಲೆ ನಾನು ಮುದ್ದಾಗಿರ್ತಿದ್ನಲ್ಲ, ಅದೆಷ್ಟು ದಿನ ಮಾತಾಯಿ ಯಶ್ ಅವ್ರ ತಾಯಿಯವ್ರ ಹತ್ರ ನಾನು ಊಟ ಮಾಡಿದ್ದೀನಿ ಅನ್ನೋದು ನನಗೆ ನೆನಪೇ ಇಲ್ಲ. ಅಷ್ಟು ಅದ್ಭುತವಾಗಿದ್ದಂಥದ್ದು. ಆಮೇಲೆ ಯಶ್ ಅವ್ರು ನನಗೆ ಆ್ಯಕ್ಟಿಂಗ್ ಹೇಳ್ಕೊಡೋರು. ಯಾಕೆಂದ್ರೆ ಅವರು ಸ್ಟೇಜ್ ಕಲಾವಿದ್ರೆಯ, ಹಿಂಗೆ ಮಾಡೋಚಿನ ಹಂಗೆ ಮಾಡೋಚಿನ ಅಂತ ಅವತ್ತಿಗೆ ಹೇಳ್ಕೊಡೋ ಅಂಥವ್ರು. ನಾನೇ ಆಗಿರಲಿ ಅವರೇ ಆಗಿರಲಿ, ಅವ್ರು ನನಗೊಂಥರ ಇನ್ಸ್ಪಿರೇಷನ್. ಕಾರಣ ಅವ್ರು ಗೆದ್ದ ಮೇಲೆ ಅಂತಲ್ಲ, ಆಗ್ಲೇ ಆತ ಬ್ಯುಸಿ. DD1 ಒಂದು ಸಿನಿಮಾ, DD9 ಒಂದು ಸೀರಿಯಲ್ ಮಾಡೋರು. ನಂದಗೋಕಿಲ ETV ಬರ್ತಿತ್ತು ಆಲ್ರೆಡಿ. ಪ್ರೀತಿ ಇಲ್ಲದ ಮೇಲೇನು ETV ಬರ್ತಿತ್ತು. 3-4 ಸೀರಿಯಲ್ ಆಗ್ಲೇ ಬಿಸಿ ಅವರು. ಸೀರಿಯಲ್ ಟೈಮಲ್ಲೇ 20-24 ದಿನ ಬಿಸಿ ಇರೋರು. ಮೇನ್ ಕ್ಯಾರೆಕ್ಟರ್ ಮಾಡ್ತಿದ್ದು. ನನಗೆ ಬಟ್ಟೆ ಎಲ್ಲ ಕೊಡ್ಸಿದ್ದಾರೆ. ನನ್ನ ಗೆಳೆಯ ಅವತ್ತಿಗೆ ಇದಾಕಳ ಬಟ್ಟೆ ಹಾಕಳ ತಗೊಳ್ಳಾಯ್ತು ಅಂತ. ಅಲ್ಲಿ ನ್ಯಾಷನಲ್ ಮಾರ್ಕೆಟ್ ಎಲ್ಲ ಓಡಾಡ್ಬಿಟ್ಟಿದೀವಿ ಅವ್ರ ಜೊತೆಗೆ. ಓಡಾಡದೇ ಇರೋ ಜಾಗ ಇಲ್ಲ ನಾನು ಈಶ್ವರ್. ಅದಾದ್ಮೇಲೆ ಅವ್ರೊಂದು ಸಿನಿಮಾ ಮಾಡಬೇಕಿತ್ತು. ಆ ಸಿನಿಮಾ ಇವರೇ ಬಿಡ್ತಾರೆ, ಮಾಡಲ್ಲ. ಸೆಕೆಂಡ್ ಇಯರ್ ಆಗಿ ಬರುತ್ತೆ, ಅದು ಬಿಟ್ಬಿಡ್ತಾರೆ. ಯಾಕೆ ಬಿಟ್ಟಲ್ಲ ಅಂದರೆ ಇಲ್ಲ ಕಣ, ಅದ್ರಲ್ಲಿ ಒಳ್ಳೆ ಸ್ಕೋಪ್ ಇಲ್ಲ, ಸ್ಕೋರ್ ಮಾಡೋ ಅಂಥದ್ದಿಲ್ಲ ಕಣ, ಬರುತ್ತೆ, ಬರದೇ ಇಲ್ಲಿ ಹೋಗುತ್ತೆ, ಮಾಡೋಣ ಇರು ಅಂಥೇಳಿ ಅವತ್ತಿಗೆ ಡ್ಯಾನ್ಸ್ ಮಾಡೋದೇನು, ಫೈಟ್ ಮಾಡೋದೇನು ಯಶ್ ಅವರು ಇವತ್ತು ಸಕ್ಸಸ್ಫುಲ್. ಇವತ್ತು ಎಲ್ಲರೂ ಪ್ಯಾನ್ ಇಂಡಿಯನ್ ಸ್ಟಾರ್, ಪ್ಯಾನ್ ವರ್ಲ್ಡ್ ಸ್ಟಾರ್ ಅಂತಾರೆ. ಅವತ್ತಿಗೇನೆ ಅಷ್ಟು ಶ್ರಮ, ಅಷ್ಟು ಕಷ್ಟಪಟ್ಟುವಂಥದ್ದು. ಬೆರಿ ನೆಲದಲ್ಲಿ ಪಲ್ಟಿ ಹೊಡೆಯೋರು. ನಮ್ಮ ಅಪ್ಪು ವೆಂಕಟೇಶ್ ಮಾಸ್ಟ್ರು ಆಗ ಪ್ರಾಕ್ಟೀಸು ಮಾಡೋದು. ಬೆರಿ ನೆಲದಲ್ಲಿ ಪಲ್ಟಿ ಹೊಡೆಯೋದು, ಕಾಲು ಏಟು, ಕೈಯೆಲ್ಲ ಹಿಂಗೆ ರಕ್ತ ಸುರಿತಿದ್ರು ಪ್ರಾಕ್ಟೀಸ್ ಮಾಡೋದು ಬಿಡ್ತಾ ಇರಲಿಲ್ಲ ಯಶೋರು. ಆ ರೇಂಜ್ಗೆ ಅವರು ಛಲ ಇದೆಯಲ್ಲ, ಅವ್ರ ಛಲ, ಅವ್ರ ಪ್ರಯತ್ನ ಇದೆಯಲ್ಲ, ಸುಮ್ಮನೆ ಯಶಸ್ಸು ಯಾರಿಗೂ ಸಿಗೋದು. ಅಷ್ಟು ಹಾರ್ಡ್ ವರ್ಕಿಂಗು ವ್ಯಕ್ತಿ. ಹಂಗೋ ಹಿಂಗೋ ಹೆಂಗೋ ಇದ್ದೆ ಹಿಂಗಾಗೋದೆ ನೋಡು. ನಮ್ಗೇನಾಗೋಗುತ್ತೆ, ಸೀರಿಯಲ್ ನಡೀತಾ ಇರುತ್ತಲ್ಲ, ಮಧ್ಯದಲ್ಲಿ ನನ್ನ ತಂಗಿ ಕ್ಯಾರೆಕ್ಟರ್ ಮಾಡೋರು ಸಿನಿಮಾಗೆ ಬಂದ್ಬಿಡ್ತಾರೆ. ಅವರು ಸೋನಿಯಾ ಅನ್ನೋ ಹುಡುಗಿ ಸಿನಿಮಾಗೆ ಬಂದ್ಬಿಡ್ತಾರೆ. ಸೊ ಇಲ್ಲಿತ್ತಲ್ಲ ಒಂದು ಟ್ರ್ಯಾಕು, ನನ್ನ ತಂಗಿ ನೀರು ಲವ್ ಮಾಡೋದು, ನಾನು ಅಲ್ಲಿ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಆಗಿ ಇರುವಂಥದ್ದು, ಇದೆಲ್ಲ ಇತ್ತಲ್ಲ. ಆ ತಂಗಿ ಕಟ್ಟಾಗ್ತಿದ್ದಲ್ಲೇ ನಾನು ಕಟ್ಟು ಸೀರಿಯಲಿಂದ. ನೀವು ತಂಗಿ ಜೊತೆಗೆ ಅಳ್ಳಲು ಕಟ್ಟು, ಫ್ರೆಂಡು ಕಟ್ಟು, ಹಂಗಾಗತ್ತೆ. ಅದು ಹೆಂಗೆ ಅಂದ್ರೆ, ಅದೇ ಯಾರೋ ಡೇಟ್ ಇಲ್ಲ, ಯಾರೋ ಕಿರಿಕಿರಿ ಮಾಡಿದ್ರೆ ಆರ್ಟಿಸ್ಟ್ ಫೋಟೋ ಇಟ್ಬಿಡೋರು ಗೊತ್ತಾ ಆ ಕಾಲದಲ್ಲಿ, ಅವ್ರು ಹೊಂಟೋದ್ರು ಅಂತ. ಆ ಥರ ಆಗೋಯ್ತು ನಮ್ಮ ಕತೆ.
ಮತ್ತೆ ನಾಯಿ ಪಾಡು. ಅದಾದ್ಮೇಲೆ ಏನ್ ಮಾಡೋದು ಅಂತ ಅಂದ್ರೆ ಓಡಾಟ, ಅದೇ ನಾಟಕಗಳು ಮಾಡ್ತಿದ್ದೆ. ಅವಾಗ ಹೊನ್ನವಳ್ಳಿ ಕೃಷ್ಣ ಸಾಹೇಬ್ರು ಪರಿಚಯ ಆಗ್ತಾರೆ ನಮ್ಗೆ. ಅವ್ರ ಮಗನ ಮುಖಾಂತರ ಶ್ರೀಕಾಂತ್ ಅವ್ರ ಮುಖಾಂತರ ಪರಿಚಯ ಆಗ್ತಾರೆ. ಅವ್ರ ಜೊತೆಗೆ ಸ್ಟೇಜ್ ಕಾರ್ಯಕ್ರಮ ಎಲ್ಲ ಮಾಡ್ತೀನಿ ಹೋಗಿ. ಅವ್ರದ್ದು ನಗೆ 100 ಬಗೆ ಅಂತ ಒಂದು ಸ್ಟೇಜು ಕಾಮಿಡಿ ಶೋ ಮಾಡ್ತಿದ್ರು. ಅವ್ರ ಜೊತೆಗೆ ಹೋಗಿ ಅಲ್ಲಿ ಸ್ಟೇಜ್ ಪ್ರೋಗ್ರಾಮು, ಕುಂತ್ಕೊಳ್ಳಿ ನಿಂತ್ಕೊಳ್ಳಿ ಬಹಳ ಅದ್ಭುತ ಸ್ಕಿಟ್ಗಳು ಮಾಡ್ಕೊಂಡು ಹೋಗೋ ಅಂತ. ಅಲ್ಲೂ ಅಷ್ಟೇ 300 ರೂಪಾಯಿ ಪೇಮೆಂಟ್. 300-600 ದಾಟ್ಲಿಲ್ಲ ಒಂದು 5-6 ವರ್ಷ ಮಾಡ್ಕೊಂಡು ಏನೋ ಜೀವನ ನಡೆದ್ರೆ ಸಾಕು, ನೈಟ್ಗೆ ಅನ್ನಕ್ಕೆ ಸಿಕ್ಬಿಟ್ರೆ ಸಾಕು. ಈ ಥರ ಪರಿಸ್ಥಿತಿ ಅವತ್ತಿದೆ. ಮನೇಲಿ ಏನೂ ಕೇಳಂಗಿಲ್ಲ. ಮನೇಲಿ ನೀನು ಮತ್ತೆ ಹೋಗ್ಲೇಬಾರ್ದು ಅಂತ ಅಂದಿದ್ರಲ್ಲ, ನಾವು ಹೋಗಿದ್ದು ಕೆಲವೊಬ್ರೆಲ್ಲ ಮಾತು ಬಿಟ್ಬಿಟ್ರು ನನ್ನ ಹತ್ರ. ಏನೋ ಹಿತಶತ್ರು ಲೆವೆಲ್ಗೆ ಆಗೋಯ್ತು. ಅದಾದ್ಮೇಲೆ ನಮ್ಗೇನಾದ್ರು ಇಲ್ಲೇ ಏನೋ ಮಾಡಬೇಕು ಅಂತ. ಇನ್ನೊಂದು ಕಡೆ ಪ್ಯಾರಲಲ್ ಆಗಿ ನಮ್ಮ ತಂದೆಗೆ ಏನು ಅಂದರೆ, ನಮ್ಮ ತಾಯಿ ಕೆಲಸ ಇತ್ತಲ್ಲ ಯೂನಿವರ್ಸಿಟಿಲಿ, ನನಗೆ 18-19 ವರ್ಷ ಆಗಲಿ, ನೆಕ್ಸ್ಟ್ ಅದಕ್ಕೆ ಪ್ರಯತ್ನ ಪಡೋಣ ಅಂತ ಅವ್ರಿಗೆ ಅದು ಆಸೆ. ಅನುಕಂಪದ ಮೇಲೆ ಕೊಡ್ತಾರೆ ನೋಡಿ. ಮನೇಲಿ ಅಮ್ಮನೋ ಅಪ್ಪನೋ ಹೋದ್ರೆ ಕೆಲಸ ಸಿಗತ್ತಲ್ಲ. ನಂದು ವಿದ್ಯಾಭ್ಯಾಸ ಏನು 10ನೇ ಕ್ಲಾಸು ಓದಿಲ್ಲ, 10ನೇ ಕ್ಲಾಸ್ ಅಷ್ಟೇ ಪಾಸ್ ಮಾಡ್ಕೊಂಡೆ. ಅದು ಇದನ್ನ ಮಾಡ್ಕೊಂಡೆ, ವಿದ್ಯಾಭ್ಯಾಸ 10ಕ್ಕೆ ಮುಗಿಸ್ಕೊಂಡೆ. ಎಲ್ಲಿ ಹೋಗೋಕ್ಕೆ ಇಲ್ವಲ್ಲ, ಇಲ್ಲಿ ಏನಿದೆ ನಮಗೆ? ಯಾರು ಅಡ್ಮಿಷನ್ಗೆ ಕಟ್ಟೋರು ಯಾರು, ಕಾಲೇಜ್ ಸೇರ್ಸೋರು ಯಾರು? ಹಂಗಾಗೋಯ್ತು. ಕಟ್ ಮಾಡಿದ್ರೆ ಈ ದುನಿಯಾ ಮುಂಗಾರು ಮಳೆ ಬರೋ ಟೈಮು 6 ಅದು ಬರುತ್ತೆ, ಸೂಪರ್ ಹಿಟ್ ಆಗುತ್ತೆ, ಇಂಡಸ್ಟ್ರಿ ಓಪನ್ ಅಪ್ ಆಗುತ್ತೆ. ಅಲ್ಲಿವರೆಗೂ ನನ್ನ ಕನಸು ಏನು ಅಂದ್ರೆ, ಒಂದು ದರ್ಶನ್ ಸರ್ ಪಿಕ್ಚರಲ್ಲಿ ಆಕ್ಟ್ ಮಾಡಬೇಕು, PN ಸತ್ಯ ಅವ್ರ ಹತ್ರ ಆಕ್ಟ್ ಮಾಡಬೇಕು ಅವ್ರ ಡೈರೆಕ್ಷನ್ ಅಲ್ಲಿ. ರಮೇಶ್ ಅವ್ರು ಇದಾರಲ್ಲ, MS ರಮೇಶ್ ಸರ್, ಅವ್ರ ಜೊತೆ ಅವ್ರಿಗೆ ಕೆಲಸ ಮಾಡಬೇಕು. ಓಂ ಪ್ರಕಾಶ್ ಅವ್ರ ಜೊತೆ ಕೆಲಸ ಮಾಡಬೇಕು ಡೈರೆಕ್ಟರ್ ಜೊತೆಗೆ. ಈ 4 ಜನ ಹತ್ರ ಈ ಒಂದು ಕ್ಯಾರೆಕ್ಟರ್ ಹೋಗಕ್ ಬಿಡಲ್ಲ ನನ್ನ. ಇದೊಂದು ಕ್ಯಾರೆಕ್ಟರ್ ಇರುತ್ತೆ, ಒಂದು ಕ್ಯಾರೆಕ್ಟರ್ ಕಾಮಿಡಿ ಮಾಡ್ಕೊಂಡಿರತ್ತ ಕ್ಯಾರೆಕ್ಟರ್. ಅವರು ಎಲ್ಲರಿಗೂ ಆತ್ಮೀಯರು, ಇವರೆಲ್ಲರಿಗೂ. ಆಮೇಲೆ ರವಿಚಂದ್ರನ್ ಅವ್ರ ಕಂಪನಿ, ಅಲ್ಲಿಗೆ ನಾನು ಆಗದೇ ಇಲ್ಲ, ಅಲ್ಲಿ ಹೋಗಕ್ಕೆ ಆಗಲ್ದು, ಮಾಡಕ್ಕೆ ಆಗಲ್ದು. ಹೊಸಿ ನನಗೆ ನೋವು ಕೊಟ್ಟಿಲ್ಲ ಆ ಮನುಷ್ಯ. ಕೊನೆಗೆ ಇದು ಓಪನ್ ಅಪ್ ಆಗತ್ತೆ, ಹೊಸಬ್ರು ಸಿನಿಮಾ ಶುರು ಆಗ. ಅದಾದ್ಮೇಲೆ ತಿರುಗಿ ನೋಡ್ಲಿಲ್ಲ ನಾನು. ಬರುತ್ತೆ ಮತ್ತೆ ಅವಕಾಶಗಳೆಲ್ಲ ಬರ್ತವೆ. ನನ್ನವನು, ನನ್ನ ಸೀರೆ, ಈ ತರದ್ದು ಸಂಗಾತಿ, ಈ ತರದ್ದೆಲ್ಲ ಸಿನಿಮಾಗಳಲ್ಲಿ ಒಳ್ಳೆ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ಕೊಂಡು ವಂಶಿ, ಅಪ್ಪು ಸರ್ ವಂಶಿ, ಮಿಲನ ಪ್ರಕಾಶ್ ಸರ್ ನಿರ್ದೇಶನದ ವಂಶಿ, ಪ್ರೀತಿ ಜೊತೆಯಲ್ಲಿ. ಆಮೇಲೆ ಮಾಸ್ಟ್ರು ಆನಂದ್ ಅವರು SSLC ನನ್ನ ಮಕ್ಕಳು ಅಂತ ಮಾಡ್ತಾರೆ ಸೀರಿಯಲ್. ಅದರಲ್ಲಿ ಬಾಬು ಹಿರಣ್ಯ ಅವರು ನನ್ನ ತಂದೆ ಪಾತ್ರ, ನಾನು ಮಗನ ಪಾತ್ರ. ಅದು ಒಂದಷ್ಟು ದಿನ ಮಾಡ್ತೀವಿ. ಆಮೇಲೆ ಸಿನಿಮಾ ಬ್ಯುಸಿ ಆಗ್ಬಿಡ್ತೀನಿ ನಾನು. ಅದಾದ್ಮೇಲೆ ನನ್ನ ಕ್ಯಾರೆಕ್ಟರ್ ಬೇರೆಯವ್ರನ್ನ ಹಾಕ್ತಾರೆ, ನಾನು ಅಲ್ಲಿರಲ್ಲ, ಸೀರಿಯಲ್ ಮಾಡಲ್ಲ, ಸಿನಿಮಾ ಕಡೆ ಫುಲ್ ಬ್ಯುಸಿ. ಕಂಟಿನ್ಯೂ ಸಿನಿಮಾಗಳು ಮಾಡ್ಕೊಂಡು ಹೋಗ್ತೀವಿ. ಒಂದು 2 ವರ್ಷ ಫುಲ್ಲು, 2-3 ವರ್ಷ. 2009ರಲ್ಲಿ ನನ್ನ ಉದಯ ಕಾಮಿಡಿ ವಾಹಿನಿ ಕರೀತಾರೆ. ನಾನು, ನಮ್ಮ ಚಿಕ್ಕಣ್ಣ, ಇನ್ನೂ ಒಂದಷ್ಟು ಜನ ಕಲಾವಿದರು, ಪ್ರತಾಪ್, ನಮ್ಮ ಕುರಿ ಪ್ರತಾಪ್ ಎಲ್ಲ ಕರೆದು ಒಬ್ಬೊಬ್ರಿಗೆ ಒಂದೊಂದು. ನಾನು ಅವಾಗ ಲೈವ್ ಮಾಡ್ತಿದ್ದೆ. ಅವಾಗ ಉದಯ ಕಾಮಿಡಿ ಉಂಡಾಡಿ ಗುಂಡ ಅಂತ ಪ್ರೋಗ್ರಾಮ್ ಹೆಸರು. ಅಲ್ಲಿ ಪ್ರೂವ್ ಮಾಡ್ಕೊಂಬಿಟ್ಟೆ ನನ್ನ. ಅಲ್ಲಿ ಪ್ರೂವ್ ಮಾಡ್ಕೊಂಡಿದ್ದು ಕಂಟಿನ್ಯೂ ಪ್ರೋಗ್ರಾಮು, ಡೈಲಿ ಶೂಟು. ಡೈಲಿ ಇಲ್ಲ, ತಿಂಗಳಲ್ಲಿ ಒಂದು 12 ದಿನ ಶೂಟು. ಯಾವ ಲೆವೆಲ್ಗೆ ಆಗೋಗ್ಬಿಡ್ತು ಅಂದ್ರೆ 15 ದಿನ ಟಿವಿಲಿ ಕಾಣ್ತಿದ್ದೆ. ಓಕೆ, 15-18 ದಿನ ಟಿವಿಲಿ ಕಾಣ್ತಿದ್ದೆ. ಇದೇನಾಗ್ಬಿಡ್ತು ನಮ್ಗೇನಾದ್ರೆ ಅಲ್ಲಿ ಒಟ್ಟು ತುಂಬ ಊಟ ಸಿಗಕ್ಕೆ ಶುರು ಆಯ್ತು ನಮ್ಮ ಕಮಿಟ್ಮೆಂಟ್ಗೆ. ಅದರೊಳಗೆ ಈ ಆಸೆಗಳಿರುತ್ತಲ್ಲ, ಕಲಾವಿದನಿಗೆ ಒಂದು ಆಸೆ ಅನ್ನೋದಿರುತ್ತಲ್ಲ, ಕಲಾವಿದ್ರೆ ಮನುಷ್ಯರಿಗೆ ಇರುತ್ತಲ್ಲ. ಸೈಕಲಲ್ಲಿ ಹೋಗೋನ್ ಬೈಕ್ ತಗೋಬೇಕು ಅನ್ನೋ ಆಸೆ, ಬೈಕಲ್ಲಿ ಹೋಗೋನ್ಗೆ ಕಾರ್ ತಗೋಬೇಕು ಅನ್ನೋ ಆಸೆ. ಹಂಗೆ ಬೈಕ್ ಇದ್ದಿದ್ದು ನನಗೆ ಡಾಕ್ಟರ್ ಬೇರೆ ಅವಾಗ ಭಯ ಬೀಳಿಸ್ಬಿಟ್ಟಿದ್ರು. ತಿರುಗಿ ಬಿದ್ರೆ ಮತ್ತೆ ರೆಡಿ ಆಗಲ್ಲ ಈ ಕಾಲು ಅನ್ನೋದನ್ನ ಇದು ಮಾಡ್ಬಿಟ್ಟಿದ್ರು. ಆ ಭಯಕ್ಕೇನೆ ಇವ್ರುಗಳು ನಮ್ಮ ಚಿಕ್ಕಜ್ಜಿ ಆಗಿರ್ಬೋದು, ನಮ್ಮ ಮಾವ, ಇವರೆಲ್ಲ ಮಾತ್ಬಿಟ್ಟಿದ್ದು ನನ್ನ ಹತ್ರ. ಮತ್ತೆ ಬಿದ್ದು ಯಾರಿದ್ದಾರೆ ಇವ್ರು ನೋಡ್ಕೊಳಕ್ಕೆ ಅನ್ನೋದು ಬಂದ್ಬಿಡ್ತು ಅವ್ರಿಗೆ. ಕಾರ್ ತಗೋಣ ಅಂತ ಅಷ್ಟೊತ್ತಿಗೆ ಈ ಕಮಿಟ್ಮೆಂಟ್ಗೂ ಕಾರ್ ತಗೊಂಡ್ಬಿಡ್ತೀನಿ. ಕಾರ್ ತಗೊಂಡು ಅದಕ್ಕೆ ತಕ್ಕನಂಗೆ ಉದಯ ಕಾಮಿಡಿ ಕೆಲಸ 5. ಅದು ಸಾಲ ಕಟ್ಟಬೇಕಲ್ಲ, ಕಾರ್ EMI ಕಟ್ಟಬೇಕಲ್ಲ ಅಂತ ಇದು ಇನ್ನೂ ಜಾಸ್ತಿ ಪ್ರೋಗ್ರಾಮ್ ಕೊಡಿ ಅಂತ ನನಗೆ. ನಾನು ಕೊಟ್ಟೋದೇ ಮ್ಯಾಕ್ಸಿಮಮ್ಮು, ಇನ್ನೂ ಕೊಡಿ ಅಂತ. ಇದೇನಾಗ್ಬಿಡ್ತು ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ಕೆಲವೊಬ್ರಿಗೆ, ಗುರು ಅವನು ಫುಲ್ಲು ಟಿವಿಲೇ ಬ್ಯುಸಿ ಗುರು ಅವನು. ಇದಿರ್ತಾರೆ ಗೊತ್ತಾ ಕೆಲವೊಬ್ರು, ನೀವು ಸರ್ ಹರೀಶ್ ದಪ್ಪಗಿರ್ತಾರಲ್ಲ ಅವ್ರಿಗೆ
ಒಂದು ಕ್ಯಾರೆಕ್ಟರ್ ಹಾಕಿನ ಸರ್ ಅವನು ಉದಯ ಟಿವಿಲೇ ಇರ್ತಾನೆ ಸರ್, ಅವನು ಯಾವಾಗ್ಲೂ ಬರಲ್ಲ ಸರ್ ಅವನು ಅಂದ್ಬಿಡೋದು. ಬರ್ತಾರ ಬರಲ್ವ ಅನ್ನೋದೇ ಗೊತ್ತಿಲ್ಲ, ಅಲ್ಲಿ ಒಂದು ಫೋನು ಮಾಡಲ್ಲ. ಈಗ ನೀವು ನನ್ನ ಕರೆದ್ರೆ, ನೀವು ಕರೆದಿದ್ದಕ್ಕಿಂತಾನೆ ನಾನು ಬಂದಿದ್ದು, ನೀವು ಕರೀದಿದ್ರೆ ನನಗೆ ಹೆಂಗೆ ಗೊತ್ತಾಗೋದು? ನೀವೇ ಅಲ್ಲಿ ಮಾತಾಡ್ಕೊ. ಈ ಥರದೆಲ್ಲ ನಮ್ಮ ದೌರ್ಭಾಗ್ಯ ಕಲಾವಿದ್ರದ್ದು. ಇಲ್ಲಿ ಸುಮಾರು ಪರಮರೆ ಇದನ್ನ ಎಲ್ಲರೂ ಒಪ್ಕೊಳ್ತಾರೆ. ನಿಮ್ಮಲ್ಲಿ ಯಾರು ಮಾತಾಡಿದಾರ ಇಲ್ವೋ, ಫ್ರಂಟ್ ಆಫ್ ದಿ ಕ್ಯಾಮ್ರಾ ಇಲ್ಲಿ ಆಕ್ಟ್ ಮಾಡೋದಿದೆ ನೋಡಿ, ಮೇಕಪ್ ಮಾಡ್ಕೊಂಡು. ಬ್ಯಾಕ್ ಆಫ್ ದಿ ಕ್ಯಾಮ್ರಾ ಬಿಹೈಂಡ್ ಆಕ್ಟ್ ಮಾಡ್ಬೇಕು ಇವಾಗ. ಆವಾಗಲೇ ನೀವು ನಿಜವಾದ ಕಲಾವಿದ ಅಂತ ಅನಿಸ್ಕೊಳ್ಳೋದು. ಹಂಗಾಗಿದೆ ಇವತ್ತು ಪರಿಸ್ಥಿತಿ. 2008-9 ಆದ್ಮೇಲೆ ಈ ತರ ಆಗೋಗುತ್ತೆ. ಎಲ್ರ ಮುಂದೆನೂ ಆಕ್ಟ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಸರ್ ಹಂಗೆ. ಅದನ್ನ ಆ ಡ್ರಾಮಾ ಅವೆಲ್ಲ ಹಿಂದೆ ಬಿಹೈಂಡ್ ಸ್ಕ್ರೀನ್ಸ್ ಅಂಥವ್ರಿಗೆ ಬ್ಯುಸಿ ಇರ್ತಾರಂಥವ್ರು. ಅಂಥವ್ರು ಕೆಲಸ ಕಿತ್ಕೊಳ್ತಾರೆ. ಜೊತೆಗಿರೋರೇನೇ ಹೇಳ್ಬಿಡ್ತಾರೆ, ಸರ್ ಇಲ್ಲ ಸರ್ ಅವ್ನು ಬ್ಯುಸಿ ಇದ್ದಾನೆ ಸರ್, ಅವ್ನು ಕಿರಿಕು ಸರ್. ಅವ್ನಿಗೇನು ಬಿಡಿ ಸರ್. ಅವರು ಮಲ್ಲೇಶ್ವರದಲ್ಲಿ ಸ್ವಂತ ಮನೆ ಇದೆ. ಸ್ವಂತ ಮನೆ ನಮ್ಮ ಮುತ್ತಜ್ಜಿ ಅವ್ರ ಕಾಲದ್ದು, ಆ ಕಾಲದ್ದು ಮನೆ. ಅಲ್ಲಿ ನಮ್ಗೆ ಅನ್ನ, ಅಲ್ಲಿ ಯಾರೋ ಹಿರಿಯರು ಅನ್ನ ಹಾಕ್ತಾರೆ, ಅಮ್ಮ ಇಲ್ಲ ಅಪ್ಪಿಲ್ಲ, ಅನ್ನ ಹಾಕ್ತಿರೋರೆ ಯಾರು ಅಲ್ಲಿ. ಈ ಥರದ್ದೆಲ್ಲ ಹೇಳಿ ನಮ್ಮ ಕೆಲಸನ ಅವ್ರು ಕಿತ್ಕೊಂಡ್ಬಿಡೋದು. ಈ ಥರದ್ದೆಲ್ಲ ಮಾಡಿ ನಮ್ಮ ದೌರ್ಭಾಗ್ಯ ಅವಲ್ಲ ಅಂಥವೆಲ್ಲ ಆಗಿದೆ. 2008 ಹಂಗಾಗತ್ತೆ. ಕಟ್ ಮಾಡಿದ್ರೆ ನನಗೆ ಸಿಕ್ತಂಥ ಒಂದು ಗೆಲುವು ಏನಪ್ಪ ಅಂದರೆ, ನಮ್ಮ ಗೆಳೆಯರು ರಾಕಿ ಅನ್ನೋ ಒಂದು ಸಿನಿಮಾ ಮಾಡ್ತಾರೆ. ಮನಸೇ ಮನಸೇ ಯಾಕೆ ಮನಸೇ ಇದ್ರಲ್ಲಿ ನಿನ್ ಕ್ಯಾರೆಕ್ಟರ್ ಇಲ್ಲ ಕಣ, ಏನು ಹಿಂಗ ಅಂದ್ಬಿಟ್ರೆ ಹೆಂಗೆ, ಸಣ್ಣ ಕ್ಯಾರೆಕ್ಟರ್ ಒಂದಿನದ ಟಿಸ್ಕೊಡ್ಸೋರು ಮಾಡ್ತೀನಿ. ಅವಾಗೆಲ್ಲ ಮಾಡಿಲ್ವಾ, ಇದ್ರಲ್ಲಿ ನಿಮ್ ಮಾಡುವಂತ ಕ್ಯಾರೆಕ್ಟರ್ ಇಲ್ಲ, ಇನ್ನೊಬ್ರಿಗೆ ಹಾಕಿದ್ದಾರೆ ಕ್ಯಾರೆಕ್ಟರ್, ಮಿತ್ರಂಗೆ ಹಾಕಿದ್ದಾರೆ ಕ್ಯಾರೆಕ್ಟ್ರು, ಮಾಡೋಣ ಬಿಡ ಅಂತ ಅಂದು ಹೇಳಿ ಅವರ ಗೆಲುವು ಇದೆ ನೋಡಿ. ಅವರ ಗೆಲುವು ನನಗಷ್ಟು ಹುಮ್ಮಸ್ಸು ಕೊಡುವಂಥದ್ದು. ಮೊಗ್ಗಿನ ಮನಸ್ಸು ಆಲ್ರೆಡಿ ಅವ್ರು ಮಾಡಿದ್ರು. ಬಟ್ ಅದು ಹೀರೋಯಿನ್ ಓರಿಯೆಂಟೆಡ್ ಸಬ್ಜೆಕ್ಟ್ ಥರ ಇರ್ತದೆ. ಇದರಲ್ಲಿ ಪಕ್ಕ ಮಾಸ್. ಅಲ್ಲಿ ನಮ್ಮ ಬಾಸು ಎಂಟ್ರಿ ಭಾಳ ಅದ್ಭುತವಾಗಿ ಹೆಸರಾಗುತ್ತೆ ಯಶ್ವರ್ಗೆ. ಆಮೇಲೆ ಜೊತೆಗೆ ಓಡಾಡ್ಕೊಂಡಿರ್ತೀನಿ. ರಾಕಿಲೇನು ಕ್ಯಾರೆಕ್ಟರ್ ಸಿಗಲ್ಲ? ಇಲ್ಲ, ರಾಕಿಲೂ ಸಿಗಲ್ಲ. ಇಲ್ಲಿವರೆಗೂ ನಾನು ಯಾವ ಸಿನಿಮಾನೂ ಮಾಡಿಲ್ಲ ಆ್ಯಕ್ಟರ್ ಅವ್ರ ಜೊತೆ. ನಾನಾದ್ಮೇಲೆ ಬಂದಂಥ ಚಿಕ್ಕಣ್ಣ ಇವರೆಲ್ಲ ಮಾಡಿಬಿಟ್ರು, ಭಾಳ ಅದ್ಭುತವಾದ ಪಾತ್ರಗಳೆಲ್ಲ ಮಾಡಿದ್ರು. ಅದೇನೋ ಅದು ಸೀರಿಯಲ್ಲೇ ಮಾಡಿಬಿಟ್ಟಿದ್ದಲ್ಲ, ಇನ್ನೇನು ಸಿನಿಮಾದಲ್ಲಿ ಏನು ಅಂತ ಅದೇನೋ ಭಗವಂತ ಹೇಳ್ಬಿಟ್ಟು ಏನೋ ಕಾಣೆ ಪಾತ್ರ ಮಾಡೋಕ್ಕೆ ಆಗಲಿಲ್ಲ ನಾನು. ಬಟ್ ಇವತ್ತಿಗೂ ನನ್ನ ಜೊತೆ ಅಷ್ಟು ಪ್ರೀತಿಯಿಂದ ಮಾತಾಡ್ತಾರೆ, ಅಷ್ಟು ಚೆನ್ನಾಗಿದ್ದಾರೆ. ಆಮೇಲೆ ಈ 2010 ತನಕ ಅಷ್ಟೇ ನಿರ್ದೇಶಕರು ನನ್ನ ಸ್ನೇಹಿತರಾಗಿರ್ಬೋದು, ನಾಯಕ ನಟರು ನನ್ನ ಸ್ನೇಹಿತರಾಗಿರ್ಬೋದು, ಕ್ಯಾಮ್ರಾಮ್ಯಾನ್ ನನ್ನ ಫ್ರೆಂಡ್ ಆಗಿರ್ಬೋದು, ನನ್ನ ಜೊತೆಗೆ ಬಂದಂಥವ್ರಾಗಿರ್ಬೋದು, ನಾನು ಕೇಳಿದಂಥದ್ದು ಗುರು ಒಂದು ಅವಕಾಶ ಮಾಡ್ಬೋದು. ಅದಾದಮೇಲೆ ಐ ಸ್ಟಾಪ್ಡ್ ಆಸ್ಕಿಂಗ್ ದೆಮ್. ನಾನು ನನ್ನ ಸ್ನೇಹಿತರನ್ನ ಯಾವತ್ತಿಗೂ ಕೆಲಸ ಕೊಡಿಸಿ ಅಂತ ಕೇಳಿಲ್ಲ. ನಾನು ಆ್ಯಕ್ಚುಲಿ ನನ್ನ ಮೊದಲನೇ ಸಿದ್ಧಾಂತ ಏನಿತ್ತು ಅಂದರೆ, ಸಾಲ ಕೇಳೋದು ತಪ್ಪು, ಕೆಲಸ ಕೇಳೋದು ತಪ್ಪಿಲ್ಲ ಇಲ್ಲಿ ಅನ್ನೋದಿತ್ತು ಮೊದಲನೇ ಸಿದ್ಧಾಂತ. ಅದಾದಮೇಲೆ ಏನಿಸ್ತು ಅಂದರೆ, ಅವ್ರು ಯಾಕೆ ನನಗೆ ಕೆಲಸ ಕೊಡಬೇಕು, ಅವ್ರು ಯಾಕೆ ನನಗೆ ರೆಫರೆನ್ಸ್, ಅವೆಲ್ಲ 2005 ತನಕಿತ್ತು. ಅನುಕಂಪ, ಪ್ರೀತಿ, ಅವ್ನಿಗೊಂದು ಕ್ಯಾರೆಕ್ಟರ್ ಹೇಳ್ರಿ, ಪಾಪ ಒಳ್ಳೆ ಹುಡುಗ ಕಣ್ರಿ, ಪಾಪ ತಾಯಿ ಇಲ್ಲ ಕಣ್ರಿ, ಈ ಥರದಿತ್ತು. ಅದಾದಮೇಲೆ ಅವೆಲ್ಲ ಮರೆ ಆಗ್ಬಿಡ್ತು. ಆಮೇಲೆ ಅವ್ರವ್ರ ಜಂಜಾಟ, ಅವ್ರವ್ರು ಇದ್ರು, ಅದು ಇದು. ಬಟ್ ಇವತ್ತಿಗೂ ನನಗೆ, ನಾನು ಗೆಳೆಯ ಅಂತ ಹೇಳಲ್ಲ, ಇವತ್ತಿಗೂ ಚಿನ್ನ ಅಂತಲೇ ಕರೆಯೋದು. ಕೆಲವೊಬ್ರಲ್ಲ ಅಣ್ಣ ಬಾಸ್ 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 ಅವೆಲ್ಲ ಮಾಡಲ್ಲ. ಚಿನ್ನ ಹೇಗಿದ್ದೀರಾ ಚಿನ್ನ, ಹಂಗೆ ಇರೋದು. ನಾವು ಪೌರ್ಣಮಿ ದಿನ ಚಂದಮಾಮನ್ ನೋಡಿದ್ರೆ ಖುಷಿ ಪಡಲ್ವಾ? ಅದ್ರ ಪಕ್ಕದಲ್ಲಿ 1-2 ನಕ್ಷತ್ರ ಇದ್ರೆ ಆ ಕಡೆ ಜೂಮ್ ಆಗ್ತಿರ್ತಾನೆ. ಅದೇ ರೀತಿ ಅವರು ನೋಡಿ ಅವರ ಒಬ್ಬ ಅಭಿಮಾನಿಯಾಗಿ ನಾನು ದೂರದಲ್ಲಿ ನೋಡ್ತೀನಿ. ಗೆಳೆಯರು ಸಿಗ್ತಿರ್ತಾರೆ, ಯಾವಾಗಾದರೆ ಸಿಕ್ಕಿದಾಗ ತಪ್ಕೊಳ್ತಾರೆ. ಅದೇ ಒಂದು ಖುಷಿ. ಅದೇ ನಾನು ಅವ್ರು ಮಾಡಿದಂಥ ಎಲ್ಲ ಸಿನಿಮಾಲ್ಲೂ ಆ್ಯಕ್ಟ್ ಮಾಡಿದಷ್ಟು ಖುಷಿ ಕೊಡುವಂಥದ್ದು. ಅವರು ಇದು ಮಾತ್ರ ಸಾಲದು, ನೆಕ್ಸ್ಟ್ ಲೆವೆಲ್ಗೆ ಇಂಗ್ಲೀಷ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು. ಅವರು ದೊಡ್ಡ ದೊಡ್ಡ ನಿರ್ದೇಶಕರು, ರಾಜಮೌಳಿ, ನಮ್ಮ ತಮಿಳ್ ಶಂಕರರು, ಲೋಕೇಶ್ ಕನಕರಾಜ್, ಇಂಥವ್ರ ಜೊತೆಗೆ ಅವ್ರು ವರ್ಕ್ ಮಾಡಬೇಕು. ಅದನ್ನು ಅವ್ರ ಅಭಿಮಾನಿಯಾಗಿ ನಾನು ನೋಡ್ಬೇಕು. ಇದು ನನ್ನ ಆಸೆ.
ಯಶ್ ಅವ್ರ ಬಗ್ಗೆ. ಅಪ್ಪು ಸಾರ್ ಬಗ್ಗೆ ಹೇಳ್ತೀನಿ ಕೇಳಿ. ಅಪ್ಪು ಸಾರು ಎಷ್ಟು ಒಂದು ಅದ್ಭುತ ಹೃದಯ ಅಂದ್ರೆ, ಕರ್ಪೂರ ಗೊತ್ತಲ್ಲ, ಕರ್ಪೂರ ಹೆಂಗೋ ಅವ್ರು ಹಂಗೆ. ಅಂದ್ರೆ ಎಂತ ಕೋಟ್ಯಾಧೀಶ್ವರ ಇದ್ರು ಆ ಕರ್ಪೂರ ಒಂದೇ ಜ್ಯೋತಿ ತೋರಿಸುತ್ತಂತೆ. ಎಂತ ಕೀಳು ಬಡವ ಭಿಕ್ಷುಕ ಇದ್ರು ಕರ್ಪೂರದ ಜ್ಯೋತಿ ಒಂದೇ ಇರುತ್ತಂತೆ. ಹಂಗೆ ಅಪ್ಪು ಸಾರು ಎಲ್ಲರನ್ನೂ ಪ್ರೀತಿ ಮಾಡೋರ್ರಿ ಅಪ್ಪು. ನನಗೆ ಅವತ್ತಿಗೆ ಹೇಳಿದ್ರು, ಅಫಿನಿಟಿ ಸೇರಿಸ್ತೀನಿ ಬನ್ನಿ ರೀ, ಒಂಚೂರು ಸಣ್ಣ ಮಾಡ್ಕೊಳ್ಳಿ ಅನ್ನೋರು. ಅಫಿನಿಟಿ ಜಿಮ್ ಸದಾಶಿವನಗರ, ಅವತ್ತಿಗೆ ನಾವು ನಂಬರ್ 1 ಜಿಮ್ ಇನ್ ಬ್ಯಾಂಗ್ಳೂರ್. ಅವ್ರು ವರ್ಕೌಟ್ ಮಾಡ್ತಿದ್ದು ಜಾಗ. ಅಲ್ಲಿಗೆ ಬನ್ನಿ, ಒಟ್ಟಿಗೆ ಮಾಡೋಣ, ವರ್ಕೌಟ್ ಮಾಡೋಣ ಬನ್ನಿ, ಒಂಚೂರು ಕಮ್ಮಿ ಮಾಡ್ಕೊಳ್ಳಿ, ಸರಿ ದಪ್ಪ ಇರಿ ಬಟ್ ಒಂಚೂರು ಇನ್ನ ಕಮ್ಮಿ ಮಾಡ್ಕೊಳ್ಳಿ ಅಂತ ಅವ್ರು ನನಗೆ ಅವತ್ತು ಹೇಳ್ಕೊಟ್ಟಿದ್ ವಿದ್ಯೆ ಇವತ್ತಿಗೂ ಐ ವಾಕ್ ಮೋರ್ ದೆನ್ 3 hours ಎ ಡೇ. ಬೆಳಿಗ್ಗೆ 1.5 hour, ನೈಟ್ 1.5 hour ವಾಕ್ ಮಾಡ್ತೀನಿ. ಆಲ್ಮೋಸ್ಟ್ ಒಂದು 8 ಕಿಲೋಮೀಟರ್ ಕವರ್ ಮಾಡ್ತೀನಿ. ಸದಾಶಿವನಗರ ಪಾರ್ಕು ಆ ಕಡೆ ಎಲ್ಲ ಓಡಾಡ್ತಿರ್ತೀನಿ. ನೈಟ್ ಹೊತ್ತು ಓಡಾಡ್ತೀನಿ, ಒಂದು ಹೆಡ್ಫೋನ್ಸ್ ಹಾಕೊಂಡು ಕಿವಿಗೆ ಓಡಾಡ್ತಾ ಇರ್ತೀನಿ. ಆಮೇಲೆ ಉದಯ ಟಿವಿಲಿ ಕರುನಾಡ ಸ್ವಾದ ಅಂತ ಬರುತ್ತೆ 2010 ಅಲ್ಲಿ. ದಟ್ ಈಸ್ ದಿ ಫುಡ್ಡಿ ಪ್ರೋಗ್ರಾಮ್, ಕುಕಿಂಗ್ ಫುಡ್ಡಿ ಪ್ರೋಗ್ರಾಮ್. Highway on my plate ಅನ್ನೋ ರೆಫರೆನ್ಸ್ ಅದು. Follow Highway on my plate is in Bengaluru and we are standing outside the magnificent Vidhan Soda. Highway on my plate ಅಂತ NDTV ಬರುತ್ತಲ್ಲ, ಅದ್ರದ್ದು ರೆಫರೆನ್ಸ್ ಇಲ್ಲಿ ತಗೊಂಡು ಮಾಡ್ತಾರೆ. ಅದರಲ್ಲಿ ನಾನು ಆಮೇಲೆ ಇನ್ನೊಬ್ಬ ಹುಡುಗ ಊರು ಹೋಗಿ ಎಲ್ಲ ಹೋಟ್ಲದೆಲ್ಲ, ಅದು ಆ್ಯಕ್ಚುಲಿ ಸೀರಿಯಲ್ ಸ್ಲಾಟ್, ಅದು 12:30 ಸ್ಲಾಟು. 12:30ಗೆ ಸುವರ್ಣದಲ್ಲಿ ಶ್ರೀಕೈ ಚಂದ್ರ ರೋಡ್ ಬರ್ತದೆ. ಈ ಕಡೆ ನಮ್ಮ ಒಗ್ಗರಣೆ ಡಬ್ಬಿ ಮುರಳಿಯವ್ರಿಗೆ ಬರುತ್ತೆ. ನಂದು 12:30 ಬರುತ್ತೆ ಉದಯ ಟಿವಿಲಿ. ಒಂದಷ್ಟು ಎಪಿಸೋಡ್ಗಳು 11:30ಗೆ 12 ಆಟೋ ಓಡಿಸೋದು ಚಿಕ್ಕಣ್ಣ, ಅದೊಂದು ಪ್ರೋಗ್ರಾಮು. 12ರಿಂದ 12:30 ನಮ್ಮ ಕುರಿ ಪ್ರತಾಪ್ ಅವ್ರದ್ದೊಂದು ಪ್ರೋಗ್ರಾಮ್ ಬರ್ತಿತ್ತು. 12:30ಯಿಂದ 1 ಗಂಟೆ ನಂದು ಬರ್ತಿತ್ತು. ಒಂದಷ್ಟು ಎಪಿಸೋಡ್ಗೆ ನಾನು ಫುಡ್ ಬ್ಲಾಗಿಂಗ್ಗೆ ಅವತ್ತಿಗೆ ಮಾಡಿದ್ದಾಯ್ತದು. ಹೋಟ್ಲು ಹೋಗಿ ಮಾಡೋಂಥದ್ದು ಅವತ್ತಿಗೆ ಮಾಡಾಯ್ತು. ಅದು ಒಂದು 150-125 ವಿಡಿಯೋ ಏನೋ ಆಗ್ತದೆ, ಎಪಿಸೋಡ್ಸ್ ಆಗ್ತದೆ, ಮಂಡೇ ಟು ಫ್ರೈಡೇ ಬರೋವಂಥದ್ದು. ಅದಾದಮೇಲೆ ಅದು ಸೀರಿಯಲ್ ಸ್ಟಾರ್ಟ್ ಆಗಿರೋದ್ರಿಂದ ಇದನ್ನು ವೈಂಡ್ ಅಪ್ ಮಾಡ್ತಾರೆ ಎಲ್ಲವನ್ನು. ಸೊ 1 ಗಂಟೆಯಿಂದ ಇದ್ದಿದ್ದು ಸೀರಿಯಲ್ ಸ್ಟಾರ್ಟ್ಗಳು ಆವಾಗ ಏನಾಗುತ್ತೆ, 2010ಇಂದ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸೀರಿಯಲ್. ಆ 3 ಪ್ರೋಗ್ರಾಮ್ನ ವೈಂಡ್ ಅಪ್ ಮಾಡ್ತಾರೆ. ಚಿಕ್ಕಣ್ಣಂದು, ಕುರಿ ಪ್ರತಾಪ್ ಅವ್ರದ್ದು, ನಂದು ಎಲ್ಲ ವೈಂಡ್ ಅಪ್ ಮಾಡ್ತಾರೆ. ಮಾಮೂಲಿ ಉದಯ ಕಾಮಿಡಿಲಿ ಬೇರೆ ಬೇರೆ ಪ್ರೋಗ್ರಾಮ್ಗಳು ಮಾಡ್ಕೊಂಡಿರ್ತೀನಿ. ಇಲ್ಲಿ ಸಿನಿಮಾಗಳು ಕಡಿಮೆ ಆಗ್ತಾ ಹೋಗುತ್ತೆ. ಕಾರಣ ಇನ್ನು ಚಾನಲಲ್ಲಿ ಬ್ಯುಸಿ ಅನ್ನೋದು ಬಂದ್ಬಿಡುತ್ತೆ. ಅದರ ಮಧ್ಯದಲ್ಲಿ ಸಿನಿಮಾಗಳು ಮಾಡ್ಕೊಂಡು ಹೋಗ್ತೀನಿ. ನನಗೆ ನನ್ನವನು, ಕೋಟೆ, ಹೃದಯದಲ್ಲಿ ಇದೇನಿದು, ವಂಶಿ ಇವೆಲ್ಲ ಭಾಳ ಅದ್ಭುತ ಹೆಸರು ಕೊಡ್ತು. ಆ್ಯಕ್ಚುಲಿ ಎಕ್ಸ್ಕ್ಯೂಸ್ ಮಿ ಅಭಿಲೆಲ್ಲ ಕಡಿಮೆ ಡೈಲಾಗು. ಜೋಗಿಲಿ ಚೆನ್ನಾಗಿತ್ತು ಪಾತ್ರ, 1-2 ಸೀನ್ ಇತ್ತು. ಆ ಮನುಷ್ಯ ನಮ್ಮ ಜೋಗಿ ಪ್ರೇಮ್ ಸರ್ ಶಿವಣ್ಣನ ಕಾಂಬಿನೇಷನ್ನು. ಕಿಶನ್ ಅವರು ಒಂದು ಡೈಲಾಗ್ ಹೇಳ್ತಾರಲ್ಲ, ಕಿಶನ್ ಜೆನಿಫರ್ ಕೊತ್ವಾಲ್ ಇರುತ್ತೆ ಒಂದು ಕಾನ್ವರ್ಸೇಷನ್. ಅದೇ ಡೈಲಾಗನ್ನ ನಾನು ಹೇಳೋ ಥರ ಅವ್ರಿಗೆ ಹೇಳ್ಬಿಟ್ಟು ಅವರು ಜೋಗಿನ ಹುಡುಕ್ತಾ ಇರ್ತಾರೆ, ನನಗೆ ತೋರಿಸ್ತಾರೆ ಬಂದು, ಯಾರೋ ಅವನೋ ಒಳ್ಳೆ ಕಳ್ಳಿದ್ದಂಗೆ ಅವನಲ್ಲ ಅಂತೀನಿ. ಇವೆಲ್ಲ ಮಾತುಕತೆ ಆದಮೇಲೆ ಗೊತ್ತಿಲ್ವಾ ಅಂತೇನೋ ಅಂತಾರೆ ಅವರು. ಅವೆಲ್ಲ ಕಟ್ ಮಾಡ್ಬಿಟ್ರು. ಫೈನಲ್ ನಾನು ಹಿಂಗೆ ಹೋಗ್ತೀನಿ, ಶಿವಣ್ಣ ಹಿಂಗೆ ಬರ್ತಾರೆ ಪಾಸಿಂಗಲ್ಲಿ. ಯಾವ ಡಿಪ್ಪ ಹಾಕಿತೀನಿ ನೋಡ ಅಂತ ಕೇಳ್ತಾರೆ ಶಿವಣ್ಣ. ನಾನು ಹೋಗಿ ನನ್ನ ಮಮ್ಮಿನ ಕೇಳೋ, ಅದಷ್ಟೇ ಬರುತ್ತೆ ಶಾಟ್. ನಮ್ಮ ಮನೆ ಬರ ನೋಡಿ ಒಳ್ಳೆ ಸೀನ್. ಅದು ಒಂದು ಸೀನು. ಈ ಪಾಸಿಂಗನ್ನೇ ಇವತ್ತಿಗೂ ಜನ ಮರ್ತಿಲ್ಲ. ನಾನು ಇಲ್ಲಿ 20 ದಿನ 40 ದಿನ ಕೆಲಸ ಮಾಡೋ ಸಿನಿಮಾದ್ ಹೇಳಲ್ಲ, ಇದು ಪಾಸಿಂಗ್ ಶಾಟ್ ಅಂತ ಮುರಿಯಲ್ಲ. ಅದನ್ನ ಕೇಳ್ತಿರ್ತಾರೆ, ಅದಾದ್ಮೇಲೆ ಒಳ್ಳೆ ಕ್ಯಾರೆಕ್ಟರ್ ಮಾಡಿದೀನಿ, ಇದನ್ನ ಹೇಳ್ತಿರಲ್ರಿ ಅಂತ. ಅಂಥದನ್ನೆಲ್ಲ ನಮ್ಮ ಪ್ರೇಮ್ ಸಾರು ಅವಾಗ ಈ ಎಕ್ಸ್ಟ್ರಾ ಬಂದಿರುತ್ತಲ್ಲ ಸಿನಿಮಾ, ಎಕ್ಸ್ಕ್ಯೂಸ್ ಮೇಲೂ ಅಷ್ಟೇನೆ ಎಕ್ಸ್ಟ್ರಾ ಕಾಮಿಡಿ ಟ್ರ್ಯಾಕ್ನೇ ಎತ್ತಿಟ್ಬಿಡ್ತಾರೆ. ನಾಗೇಂದ್ರ ಪ್ರಸಾದ್ ಅವರು ನಾವು ಮಾಡಿರೋಂಥ ಕಾಮಿಡಿ ಟ್ರ್ಯಾಕ್ ಇದೆಯಲ್ಲ, 3 ಜನ ದಪ್ಪಗಿರೋರು ಮಾಡಿರೋ ಕಾಮಿಡಿ ಟ್ರ್ಯಾಕು, ಅದನ್ನೇ ಎತ್ತಿಟ್ಬಿಡ್ತಾರೆ. ಬಹುಶಃ ನನ್ನ 2ನೇ ತಾಯಿ ಅಂದರೆ ನಮ್ಮ ಉದಯ ಕಾಮಿಡಿ ಅನ್ಬೇಕು. ಅವತ್ತು ನನಗೆ ಅವಕಾಶ ಸಿಗ್ತಾ ಇದ್ದಿದ್ರೆ ಇವತ್ತು ನಾನು ಇನ್ನೊಂದು ಮಟ್ಟಕ್ಕೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಉದಯ ಕಾಮಿಡಿ ಮಾಡ್ಕೊಂಡು ಈ ಕಡೆ ಸ್ಟೇಜ್ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ನಂದೇ ಒಂದು ತಂಡ ಕಾಮಿಡಿ ಎಕ್ಸ್ಪ್ರೆಸ್ ಅಂತ ಒಂದು ಮಾಡ್ಕೊಳ್ತೀನಿ. ನಮ್ದೇ ಒಂದು ಟೀಮು. ನಾನು, ಮಿಮಿಕ್ರಿ ಗೋಪಿ, ರೇಖಾದಾಸ್ ಅವರು, ಟೆನ್ನಿಸ್ ಕೃಷ್ಣ ಅವರು, ಬಿರಾದರ್ ಅವರು, ಮಹಾನ್ ಹಾಸ್ಯ ದಿಗ್ಗಜರನ್ನೆಲ್ಲ ಬೇರೆ ಬೇರೆ ಊರಲ್ಲಿ ಗಣಪತಿ, ರಾಜ್ಯೋತ್ಸವ, ಅಣ್ಣಮ್ಮ, ಈ ತರ ದೊಡ್ಡ ಜಾತ್ರೆ ಇಂಥ ಕಾರ್ಯಕ್ರಮಗಳೆಲ್ಲ ಬಹುಶಃ ಅದೊಂದು 1000 ಸ್ಟೇಜ್ ಆಗಿದೆ
ಇಡೀ ಕರ್ನಾಟಕ, ಆಮೇಲೆ ಬಾಂಬೆ ಕರ್ನಾಟಕ, ಬಾಂಬೆ ಕನ್ನಡ ಸಂಘ, ಡೆಲ್ಲಿ ಕನ್ನಡ ಸಂಘ ಅಕ್ಕಗೆ ಕರೆದಿದ್ರು. ಸಂಭಾವನೆ ಇಲ್ಲ ಯಾರಿಗೂ ಅಂತ ಹೇಳಿ 4 ಜನ ಕಲಾವಿದರು ಸಾಕು ನೀವು ಅಂತ ಕರೆದಿದ್ರು. ಸಂಭಾವನೆ ಇಲ್ಲ ನಮ್ಗೇನು ಅಂದರೆ, ನಾವು ಏನೇ ಒಂದು ಮಾಡಿದ್ರು ಕಲಾವಿದರು, ನಮ್ಗೆ ಬ್ರೆಡ್ಡು ಬಟರ್ ಇದೇನೆ, ಅನ್ನನೇ ಇದು, ಗಂಜಿನೇ ಇದು. ಸಂಭಾವನೆ ಇಲ್ಲದೆ ಇದ್ರೆ ಹೆಂಗೆ ಅಂತ. ಅದು ಬೇರೆ ಕಲಾವಿದ್ರೆಲ್ಲ ದೇವರು ಓಕೆ, ನನಗೆ ಪೇಮೆಂಟ್ ಇಲ್ಲದೆ ಹೋದರೆ ಬೆಲೆ ಇರೋದು ಅಂತ. ನನ್ನ ಅಕ್ಕ ಸಮ್ಮೇಳನ ಒಂದಕ್ಕೆ ಹೋಗಿಲ್ಲ ನೋಡಿ. ನನಗೆ ಆವಾಗಲೇ 14 ಬಂದಿತ್ತದು. ಅಕ್ಕ ಸಮ್ಮೇಳನ ಹೋಗಿ ಅಮೇರಿಕಾದಲ್ಲಿ ಅಲ್ಲೊಂದು ಸ್ಟೇಜ್ ಪ್ರೋಗ್ರಾಮ್ ಮಾಡುವಂಥದ್ದು ಒಂದು ಬಂದಿತ್ತು ನನಗೆ ಅವಕಾಶ. ಅದು ನಮ್ಮ ಬಿರುಗಾಳಿ ಚೇತನ್ ಇದಾರಲ್ಲ, ಅವರ ರಿಲೇಟಿವ್ ಅವ್ರದ್ದು, ಅವರೇ ಆರ್ಗನೈಸ್ ಮಾಡುವಂಥದ್ದು. ಅಂದರೆ ಅವರೆಲ್ಲ ಕಲಾವಿದನ್ನ ಕನ್ನಡದಿಂದ ಕರೆಸಿ ಅದ್ಭುತವಾದ ಒಂದು ಸನ್ಮಾನ ಎಲ್ಲ ಮಾಡಿ ಒಳ್ಳೆ ಪ್ರೋಗ್ರಾಮ್ ಮಾಡ್ತಾರೆ ಫಾರ್ ದ ಅಮೇರಿಕನ್ ಕನ್ನಡಿಗರ್ಸ್. ಇಲ್ಲಿಂದ ಅಮೇರಿಕಲ್ಲಿ ಹೋಗಿ ಸೆಟ್ಲ್ ಆಗಿರ್ತಾರಲ್ಲ ಆ ಕನ್ನಡಿಗರಿಗೆ ಮಾಡುವಂಥದ್ದು. ಇವತ್ತಿಗೂ ಸ್ಟೇಜ್ ಪ್ರೋಗ್ರಾಮ್ ನಡೀತಿರುತ್ತೆ, ಸಿನಿಮಾಗಳು ಮಾಡ್ತಾ ಇದ್ದೀನಿ. ಈ ಒಂದು 8 ತಿಂಗಳಿಂದ ಫನ್ ಮ್ಯಾನ್ ಶೋ ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡ್ಕೊಂಡಿರುವಂಥದ್ದು. 8 ತಿಂಗಳಾಯ್ತು. ಈ ತೆಂಗಿನಕಾಯಿ ಚಟ್ನಿ ಚಿಂದಿ ರುಚಿ. ಒಂದು 120 ವಿಡಿಯೋ ಆಗಿದೆ, ಒಂದು 15,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಕಾರಣ ಈ 12-14ರಲ್ಲಿ ಅನ್ಸುತ್ತೆ ಬಹುಶಃ ಈ ಪರಮಾತ್ಮ ಎಲ್ಲ ಆಗೋ ಟೈಮಲ್ಲೇನೋ ಅದನ್ನು ರಿಪೀಟ್ ಆಗ್ತಾ ಇದ್ರು. ಪರಮಾತ್ಮ ಆಗೋ ಟೈಮಲ್ಲಿ ಅಮ್ಮ ಪಾರ್ವತಮ್ಮವ್ರು ನೋಡ್ತಿದ್ರು ಇದನ್ನು. ಈ ಕರುನಾಡ ಸ್ವಾದ ನೋಡ್ತಿದ್ರು, ಊಟದ್ದು ಪ್ರೋಗ್ರಾಮು ನೋಡ್ತಾ ಇದ್ರು. ಅಪ್ಪೋರು ಒಂದಿನ ನೋಡ್ಬಿಟ್ಟಿದ್ದಾರೆ ಅದನ್ನು ಪಾಸಿಂಗಲ್ಲ, ಅವ್ರು ಎಲ್ಲೋ ಹೋಗೋವಾಗ ಹಿಂಗೆ ನೋಡಿದ್ದಾರೆ. ನನ್ನ ನೋಡ್ಬಿಟ್ಟಿದ್ದಾರೆ, ನಾನು ತಿನ್ನೋದು ಮಾಡೋದು ಇವೆಲ್ಲ ನೋಡ್ಬಿಟ್ಟಿದ್ದಾರೆ. ಹೇಯ್ ಚೆನ್ನಾಗಿತ್ತು ಕಣ್ರಿ ಅದು, ನಾನು ನೋಡಿದೆ. ಆಮೇಲೆ ಅವರು ಯಾವತ್ತು ಹೋಗೋ ಬರೋ ಅಂತ ಯಾರನ್ನೂ ಮಾತಾಡಿರೋದು ನಾವು ನೋಡಿಲ್ಲ. ಬನ್ನಿ ಹೋಗಿ ಅಂತಾನೆ ಮಾತಾಡೋ. ಅವ್ರ ಕುಟುಂಬದಲ್ಲಿ ಎಲ್ಲರೂ ಅಷ್ಟೇ, ಇಂಥ ಚಿಕ್ಕವನಾಗಿರಲಿ ಏನೇ ಆಗಿರಲಿ, ಚಿಕ್ಕ ಹುಡುಗರಾಗಿರಲಿ ದೊಡ್ಡವರು, ಎಲ್ಲರಿಗೂ ಬನ್ನಿ ಹೋಗಿ ಅಂತ ಮುಖಾಂತರ ಮಾತಾಡೋವಂಥದ್ದು. ಅವರು ಅಷ್ಟೇ, ನಮ್ಮ ದರ್ಶನ್ ಸರ್ ಅಷ್ಟೇ. ಇಲ್ಲ, ಅಲ್ಲಿ ಸಿಕ್ಕಿದ್ರಲ್ಲ ಆಕಾಶ್ ಸ್ಟುಡಿಯೋದಲ್ಲಿ ಸಿಕ್ಕಿದ್ರಲ್ಲ, ಆಕಾಶ್ ಡಬ್ಬಿಂಗ್ ಸ್ಟುಡಿಯೋಗೆ ಹೋಗ್ತೀನಿ ಸರ್, ನಾನು ಯಾವುದೋ ಒಂದು ಸಿನಿಮಾ ಡಬ್ಬಿಂಗ್ ಹೋಗ್ತೀನಿ, ಅವರು ಅಲ್ಲಿ ಬಂದಿರ್ತಾರೆ. ಆಕಾಶ್ ಇದೆಯಲ್ಲ, ನಮ್ಮ ಮಧು ಬಂಗಾರಪ್ಪ ಸರ್ದು ಇದೆಯಲ್ಲ, ಶೇಷಾದಿಪುರಂ ಶಿವಾನಂದ ಸರ್ಕಲ್ ಹಿಂಭಾಗ, ಅಲ್ಲೇ ಅವ್ರು ಎಲ್ಲ ಸಿನಿಮಾನು ಡಬ್ಬಿಂಗ್ ಮಾಡ್ತಿದ್ದಿದ್ದು. ಅಲ್ಲಿ ಸಿಗ್ತಾರೆ. ಅದು ಚೆನ್ನಾಗಿತ್ತು ನೋಡಿದೆ. ಯಾವುದು ಸರ್ ಅಂದೆ. ಅಪ್ಪು ಸರ್ ಅಂತ ಮಾತಾಡೋದು ನಾವು. ಏನು ಸರ್ ಯಾವ್ದು ಸರ್ ಅಂದರೆ, ಊಟದ್ದು ಕರುನಾಡ ಇದು ಊಟದ್ದು. ಕರುನಾಡ ಸ್ವಾದ. ಭಾಳ ಚೆನ್ನಾಗಿದೆ ಪ್ರೋಗ್ರಾಮ್ ಹೆಸರು, ಫೈನ್ ಬರ್ತಾ ಇದೆ, ಭಾಳ ಚೆನ್ನಾಗಿ ಇದು ಮಾಡುವರಿ ನೀನು, ಯು ವಿಲ್ ಗೆಟ್ ವೆರಿ ಸಕ್ಸಸ್ಫುಲ್ ಅಂದಿರು ಅಪ್ಪು ಸರ್. ಇದನ್ನ ನೀವು ಮಾಡಿ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ ಫ್ಲೋ. ತಿನ್ನೋದು ಮಾತ್ರ ಅಲ್ಲ, ಕಾನ್ವರ್ಸೇಷನ್ನು ಇವೆಲ್ಲ ಭಾಳ ಚೆನ್ನಾಗಿದೆ. ಅವ್ರು 15 ನಿಮಿಷ ನೋಡಿದ್ದಾರೆ ಅವತ್ತು ಕುತ್ಕೊಂಡು, ಅಮ್ಮನ ಜೊತೆ ಕುತ್ಕೊಂಡು ನೋಡಿದ್ದಾರೆ 15 ನಿಮಿಷ. ಅಮ್ಮ ನಮ್ಮಲ್ಲೇ ಬಂದಿದ್ದಲ್ವಮ್ಮ ಇವನು ಹುಡುಗ, ಗೊತ್ತಲ್ಲ ಗೊತ್ತಲ್ಲ, ಬರ್ತಿರ್ತಾನಲ್ಲ, ಬರ್ತಡೇಗೆಲ್ಲ ಬರ್ತಿರ್ತಾನೆ, ಹೋಗ್ತಿರ್ತಾನೆ, ಮನೆಗೆಲ್ಲ ಬಂದು ಹೋಗ್ತಿರ್ತಾನೆ, ಎಲ್ಲ ಗೊತ್ತಲ್ಲ ಅಂತ ಅಮ್ಮ ಹೇಳಿ. ಅದಾದಮೇಲೆ ನೋಡ್ಬಿಟ್ಟು ನನಗೆ ಅದನ್ನ ನೆನಪು ಮಾಡ್ಕೊಂಡು ಹೇಳು. ಅದಾಗಿ 1 ತಿಂಗಳಾಗಿದೆ. ಅದನ್ನ ನೆನಪು ಮಾಡ್ಕೊಂಡು ನಾನು ಚಿಕ್ಕದಾಗ ಹೇಳ್ದಂಥದ್ದು. ಆಮೇಲೆ ನನಗೆ ವಿ.ಕೆ. ಮೋಹನ್ ಅವ್ರು ಹೇಳಿದ್ನಲ್ಲ, ಕಪಾಲಿ ಮೋಹನ್, ಅವ್ರ ಮನೆಗೆ ಬರ್ತಾ ಇರೋರು ಅವಾಗವಾಗ. ಅಪ್ಪು ಸರ್ ಅವಾಗವಾಗ ಅವರು ಎಲ್ಲ ಸಿಗೋರು, ಅವ್ರು ಗೆಳೆಯರ ಬೆಳಗಲ್ಲ, ಒಂದು ಫ್ಯಾಮಿಲಿ ಇದ್ದಂಗೆ ಎಲ್ಲ. ಇವರು ಅವ್ರ ಮನೆಗೆ ಹೋಗೋವಾಗಲೂ ನಾನು ಹೋಗ್ತಿದ್ದೆ, ಅವರು ಇಲ್ಲಿ ಬಂದಾಗಲೂ ನಾನು ಭೇಟಿ ಆಗ್ತಿದ್ದಲ್ಲ. ಸದಾಶಿವನಗರದಲ್ಲಿ ಅವ್ರ ಮನೆ ಎಲ್ಲ ಹೋಗ್ತಾ ಇದ್ದಿದ್ದು, ಬರ್ತಾ ಇದ್ದಿದ್ದು. ಆವಾಗ ನನಗೆ ಹೇಳಿದ್ದು, ನನಗೆ ಅದು ಮೈಂಡಲ್ಲಿತ್ತು ಒಂದು ಕಡೆ. ನನಗೆ ಆ್ಯಕ್ಚುಲಿ ಯೂಟ್ಯೂಬ್ ಮಾಡ್ತೀನಿ ಅಂದಾಗ ಸುಮಾರು ಜನ ಮಾಡಬೇಡ ಅಂದರು. ಮಾಡಬೇಡ, ಯಾರೂ ನೋಡಲ್ಲ ಮಾಡಲ್ಲ. ಆಮೇಲೆ ಸುಮಾರು ಜನ ಮಾಡಿಬಿಟ್ಟಿದ್ದಾರೆ, ಯಾರೂ ನೋಡಲ್ಲ ಅಂದಿರು. ಆಮೇಲೆ ಇನ್ನೊಬ್ರು ಅಂದಿದ್ರು ಕಲಾವಿದ್ರವರು, ಹರೀಶ್ ಒಂದು 20 ವಿಡಿಯೋ ಮಾಡಿ ಇಟ್ಕೊಳ್ಳಿ ನೀವು. 20 ವಿಡಿಯೋನಾ? ಹ್ಞೂ ಹರೀಶ್ ಮಾಡಿಟ್ಕೊಳ್ಳಿ, ಯಾಕೆಂದರೆ ನಿಮ್ಮನ್ನು ಯಾರೂ ನೋಡಲ್ಲ, ಒಂಥರ ಅಪ್ಡೇಟೆಡ್ ನೀವು ಆಗಲ್ದದು. ಅದರಿಂದ ನಿಮ್ಗೆ ಒಂದು 2-3 ವಿಡಿಯೋ ಒಂದು 10 ಜನ 20 ಜನ ನೋಡಿದ್ರು ಅನ್ನೋದು ಆದರೆ ಯು ವಿಲ್ ಗೆಟ್ ಡಿಸಪಾಯಿಂಟೆಡ್, ಅಥವಾ ಒಂಥರ ಸ್ಟ್ರೆಸ್ಸಿಗೆ ಹೋಗ್ಬಿಡ್ತೀರಲ್ಲ. ಅದರಿಂದ 20 ವಿಡಿಯೋನ ಶೆಡ್ಯೂಲ್ ಮಾಡಿ ಬಿಟ್ಬಿಡಿ. ಅದಾದಮೇಲೆ ನೋಡಿ ನಿಮಗೆ ಗೊತ್ತಾಗತ್ತೆ ಅಂತ. ಸೊ ಈಸ್ ಟೆಲಿಂಗ್ ನಾಟ್ ಟು ಡೂ ಇಟ್ ಅಂತ. ಮಾಡಬೇಡ ಇದನ್ನು, ನೀನು ಗೆಲ್ಲಲ್ಲ, ಇದರಲ್ಲೂ ಗೆಲ್ಲಲ್ಲ ನೀನು ಅನ್ನೋದು. ಹೌದಾ ಅನ್ನೋದು ಅದಿರಲಿ. ಇದು ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದಾಗ
ಆದರೆ ಅಪ್ಪು ಸರ್ ಇದನ್ನು ಹೇಳಿದ್ರಲ್ಲ, ಅದು ಮೈಂಡಲ್ಲಿ ಇತ್ತು. ಕಟ್ ಮಾಡಿದ್ರೆ ಏನು ಮಾಡೋದು ಅಂದರೆ ಸಿನಿಮಾಗಳು ಮಾಡ್ತಾ ಇದ್ದೀವಿ, ಸರಳವಾಗಿ ಮಾಡ್ತೀವಿ, ಏನಂತ ಅದ್ಭುತ ಸೂಪರ್ ಹಿಟ್ಗಳಾಗಲ್ಲ ಸಿನಿಮಾಗಳದು. ಅಥವಾ ನಾವು ಸಿನಿಮಾ ಹಿಟ್ಟಾದರೆ ತಾನೇ ಅದ್ರಲ್ಲಿ ಮಾಡಿರೋ ಪ್ರತಿಯೊಂದು ಪಾತ್ರಗಳು ಗೆಲ್ಲುವಂಥದ್ದು, ನಿರ್ದೇಶಕರು, ನಾಯಕ ನಟರು, ಒಂದು ಕಾಮಿಡಿ ಆರ್ಟಿಸ್ಟು ಯಾರೇ ಆಗಿರ್ಲಿ ಗೆಲ್ಲೋದು ಅವಾಗಲೇ ಸಿನಿಮಾ ಹಿಟ್ಟಾದ್ರೆ. ಉದಾಹರಣೆ ನೋಡಿ, ಜೋಗಿಲಿ ಎಲ್ಲ ಕಟ್ಟ ಕೊನೆಗೆ ಅದೊಂದೇ ಡೈಲಾಗ್ ನೆನಪಿದೆ ಜನಕ್ಕೆ. ಹೌದು. ಸೊ ಸಿನಿಮಾ ಹಿಟ್ ಅರ್ಧ ಸಿನಿಮಾ ಬೆಲೆ ಬರುತ್ತೆ. ಆಮೇಲೆ ಕಾಮಿಡಿ ಏನು ಗೊತ್ತಾ, 2008-09 ಮಾಡಿದ ಕೆಲವೊಂದು ಸಿನಿಮಾಗಳು ಹೋಗ್ಲಿಲ್ವಲ್ಲ, ಅವೆಲ್ಲ ಯಾವಾಗ ಗೊತ್ತಾ ಜನಪ್ರಿಯವಾಗಿದ್ದು? ಕರೋನಾ ಟೈಮಲ್ಲಿ. ನನ್ನವನು, ಸಂಗಾತಿ, ಈ ಸಿನಿಮಾಗಳೆಲ್ಲ ನಂದು ಲಕ್ಷ್ಮೀದೇವಿ ಅಮ್ಮ ಅವ್ರದ್ದು ಕಾಂಬಿನೇಷನ್ ಇರ್ತದೆ. ಏನು ತಿಂತಿದ್ಯೋ, ಆ ವರಹಸ್ವಾಮಿದೊಂದು ಕಾಮಿಡಿ ಹಂದಿ ಮಾಂಸದ್ದು. ಏನು ತಿಂತಿದ್ಯೋ ಅಷ್ಟು ಚೆನ್ನಾಗಿ ತಿಂತಾ ಇದೆಯಾ ಬಿಗ್ ಆಂಟಿ. ನಾನು ತಿನ್ನಕ್ಕೆ ಮುಂಚೆ, ತಿನ್ನೋವಾಗ, ತಿಂದ ಮೇಲೆ ಯಾರ ಜೊತೆಗೂ ಮಾತಾಡಲ್ಲ. ಸಾರಿ ಬಿಗ್ ಆಂಟಿ, ನಾನ್ ತಿನ್ನಕ್ ಮುಂಚೆ, ತಿನ್ನೋವಾಗ, ತಿನ್ನೋವರೆಗೆ ಯಾರ ಜೊತೆಗೂ ಮಾತಾಡಲ್ಲ. ಈ ಕರೋನಾ ಟೈಮಲ್ಲಿ ಏನವಲ್ಲ 8 ಮಿಲಿಯನ್ 10 ಮಿಲಿಯನ್ ಎಲ್ಲ ಹೋಗ್ಬಿಟ್ಟಿದೆ ಯೂಟ್ಯೂಬ್ ಅಲ್ಲಿ, ಆಮೇಲೆ ಫೇಸ್ಬುಕ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲದರಲ್ಲೂ ಇಟ್ಟು ವೈರಲ್ಲು. ನನಗೆ ಆಶ್ಚರ್ಯ. ಸೊ ಮಾಡ್ಕೊಂಡು ಉದಯ ಕಾಮಿಡಿ ಒಂದು ಕಡೆ ಆಗ್ತಾ ಇರತ್ತೆ, ಇದು ನಡೀತಾ ಇರತ್ತೆ. ಇನ್ನೊಂದು ಕಡೆ ಯೂಟ್ಯೂಬಿಂದ ಮಾಡಬೇಕು ಅಂತ ನನಗೆ ಯಾಕೆ ಅನ್ನಿಸ್ತು ಅಂದರೆ, ಅಪ್ಪು ಸರ್ ಅವರ ನಿಧನ. ನನಗೆ 2020 ಕರೋನಾಗಿ ಇನ್ನೊಂದು ವಾರ ಇದ್ದಾಗ VK ಮೋಹನ್ ಅವರು ತೀರ್ಕೊಳ್ತಾರೆ, ನನ್ನ ಗಾಡ್ ಫಾದರ್. ಅವರಿಲ್ಲ 2020ರಲ್ಲೇನೆ ಬಿಫೋರ್ ಕರೋನಾನೇ ಅವ್ರದ್ದೇನೋ ಬೇರೆ ಏನೋ ಪರ್ಸನಲ್ ವಿಚಾರ ಸೂಸೈಡ್ ಮಾಡ್ಕೊಳ್ತಾರೆ. ಕೋಟ್ಯಾಧೀಶ್ವರ 100 ಕೋಟಿಗೆ ಬದುಕ್ತಂಥ ವ್ಯಕ್ತಿ ಸೂಸೈಡ್ ಮಾಡ್ಕೊಳ್ತಾರೆ. ಆ ಸಾವುಗೂ ಅಷ್ಟೇ. ಇನ್ನೇನು ನಾಳಿದಿಂದ ಲಾಕ್ಡೌನು. ಇವರು 3 ಜನ ಬರ್ತಾರೆ. ಯಾರು, ಅಪ್ಪು ಸಾರು, ಶಿವಣ್ಣ, ರಾಘಣ್ಣ ಎಲ್ಲರೂ ಡೆತ್ಗೆ ಬರ್ತಾರೆ ಅಲ್ಲಿಗೆ. ಅದರಲ್ಲೇ ನಾನು ಒಂಚೂರು ತುಂಬ ಕುಗ್ಬಿಟ್ಟೆ. ಯಾಕೆಂದರೆ ನನ್ನ ಕಷ್ಟ ಸುಖ ಏನೇ ಇದ್ರೂ ಅವ್ರು ನನಗೆ ಯಾವಾಗಲೂ ನನ್ನ ಜೊತೆಗೆ ನಿಂತ್ಕೊಳ್ಳೋ ಅಂಥವ್ರು. ಮರಲ್ ಸಪೋರ್ಟ್, ನಾಟ್ ಫೈನಾನ್ಷಿಯಲ್. ನಾನು ಫೈನಾನ್ಷಿಯಲ್ ಯಾರನ್ನೂ ಸಪೋರ್ಟ್ ಕೇಳಿಲ್ಲ. ಮರಲ್ಲಾಗಿ ನಿಂತ್ಕೊಳ್ಳೋ ಅಂಥದ್ದು ಎಲ್ಲ ಇತ್ತು. ಆಗೋಯ್ತಲ್ಲ, ನನಗೆ ಆಶ್ಚರ್ಯ. ಹೆಂಗೆ ಬದುಕ್ತಂಥವ್ರು, ಹೆಂಗಿದ್ದಂಥವ್ರು, ಏನಾದ್ರಪ್ಪ ಅನ್ನೋದು. ಅದಾದ ಮೇಲೆ ಕರೋನಾ ಆಗತ್ತೆ. ಕರೋನಾ ಟೈಮಲ್ಲಿ ಕೆಲಸ ಕಾರ್ಯಗಳೇ ಇರೋಲ್ಲ, ಎಲ್ಲ ಆಗತ್ತೆ. ಕಟ್ ಮಾಡಿದ್ರೆ ಯುವರತ್ನ ಸಿನಿಮಾ ಹೋಗಿ ನಾವು ಥಿಯೇಟ್ರಲ್ಲೆಲ್ಲ ನೋಡಿ ಎಲ್ಲ ಸೂಪರು ಅಂತ ಅನ್ಸ್ಕೊಂಡು ನಾವು ಬರ್ತೀವಿ. ಕಟ್ ಮಾಡಿದ್ರೆ ಕೆಲವೇ ದಿನದಲ್ಲಿ ಅಪ್ಪು ಸಾರ್ ಇಲ್ಲ. ಸರ್ ನೀವು ನಂಬಲ್ಲ, ನಾನು ಅವತ್ತು ಮನೆಗೆ ಹೋಗ್ತೀನಿ. ಆಗಿ ಒಂದು 2 ಅವರ್ಸಲ್ಲೇ ಮನೆಗೆ ಹೋಗ್ತೀನಿ. ಅವಾಗ ತಾನೇ ಹಿಂಗೆ ಸೇರ್ತವ್ರೆ ಜನ, ಮನೆ ಹತ್ರ ಹಿಂಗೆ ಸೇರ್ತವ್ರೆ ಜನ. ನೋಡ್ತೀನಿ, ಪಟ್ಟಂತ ಒಟ್ಟು ಬಂದ್ಬಿಡ್ತೀನಿ. ಹೆಂಗೆ ಆಗೋಯ್ತು ಅಂದರೆ ಸರ್, ನಮಗೆ ಅಪ್ಪು ಸರ್ ಅನ್ನೋದು ಬರೀ ರಾಜ್ಕುಮಾರ್ ಅವ್ರ ಮಗ, ಕಲಾವಿದ ಅಲ್ಲ, ಕನ್ನಡಿಗರ ಭಾವನೆ ಸರ್ ಅವರು. ಪ್ರತಿಯೊಬ್ಬ ಕನ್ನಡಿಗ, ಪರಿಚಯ ಇರಲಿ ಪರಿಚಯ ಇಲ್ದಿರೋರಿರಲಿ, ಅವರಿಗೆ ಅದೇನೋ ಒಂದು ಪ್ರೀತಿಯನ್ನು ತೋರಿಸಿರೋಂಥ ಒಬ್ಬ ಹೃದಯ. ದೈವ ಮನವ ಅಂತ ಹೇಳಿದ್ರೆ ತಪ್ಪಾಗಲ್ದು. ಒಬ್ಬರೇ ಒಬ್ಬರು ಈ ಲೋಕಕ್ಕೆ ಶಿವಕುಮಾರ್ ಸ್ವಾಮೀಜಿಗಳು, ಒಬ್ಬರೇ ಒಬ್ಬರು ಡಾಕ್ಟರ್ ರಾಜ್ಕುಮಾರ್ ಅವರು, ಒಬ್ಬರೇ ಒಬ್ಬರು ವಿಷ್ಣುವರ್ಧನ್ ಸಾರು, ಒಬ್ಬರೇ ಒಬ್ಬರು ನಮ್ಮ ಅಂಬರೀಷ್ ಅಣ್ಣ, ಒಬ್ಬರೇ ಒಬ್ಬರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಅಷ್ಟು ಪ್ರೀತಿ ಪ್ರತಿಯೊಬ್ಬರು ಜೀವನದ ಒಂದು ಬದುಕಲ್ಲಿ ಆತ ಬಂದು ಏನೋ ಒಂದನ್ನು 2 ಮಾತು ಮಾತಾಡಿರಲಿ ಸರ್, ಅದೇನೇ ಒಂದು ದೊಡ್ಡ ಒಂದು ಮಾತು ಸರ್. ಅದು ದಟ್ ವಿಲ್ ಬಿ ಯುವರ್ ಲೈಫ್ ಸ್ಟೇಟ್ಮೆಂಟ್. ಅದು ನಿಮ್ಮನ್ನು ಬದಲು ಮಾಡುತ್ತೆ ಅವ್ರ ಮಾತುಗಳು. ಅಂಥ ಒಬ್ಬ ವ್ಯಕ್ತಿನ ಕಳ್ಕೊಂಡಿದ್ದಂಥದ್ದು. ನಾನು ಸುಮಾರು ಒಂದು 2 ತಿಂಗಳು ಯಾರ ಹತ್ರನೂ ಮಾತಾಡಿಲ್ಲ ಸರ್. ಅಲ್ಲಿ ಮನೇಲಿ ನೋಡ್ಕೊಂಡು ಬಂದಿದ್ದು. ಆಮೇಲೆ ನಾನು ಎಲ್ಲೂ ಹೋಗ್ಲೂ ಇಲ್ಲ. ಮತ್ತೆ ಆ ಪ್ರೊಸೆಷನ್ನು, ಕಂಟ್ರೋಲ್ ಸ್ಟುಡಿಯೋ ಎಲ್ಲೂ ಹೋಗಲಿಲ್ಲ, ಸ್ಟೇಡಿಯಮ್ಮು ಎಲ್ಲೂ ಹೋಗಿಲ್ಲ. ಏನು 2 ತಿಂಗಳು ನಾನು ಯಾರ ಹತ್ರ ಮಾತಾಡಿಲ್ಲ. ಆ ಒಂದು 15 ದಿನ ನನಗೆ ನೋವು ಬರೋದು. ಏನೋ ಒಂಥರ ನೋವು, ಒಂಥರ ಸಂಕಟ ಥರದೆಲ್ಲ ಆಗೋದು. ಏನಪ್ಪ ಏನಿದು, ಹಿಂಗಾಗೋಯ್ತಲ್ಲ ಅಪ್ಪು ಸಾರು, ಹಿಂಗೆ ಏನು. ಅದಕ್ಕೊಂದು 3 ದಿನಕ್ಕೆ ಮುಂಚೆ ನನ್ನ ಒಂದು ಫ್ರೆಂಡ್ಸ್ ಟೀಮ್ ಇದೆ ಮಲ್ಲೇಶ್ವರದಲ್ಲಿ. ಅವ್ರ ಜೊತೆ ಎಲ್ಲ ಸೇರ್ಕೊಂಡು ಒಂದು ಬರ್ಡೇ ಪಾರ್ಟಿ ಮಾಡಿದ್ದಾರೆ.
ಒಂದು 2 ದಿನಕ್ಕೆ ಮುಂಚೆ, ಡೆತ್ ಆಗೋಕ್ಕೆ 2 ದಿನಕ್ಕೆ ಮುಂಚೆ, 2-3 ದಿನಕ್ಕೆ ಮುಂಚೆ. ಲಂಜನ್ ಅಂತೆಲ್ಲ ಇದ್ದಾರೆ ಕೆಲವರು. 2-3 ದಿನಕ್ಕೆ ಮುಂಚೆ ಒಂದು ಪಾರ್ಟಿ, ಬರ್ಡೇ ಪಾರ್ಟಿಗೆ ಹೋಗಿ ಅಲ್ಲೆಲ್ಲ ಸೆಲೆಬ್ರೇಟ್ ಎಲ್ಲ ಮಾಡಿ, ಬಿರಿಯಾನಿ ಎಲ್ಲ ಎಲ್ಲರಿಗೂ ತಿನ್ನಿಸಿ ಮಾಡಿ ಅಪ್ಪು ಸಾರು ಬಂದಿರೋ. ಇದಾಗಿದ್ದು ಒಂದು 6 ತಿಂಗಳು ನಾನೇನೂ ಕೆಲಸ ಮಾಡಿಲ್ಲ, ಏನೂ ಮಾಡಿಲ್ಲ. ಮನೇಲಿ ಬಂದಿದ್ದೆ. ಅವ್ರಿಗೆ ಮನೇಲಿ ಏನೋ ಭಯ ಅಂದರೆ ಎಲ್ಲಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೋ ಇವರು. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು, ಅಲ್ಲಿ ಕರ್ಕೊಂಡು ಹೋಗೋದು, ಇಲ್ಲಿ ಕರ್ಕೊಂಡು ಹೋಗೋದು ನಮ್ಮ ಮನೇಲಿ ಮಾಡೋರು. ನನ್ನ ವೈಫು ಮಗು ಏನಪ್ಪ ಮಾತಾಡೋದಿಲ್ಲ ಅಂತ, ಏನು ಸುಮ್ಮನೆ ಕೂತಿರ್ತೀಯಲ್ಲ ಯಾಕೆ? ನನಗೆ ಒಂದು ದಿನ ಒಂದು ಸ್ಪಾರ್ಕ್ ಆಗುತ್ತೆ ಸರ್. ಹೋದ ವರ್ಷ 2022 ಜೂನಲ್ಲಿ ಒಂದು ಫ್ಲ್ಯಾಶ್ ಆಗುತ್ತೆ ಸರ್. ಕರುನಾಡ ಸ್ವಾದ ಅಪ್ಪು ಸರ್ ಮಾಡು ಮಾಡು ಮಾಡು, ನಿನ್ನ ಅದ್ರಲ್ಲಿ ಗೆಲ್ತಿಯ ಮಾಡು, ಚೆನ್ನಾಗಿದೆ ನಿಮ್ಮದು, ಮಾಡ್ತೀನಿ ಸರ್. ಫನ್ ಮ್ಯಾನ್ ಶೋ ಕನ್ನಡದಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಕನ್ನಡಿಗರ ಒಂದು ರುಚಿಯನ್ನ ತೋರಿಸೋ ಅಂತ ಫುಡ್ ಬ್ಲಾಗ್ ಮಾಡೋಣ. ಇದನ್ನು ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ, ತಮಿಳಲ್ಲೂ ಮಾಡೋಣ. ಫನ್ ಮ್ಯಾನ್ ಶೋ ತಮಿಳ್, ಅದು ಒಂದು ಬೇರೆ ಚಾನಲ್ಲು, ತಮಿಳಲ್ಲೂ ಮಾಡೋಣ. ಏನು ತಮಿಳಲ್ಲಿ ಏನೋ ಕನ್ನಡಿಗರಾಗಿ ಅಂತ ಅಂದ್ರೆ ನಮ್ಮ ಕನ್ನಡಿಗರ ಒಂದು ಸಂಸ್ಕೃತಿ, ಸಂಪ್ರದಾಯ, ರುಚಿಯನ್ನ ತಮಿಳಲ್ಲಿ ಹೇಳೋ ಅಂತ ಪ್ರಯತ್ನ, ತಮಿಳ್ ಆಡಿಯನ್ಸ್ಗೂ ಹೋಗಿ ರೀಚ್ ಆಗಲಿ ಅನ್ನೋ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತ. ಈಗ ಒಂದು 120 ವಿಡಿಯೋ ರೆಡಿ ಇದೆ ಅಲ್ವಾ? 120 ವಿಡಿಯೋ ಪಬ್ಲಿಷ್ ಆಗಿದೆ, 120 ವಿಡಿಯೋ ರೆಡಿ ಇದೆ ತಮಿಳ್ ವರ್ಷನ್ ಆಲ್ರೆಡಿ. 1 ಶಾಟ್ ಕನ್ನಡ, 1 ಶಾಟ್ ತಮಿಳು. ಹೌದೌದು, ಹೋಟ್ಲಿಗೆ ಹೋದ್ರೆ ಪ್ರತಿ ಹೋಟ್ಲಿಗೆ ಮಾಡ್ತಾ ಇದ್ದೀವಿ. ಆ ಥರ ಮಾಡಿಕೊಂಡು ಇದನ್ನ ಈಗ ಆಲ್ರೆಡಿ ಈಗ ಮೊನ್ನೆಯಿಂದ ಲಾಂಚ್ ಮಾಡಿದ್ದೀವಿ, ಪ್ರೋಮೋಸ್ ಬಿಟ್ಟಿದ್ದೀವಿ. ಈಗ ಮಂಡೆಯಿಂದ ಎಪಿಸೋಡ್ಸ್ ಹೋಗುತ್ತೆ ತಮಿಳಲ್ಲಿ, ತಮಿಳಿಂದು 120 ಎಪಿಸೋಡ್ ಆಲ್ರೆಡಿ ರೆಡಿ ಇದೆ. ನೋ ಪ್ರಾಬ್ಲಮ್, ಹೋಗ್ತಾ ಇರುತ್ತೆ. ಡೈಲಿ ಯಾಕೋ ಅಷ್ಟು ಧೈರ್ಯ ಇಲ್ಲ, ದಿನ ಬಿಟ್ಟು ದಿನ ಹಾಕ. ಅಪ್ಪು ಸಾರೇನೆ ಮೇನ್ ಫನ್ ಮ್ಯಾನ್ ಶೋ ಕನ್ನಡ ಅಂತ ಆಗೋದಕ್ಕೆ ಮೇನ್ ಅವರೇ ಸ್ಫೂರ್ತಿ. ವಿಶಾಲವಾದ ಹೃದಯಕ್ಕಿಂತ ಇದನ್ನ ಮಾಡುವಾಗ ಸುಮಾರು ಜನ ನನ್ನ ಕಾಲು ಹೇಳಿದ್ರು, ಸುಮಾರು ಜನ ನನ್ನ ಅದೇ ಹೇಳಿದ್ನಲ್ಲ, ಫಸ್ಟೇ ಒಂದು 20 ವಿಡಿಯೋ ರೆಡಿ ಮಾಡ್ಕೊಳ್ಳಿ, 1 ವರ್ಷ 1,000 ಸಬ್ಸ್ಕ್ರೈಬರು ಆಗಲ್ಲ. ಪ್ರತಿ ವಿಡಿಯೋ ಒಂದು 50 ಜನ 80 ಜನ ನೀವು ವಾಟ್ಸಪ್ಪಲ್ಲಿ ಕಳಿಸಿದ್ರೆ ನೋಡ್ಬೋದಷ್ಟೇ, ಆಗಲ್ಲ ಅಂದವರು 4-5 ಪ್ರೋಮೋ ಬಿಟ್ಟೆ. 6ನೇದು ವಿಡಿಯೋನೇ ವೈರಲ್ ಆಗುತ್ತೆ. ಅದು ಹೆಂಗಾಗುತ್ತೆ ಗೊತ್ತಿಲ್ಲ ನನಗೆ ಇವತ್ತಿಗೂ. ಅದು ಏನು ಟ್ಯಾಕ್ಸ್ ಅಂದರೆ ಏನು ಅವೆಲ್ಲ ಏನು ಗೊತ್ತಿಲ್ಲ. ಅದಾದಮೇಲೆ ಆಗತ್ತೆ 4000 ವಾಚ್ ಅವರೂ ಒಂದು ವಾರದಲ್ಲೇ ಆಗೋಗುತ್ತೆ. ಅದೇನೋ ಗೊತ್ತಿಲ್ಲ ಮ್ಯಾಜಿಕ್ಕು. ಅದಾದಮೇಲೆ ಅದು ಮಾನಿಟೈಸೇಷನ್ ಅದು ಹೆಂಗೆ ಮಾಡೋದು ಗೊತ್ತಿಲ್ಲ. ಆಮೇಲೆ ನಿಮ್ಮಂಗೆ ಒಂದಿಬ್ಬರು ಯೂಟ್ಯೂಬ್ ಮಾಡ್ಕೊಂಡು ಬಿಟ್ಟಿರೋ ಅಂಥವ್ರು ಇಂಥವ್ರು, ನೀವು ಬಿಟ್ಟಿಲ್ಲ, ನೀವು ಅದ್ಭುತವಾಗಿದ್ದೀರಿ ಬಿಟ್ಟು ಅಂಥವ್ರ ಹತ್ರ ಕೇಳ್ಕಣೆ, ಅದು ಹಂಗಲ್ಲ ಕಣ, ಹಿಂಗಲ್ಲ ಕಣ, ಏನಕ್ಕೆ ಮಾಡ್ತಿದ್ಯಾ, ಮಾಡಬೇಡ ಕಣ, ಯಾಕೆ ಸಿನಿಮಾ ಇಲ್ವಾ ಈಗ, ಈ ಥರದ್ದೆಲ್ಲ ಮಾತು. ಕೆಲಸ ಇಲ್ದಿರೋರು ಮಾಡೋದು ಯೂಟ್ಯೂಬು, ಮಾರ್ಕೆಟ್ ಹೋದವ್ರು ಮಾಡೋದು ಯೂಟ್ಯೂಬು. ಅಂಥವ್ರಿಗೆ ಕೆಲವೊಂದ್ಸಲ ತೋರಿಸ್ಬೇಕು. ಅದೊಂದು K-ಇಂದ ಒಂದು ಚಾನಲ್ ಸ್ಟಾರ್ಟ್ ಆಗ್ತದೆ, ಮಾರ್ಕೆಟ್ ಇದೆಯಾ ಇಲ್ವಾ ಅಂತ ಆ ಚಾನಲ್ ನೋಡಿ ಗೊತ್ತಾಗ್ತದೆ ಅಂತ ತೋರಿಸ್ಬೇಕು. K-ಇಂದ ಒಂದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. K ಅಂದರೆ ಕನ್ನಡ ಅನ್ಕೊಂಡ್ರ, K ಫಾರ್ ಕನ್ನಡ, K ಫಾರ್ ಕಲಾ ಮಾಧ್ಯಮ. ನಿಮ್ಮನ್ನು ತೋರಿಸ್ಬೇಕು ಮಾರ್ಕೆಟ್ ಇದೆಯಾ ಇಲ್ವಾ ಅಂತ ನಾವು ಅದನ್ನ ಮಾಡ್ತಾ ಇರೋವಂಥದ್ದು ನಡ್ಕೊಂಡು ಹೋಗ್ತಾ ಇದೆ. ಏನಂದರೆ ಕನ್ನಡ ಕಲಾಭಿಮಾನಿಗಳು, ಕನ್ನಡವನ್ನು ಪ್ರೀತಿಸೋರು, ಕನ್ನಡತನವನ್ನು ಇವತ್ತಿಗೂ ನೋಡೋ ಅಂಥವ್ರು, ಇವ್ರು ಈ ಥರ ಎಲ್ಲ ಡಿಸಪಾಯಿಂಟ್ ಮಾಡೋರಲ್ವಾ ನನಗೆ, ನಮ್ಮ ಜೊತೆಗಿರೋರೆಲ್ಲ. ನಾನು ಏನು ಅನ್ಕೊಂಡ್ಬಿಟ್ಟಿದ್ದೆ ಮಧ್ಯದಲ್ಲಿ, ಬಹುಶಃ ಕೆಟ್ಟದನ್ನ ನೋಡ್ತಾರೇನೋ ಬಾರಿ. ಸೊ ಪರಮ್ ಅವ್ರನ್ನ ಕೆಟ್ಟದಾಗ ಬೈದ್ರೆ ವೈರಲ್ ಆಗುತ್ತೆ, ಪರಮ್ ಅವ್ರನ್ನ ಹೊಗಳದೆ ವೈರಲ್ ಆಗಲ್ಲ. ಅರ್ಥ ಆಗ್ತಿದ್ಯಾ? ಉದಾಹರಣೆಗೆ ನಾನು ಹೇಳ್ತಿರೋದು. ಹೌದಾ ಹೌದಾ ಬೈದು ನಿಮ್ಮನ್ನ ಆಗ್ಬಿಟ್ಟವ್ರಾ? ಓ ಎಲ್ಲಿ ಪಾಪ ನಿಮ್ಮಿಂದ ಪಾಪ ಅವರು ಅನ್ನ ತಿನ್ಲಿ ಬಿಡಿ, ಒಳ್ಳೇದಾಗ್ಲಿ. ನನ್ನನ್ನು ಹೊಡೆದು ಬಿಟ್ಟಿದ್ದಾರೆ ಗಾಂಧಿನಗರದಲ್ಲಿ. ಯಾಕೋ ರವಿಚಂದ್ರನ್ ಅವ್ರ ಆಫೀಸ್ ಮುಂದೆ ಬರ್ತೀಯಾ, ನಾವಿಲ್ಲಿ ನೀನ್ ಯಾರ ಬಿಟ್ಟಿದ್ದೀನ ಅಂತೆಲ್ಲ ಅಂದ್ಬಿಟ್ಟಿದ್ದಾರೆ ಕೆಲವೊಬ್ರು ಕಲಾವಿದ್ರು. ರವಿ ಸರ್ಗೆಲ್ಲ ಗೊತ್ತಿಲ್ಲ, ಬಾಲಾಜಿಯವ್ರು ಅವಾಗ ಹೀರೋ, ರವಿ ಸರ್ ತಮ್ಮ. ಪ್ರೇಮಸ್ಮಿ ಮಾಡ್ಬೇಕಿತ್ತು ನಾನು.
ಅವೆಲ್ಲ ಅನ್ನ ಸುಮಾರು ಜನ ಕಿತ್ಕೊಂಡವ್ರೆ ಯಾರು 200 ವರ್ಷ ಬದುಕಿಲ್ಲ. ವಿಜಯನಗರ ಸಾಮ್ರಾಜ್ಯ ಕಟ್ಟಿಲ್ಲ. 200 ವರ್ಷ ಯಾರು ಬದುಕಿಲ್ಲ. ಸೊ ಅದು ಆಮೇಲೆ ಇದು ಯಾರಪ್ಪಂದು ಅಲ್ಲ, ಅಪ್ಪ ಮೇಲಿದ್ದಾನೆ, ಪರಮಾತ್ಮ ಮೇಲಿದ್ದಾನೆ, ಅವನು ಅನ್ನ ಹಾಕ್ತಾನೆ. ಇನ್ಯಾರು ಮಾಸ್ಟರ್ ಹಿರಣ್ಣಯ್ಯವರು ವಸುದೇವ ಕುಟುಂಬ ಅಂತ ಒಂದು ಸೀರಿಯಲ್ ಉದಯ ಟಿವಿದು, ಸೂರ್ಯ ಅಂತ ಪ್ರೊಡ್ಯೂಸರ್, ಅದಕ್ಕೆ ಸೂರ್ಯ ಅಂತ ನನ್ನ ಕರೆದು ಒಂದು ಕ್ಯಾರೆಕ್ಟರ್ ಮಾಡಿಸಿದ್ರು. ಶೇಷಾದ್ರಿ ಅಂತ ಡೈರೆಕ್ಟ್ರು. ನಮ್ಮ ಹಿರಣ್ಣಯ್ಯ ಸಾಹೇಬರು ಒಂದಿನ ಕೂತ್ಕೊಂಡು ಹಿಂಗೆ, ಅವರು ನಾನು ಚಿಕ್ಕವನಿದ್ದಾಗಿಂದ ನೋಡ್ಕೊಂಬಂದಿರೋದು ಹೆಂಗೆ ಅಂದರೆ, ನಾನು ಹೇಳೋದು ನಮ್ಮ ದೇವಸ್ಥಾನಕ್ಕೆ ಅವತ್ತಿಗೆ ಸ್ಟೇಜ್ ಪ್ರೋಗ್ರಾಮ್ ಮಾಡಿಸೋರು ನಮ್ಮ ಚಿಕ್ಕಜ್ಜಿ, ಆಮೇಲೆ ಆ ಟ್ರಸ್ಟ್ ಅವರು, ದೇವಸ್ಥಾನ ಟ್ರಸ್ಟ್ ಅವರು. ಅವತ್ತಿಗೇನೆ ಮಾಸ್ಟರ್ ಹಿರಣ್ಣಯ್ಯವರು ನಾನು ನೋಡಿದ್ದೀನಿ ಇಷ್ಟಿದ್ದಾಗಲೇ. ಅವರು ಒಂದಿನ ಹಿಂಗೆ ಕೂತ್ಕೊಂಡು, ನೋಡ ನೀನು ಎಲ್ಲ ಮಾಡ್ತಿದ್ಯಲ್ಲಪ್ಪ, ಇವೆಲ್ಲ ನಂಗೆ ತುಂಬ ಆತ್ಮೀಯರಾಗ್ಬಿಟ್ರು, ನನಗೆ ಅದೇನೋ ಕಾಣೆ ಆತ್ಮೀಯರಾಗ್ಬಿಟ್ರು. ಒಂದು ಸಿದ್ಧಾಂತವನ್ನು ನಾವು ನೋಡ್ಬೇಕ್ರಿ. ಕಲಾವಿದರು, ಒಂದು 4 ಜನ ಕಲಾವಿದರು ಕೂತಾರೆ, ಅಲ್ಲೊಂದು ಮಾತು ಹೇಳ್ತಾರೆ, ಮನುಷ್ಯನ್ನ ಪ್ರೀತಿಸ್ಬೇಕು, ಗೌರವಿಸ್ಬೇಕು, ಆದರೆ ದೇವ್ರನ್ನ ಮಾತ್ರ ನಂಬಬೇಕು. ಮನುಷ್ಯನ ನಂಬೇಡ, ದೇವ್ರನ್ನ ನಂಬು, ಆದ್ರೆ ಮನುಷ್ಯನ ಪ್ರೀತಿಸು, ಮರ್ಯಾದೆ ಕೊಡು ಮನುಷ್ಯನಿಗೆ, ಆದರೆ ಮನುಷ್ಯನ ನಂಬಾರ್ದು, ದೇವ್ರನ್ನಷ್ಟೇ ನಂಬಬೇಕು ಅಂದಿದ್ರು. ನಾನು 2010 ತನಕ ಎಲ್ಲ ಕೈ ಕಟ್ಕೊಂಡು, ಅಣ್ಣ ಅಂಕಲ್ ಸಾರ್ ಇವೆಲ್ಲ ಇತ್ತಲ್ಲ, ಕ್ಯಾಮ್ರಾ ಹಿಂದೆ ನಾಟಕ ಆಡಿದ್ರಲ್ಲ, ಆಡಕ್ಕೆ ಬರ್ಲಿಲ್ಲ ಅದು ನಾಟಕ, ನಮ್ಗೆ ಅದು ಬರ್ಲಿಲ್ವಲ್ಲ. ಅದಾದ್ಮೇಲೆ ಇವ್ರು ಹೇಳಿದ್ಮೇಲೆ ನಾನು ಅವಾಗಿಂದ ನನ್ನ ಆ ಸಿದ್ಧಾಂತವನ್ನ ಫಾಲೋ ಮಾಡಕ್ಕೆ ಶುರು ಮಾಡಿದೆ. ಮನುಷ್ಯನ ಪ್ರೀತಿಯಿಂದ ಮಾತಾಡ್ಸು, ಬಹಳ ಗೌರವಿಸು, ಅವ್ರು ಯಾರೇ ಆಗಿರಲಿ ಗೌರವಿಸು, ಆದರೆ ನಂಬೋದು ಪರಮಾತ್ಮನ್ ಮಾತ್ರ. ನೀವು ನಂಬಲ್ಲ, ಈ ತೊಡೆ ಈ ದೇಹ ಇಟ್ಕೊಂಡು ನಾನು ಶಬರಿಮಲೆ ಹತ್ತೀನಿ, ಪಂಪ ತನಕ ಹೋಗಿ, ಪಂಪದಿಂದ ಬೆಟ್ಟ 17 ಕಿಲೋಮೀಟರ್ ಬರುತ್ತೆ, ಬೆಟ್ಟ ಹತ್ತೀನಿ. ಬೈ ವಾಕೋ ಹಿಂಗೆ ಹೋಗೋದು ಅಲ್ಲಿಗೆ, ನಿಮ್ಮಂಗಿದ್ರೆ ಎತ್ಕೊಂಡು ಹೋಗ್ತಾರೆ, ನನ್ನಲ್ಲಿ ಎತ್ತಕ್ಕಾಗ್ತದೆ. ಪರಮಾತ್ಮ ನಾನು ನಂಬಿರೋ ಶಕ್ತಿ ಅದು. ಅನಾಥ ರಕ್ಷಕ ಶಬರಿಮಲೆ ಸ್ವಾಮಿ ಅಯ್ಯಪ್ಪ, ಅನ್ನದಾನ ಪ್ರಭು ಅಯ್ಯಪ್ಪ, ಆಪತ್ ಬಾಂಧವ ಅಯ್ಯಪ್ಪ. ಈ 3 ಸಾಕು, ಇನ್ಯಾರು ಬೇಡ. ಮೊದಲನೆಯ ಮೆಟ್ಟಲು ಭಕ್ತಿ, 18ನೆಯ ಮೆಟ್ಟಲು, ಕೊನೆಯ ಮೆಟ್ಟಲು ಯುಕ್ತಿ. ಇದು ನಾನು ನಂಬಿರೋದು ಸರ್, ಇದಷ್ಟೇ ನನ್ನ ಸಾಕಿರೋದು ಸರ್, ಇದಷ್ಟೇ ಸರ್ ನನ್ನ ಉಸಿರಾಡಿಸ್ತಿರೋದು. ಕೆಲವೊಂದು ಶಕ್ತಿ ದೇವತೆಗಳು, ಅಯ್ಯಪ್ಪ, ಶಬರಿಮಲೆ ವಾಸ, ಇಲ್ಲಿವರೆಗೂ ನಾನು ಒಂದು 6 ಸಲ ಹೋಗಿ ಬಂದಿದ್ದೀನಿ. ನಮ್ಮ ತಂದೆ 2017ರಲ್ಲಿ ತೀರ್ಕೊಳ್ತಾರೆ, ಅದಾದ್ಮೇಲೆ ನಾನು ಹೋಗಿಲ್ಲ. ಅವರು 35 ವರ್ಷ ಹೋಗಿದ್ದಾರೆ ಶಬರಿಮಲೆಗೆ, ಲಾಂಗ್ ದೊಡ್ಡ ಪಾದೆ, ನಂದು ಚಿಕ್ಕ ಪಾದೆ ಸರ್, ಪಂಪದಿಂದ. ಏನೋ ಲೂಸ್, ನಿನ್ನ ಸುಮ್ನೆ ಬಿಟ್ಬಿಟ್ಲೇನೋ. ಮಾಸ್ಟರ್ ಹಿರಣ್ಣಯ್ಯ ಅವರು ಅದೇ ಹೇಳಿದ್ನಲ್ಲ, ಮನುಷ್ಯನ ಪ್ರೀತಿಸೋ, ಗೌರವಿಸು, ಆದ್ರೆ ದೇವರನ್ನ ಮಾತ್ರ ನಂಬು ಅನ್ನೋರು. ಆ ಸಿದ್ಧಾಂತವನ್ನ ನಾನು ಶುರು ಮಾಡಿ ಟೋಟಲಿ ನಾನು ಧಾರ್ಮಿಕನಾಗ್ತೀನಿ. 2007 ಈ ಕಾಲೆಲ್ಲ ಎದ್ದ ಮೇಲೆ ನನಗೊಬ್ರು ನಮ್ಮ ಗುರುಗಳೊಬ್ರು ಇದ್ದಾರೆ, ಅವ್ರನ್ನ ನಾನು ಯಶೋರ್ನ ಕರ್ಕೊಂಡೋಗಿ ಭೇಟಿ ಮಾಡಿಸಿದ್ದೀನಿ. ಯಶೋರ್ ತಾಯಿಯವನು 2006ರಲ್ಲೇನೆ ನನ್ನ ಬಗ್ಗೆ, ಯಶೋರ್ ಬಗ್ಗೆ ನಮ್ಮ ಮುಂದೆ ಹೇಳಿದರು. ಆ ಮನುಷ್ಯ ಬಿಲ್ಡಪ್ ಇಲ್ಲ. ನನ್ನ ತಂದೆ ತಾಯಿಗೆ ಮದುವೆ ಮಾಡಿಸ್ತಂತ ಬ್ರಾಹ್ಮಣರವರು, ಅವ್ರು ಗುರುಗಳು ಶ್ರೀರಾಮ್ಪುರದಲ್ಲಿ ಒಂದು ಸಣ್ಣ ಮನೇಲಿ ಇದ್ರು. ಅವರು ಮನಿ ಮೈಂಡೆಡ್ ಅಲ್ಲ, ದುಡ್ಡೇ ಇಲ್ಲ, ಅಷ್ಟು ಕಷ್ಟ ಅವ್ರಿಗೆ. ದುಡ್ಡು ತಗೊಂಡು ಜ್ಯೋತಿಷಿ ಹೇಳೋರಲ್ಲ. ಇಲ್ಲ ಅವ್ರ ಕೋಪ ಬಂದ್ರೆ ಎದ್ದೋಗ್ಬಿಡ್ತಾರೆ ಅಂತವ್ರು. ಬೆಂಕಿ ಆ ಕಾಲದ ಐಟಮ್ ಅದು. ನಮಗೆ ಅವತ್ತೇ ಹೇಳಿದ್ರು, ಯಶ್ವರ್ಧನು ಹೇಳಿದ್ರು, ಅವ್ರ ತಾಯಿ ಸಾಕ್ಷಿ, ಅವರು ಸಾಕ್ಷಿ, ಅವ್ರ ಮುಂದೆನೇ ಹೇಳಿದ್ರು, ನಂದೂ ಹೇಳಿದ್ರು. ನನಗೆ ಅವ್ರು ಹೇಳಿರೋದೆಲ್ಲ ಆಗಿದೆ. ಅದಾದ್ಮೇಲೆ ಇನ್ನೊಂದು ಸಲ ಬೀಳ್ತೀಯ ನೀನು, ಮತ್ತೆ ಕಾಲು ಮುರಿದೋಗತ್ತೆ ಅಂದ್ರು. ಮತ್ತೆ ಈ ಕಾಲು ಮುರಿದೋಯ್ತು ಕೆಳಗಡೆ. ಅಯ್ಯೋ, ಇಲ್ಲಿ ಕಾಲು ಮುರಿದೋಗಿದ್ದು. ಅಲ್ಲೊಂದು ಪ್ಲೇಟ್ ಇದೆ. ಯಾವ ವರ್ಷ ಇದು? 2010. ಮೆಟ್ಲಿಂದ ಬಿದ್ದು, ನಮ್ಮನೆ 2ನೇ ಮಾಡಿ, ಮೆಟ್ಲಿಂದ ಬಿದ್ದು ಕಾಲು ಹೋಗ್ಬಿಟ್ಟಿತ್ತಂಗೆ. ಹೋಗಿ ಅದೊಂದು, ನಾನು ಓಡಾಡೋದೇ ಪವಾಡ. ಭಗವಂತ ಏನೋ ನಮ್ಮ ತಂದೆ ತಾಯಿ ಆಶೀರ್ವಾದ, ನಾನು ನಂಬಿರೋ ಅಂಥ ಶಕ್ತಿ ದೇವತೆಗಳು, ಇಷ್ಟ ದೇವತೆಗಳು
ನನ್ನ ಕಾಯ್ತಿರುವಂಥದ್ದು. ಇವತ್ತಿಗೆ ಅಪ್ಪು ಸರ್ ಇಂದ ಫನ್ ಮ್ಯಾನ್ ಶೋ ಮಾಡ್ತಾ ಇದ್ದೀನಿ. ಇದೊಂದ್ ಕಡೆ ನಡೀತಾ ಇದೆ. ಇನ್ನೊಂದ್ ಕಡೆ ಸಿನಿಮಾಗಳು, ಒಪ್ಪಿ ಸರ್ದು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಓಂ ಪ್ರಕಾಶ್. ಅವತ್ತಿನ ಕನಸು ಈಗ ಹೇಳಿದೆ ಅದು ನನಗೆ, ತ್ರಿಶೂಲಂ ಅಂತ. ಅವತ್ತು ಆಗ್ಲಿಲ್ಲ ನನಗೆ ಓಂ ಪ್ರಕಾಶ್ ಅವ್ರ ಹತ್ರ ಹೋಗಿ ಮಾಡೋದಕ್ಕೆ. ಯಾವಾಗ ಅಡ್ಗೋಡೆ ಒಂದಿತ್ತು ಕಲಾಸಿಪಳ್ಳಿ, ಆ ಟೈಮಲ್ಲ ಒಂದು ಅಡ್ಗೋಡೆ ಇತ್ತು, ಅದು ಹೋಗ್ಬಿಡ್ಲಿಲ್ಲ. ಆಮೇಲೆ ಮಧ್ಯದಲ್ಲಿ ಜಗ್ಗುದಾದ ಮಾಡಿದೆ ನಾನು. ತಲೆ ಕೆಡುತ್ತೆ ಹುಡುಗಿ, ತಲೆ ಕೆಡುತ್ತೆ ಹುಡುಗಿ. ದರ್ಶನ್ ಸಾರು ಐ ಥಿಂಕ್ ಮಂಡ್ಯ ಸಿನಿಮಾ ಮಾಡುವಾಗ ಅನ್ಸುತ್ತೆ ಕಂಟ್ರೋದಲ್ಲಿ ಸಿಕ್ಕಿರು. ನಾನು ಅವಾಗ ಕುರಿಗಳು ಸಾರ್ ಮಾಡ್ತಿದ್ದೆ, ಒಂದಷ್ಟು ಎಪಿಸೋಡ್ ಕುರಿಗಳು ಸಾರ್, ಬಕ್ರಾ, ಉದಯ ಟಿವಿ ಬಕ್ರಾ, ಅದನ್ನು ಒಂದಷ್ಟು ಮಾಡಿದ್ದೀನಿ. ಏನಾಗೋಗ್ಬಿಡ್ತು ನನಗೆ, ಮೈನಸ್ ಏನಾಗೋಯ್ತು, ನಾನು ದಪ್ಪಿದ್ದೀನಲ್ಲ, ಜನ ಕಂಡಿಡಿಯೋಕೆ ಸ್ಟಾರ್ಟ್ ಮಾಡ್ಬಿಟ್ರು. ಸುಧಾಕರ್ ಸಾಜಾ ಅಂತ ಡೈರೆಕ್ಟ್ರು, ಅದಕ್ಕೆ ಯಾರೋ ಇದು ಬಂತಲ್ಲ, ರಂಗಿತ ರಂಗ ಸಿನಿಮಾ ನಿರ್ದೇಶಕರವರ ತಂದೆ. ಸುಧಾಕರ್ ಸಾಜರ್ ಅವರು ನನಗೆ ಕರೆದು ಅವತ್ತಿನ ದಿನ ಕುರಿಗಳು ಸಾರಲ್ಲಿ ನಮಗೆ ಕೆಲಸ ಕೊಡ್ತಾರೆ. ನಾನ್ ಮಾಡ್ತಿರ್ತೀನಿ, ಕುರಿ ಪ್ರತಾಪ್ ಆಂಕರಿಂಗ್ ಮಾಡ್ತಿರ್ತಾರೆ, ಕುರಿ ಸುನಿಲ್ ಇನ್ನೊಂದ್ ಕಡೆ ಬಕ್ರಾ ಮಾಡ್ತಿರ್ತಾರೆ. ಅವರಿಬ್ರನ್ನ ಕಂಡು ಹಿಡಿತಾ ಇರ್ಲಿಲ್ಲ. ನಾನ್ ದಪ್ಪಿರೋದ್ರಿಂದ ಕುರಿಗಳು ಸಾರು ನನ್ ದೌರ್ಭಾಗ್ಯ. ಅದೊಂದು 25 ಎಪಿಸೋಡ್ ಅಷ್ಟೇ ಮಾಡಿದ್ ನಾನು. ಅದನ್ನ ನೋಡಿ ದರ್ಶನ್ ಸಾರು ಚೆನ್ನಾಗ್ ಮಾಡ್ತೀರಿ, ಬಹಳ ಚೆನ್ನಾಗ್ ಮಾಡ್ತೀರಿ ಹರಿ ಅಂತ ಮಾತಾಡೋರು. ಸಾರ್ ನಿಮ್ ಜೊತೆ ಸಿನಿಮಾ ಮಾಡೋಕೆ ಮಾಡೋಣ ಅನ್ನೋರು. ಆಗ್ತಾನೆ ಇರ್ಲಿಲ್ಲ ಅದು ಮಾಡಕ್ಕೆ. ಜಗ್ಗುದಾದ ನಾನು ಕೇರಾ ಫುಟ್ಪಾತ್ 2 ಮಾಡ್ತೀನಿ, ಕಿಶನ್ ಅವರ ನಿರ್ದೇಶನದ ಕೇರಾ ಫುಟ್ಪಾತ್ 2 ಮಾಡ್ಬಿಟ್ಟು ಆ ಸಿನಿಮಾನ ಸುದೀಪ್ ಸರ್ ನೋಡ್ತಾರೆ. ಆಮೇಲೆ ನಿರ್ದೇಶಕರು ರಾಘವೇಂದ್ರ ಹೆಗಡೆ ಅಂತ, ಜಗ್ಗುದಾದ ಸಿನಿಮಾ ನಿರ್ದೇಶಕರು, ಅವರು ನೋಡ್ಬಿಟ್ಟು ನನಗೆ ಜಗ್ಗುದಾದಲ್ಲಿ ಒಂದು ಸ್ಮಾಲ್ ಕ್ಯಾರೆಕ್ಟರ್, ಥಿಯೇಟರ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ. ಪಿಕ್ಚರ್ ನೋಡೋದು ಅಂದ್ರೆ ತಮಾಷೆ ಅಲ್ಲಮ್ಮ. ನಾನು ಅವತ್ತು ದರ್ಶನ್ ಸರ್ಗೆ, ಸರ್ 2003 2015 ಆಯ್ತು ನೋಡಿ ಸರ್. ಸೊ 12-13 ವರ್ಷದ ಕನಸು ನಿಮ್ ಜೊತೆ ಆಕ್ಟ್ ಮಾಡಬೇಕು ಅನ್ನೋದು ಇವತ್ತು ನನಗೆ ನನ್ಸಾಗಿದೆ ನೋಡಿ ಸರ್ ಅಂದ್ರು. ಅರೆ ಯಾಕೆ ಹಂಗಂತೀರಾ ಅಂತ. ಆಮೇಲೆ ಥಿಯೇಟ್ರಲ್ಲಿ ಅದು ಶಾರ್ಟು ಅಲ್ಲಿ ಒದಿತಾರೆ, ಅದು ಸೀನ್ ತುಂಬ ದೊಡ್ಡದಾಗಿರುತ್ತೆ, ಅದು ಕಟ್ಟಾಗತ್ತೆ ಒಂಚೂರೆಲ್ಲ ಟ್ರಿಮ್ ಆಗಿ. ಅವ್ರು ಒದಿಯೋ ಶಾರ್ಟು. ದರ್ಶನ್ ಸರ್ ನನ್ನ ಕೇಳ್ತಾರೆ, ಹರಿ ನಾನು ಒದಿತೀನಿ ಏನು ತೊಂದರೆ ಇಲ್ಲಲ್ಲ, ಏನು ಬೇಜಾರಿಲ್ಲ ಅಲ್ಲ ಸರ್? ಸರ್ ಇದೇನು ಸರ್ ಸ್ಕ್ರೀನಿಗೆ ಸರ್ ನಾವು ಮಾಡ್ತಿರೋದು, ಮಾಡಿ ಸರ್. ಅವ್ರು ಹೊಡಿತಾ ಇರೋದು ಥಿಯೇಟ್ರ್ ಚೇರ್ಗೆ, ನನಗಲ್ಲ. ಅಷ್ಟು ಅದ್ಭುತ ಹೃದಯ ನಮ್ಮ ದರ್ಶನ್ ಸರ್ದು. ಪ್ರೀತಿ ಹಂಚುವ ಯಜಮಾನ. ಅದಾದ್ಮೇಲೆ ಬಿಹೈಂಡ್ ಸ್ಕ್ರೀನ್ ಒಂದು 2-3 ಸಲ ಸಿಕ್ಕಿದ್ದೀನಿ, ಮಾತಾಡ್ಸಿದ್ದೀನಿ, ಎಲ್ಲ ಮಾಡಿದ್ದೀನಿ. ಹಸುನು ಒಂದೇ, ದರ್ಶನ್ ಸಾರು ಒಂದೇ. ಹಸು ಹಾಲು ಕೊಡುತ್ತಲ್ಲ, ಹಸುನು ಒಂದೇ, ದರ್ಶನ್ ಸಾರು ಒಂದೇ. ಹಸು ಥರ ಅವ್ರನ್ನ ನೋಡಿದ್ರೆ ಹಸುವಾಗಿ ಕಾಣ್ತಾರೆ, ಗೂಳಿ ಥರ ನೋಡೋರಿಗೆ ಅವರು ಗೂಳಿ ಥರ ಕಾಣ್ತಾರೆ. ಇದು ಪಾಯಿಂಟ್. ಇದು ದರ್ಶನ್ ಸಾರು, ಬಹಳ ಅದ್ಭುತ ಹೃದಯ. ನನಗೆ ಇವತ್ತಿಗೂ ನಮ್ಮ ರವಿ ಸರ್ ಜೊತೆ ಕೆಲಸ ಮಾಡಬೇಕು ಅನ್ನೋ ಆಸೆ, ಅದು ಸಿಕ್ಕಲೇ ಇಲ್ಲ ನೋಡಿ ನನಗೆ, ಅದು ಆಗಲೇ ಇಲ್ಲ. ಅವ್ರು ಡೈರೆಕ್ಷನ್ ಮಾಡಬೇಕು ಅನ್ನೋ ಆಸೆ ಇತ್ತು, ಅದು ಆಗಲಿಲ್ಲ. ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಇವತ್ತಿಗೂ ಆಗಿಲ್ಲ. ಅದು ಅದೇ ಅಡ್ಗೋಡೆ ಇತ್ತಲ್ಲ, ಅಡ್ಗೋಡೆ ಒಂದು ಐಟಮು ಫೈನಲ್ ಆಗಿ ನೋಡಿ, ಕಾಲಾಯ ತಸ್ಮೈ ನಮಃ ಅಂತಾರೆ ನೋಡಿ. ಸೈಕಲ್ ಬದುಕಿನ ಒಂದು ಚಕ್ರ ಅಂತಾರಲ್ಲ. 2015-16 ಒಂದು ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿ ಸಿಗ್ತಾರೆ ನನಗೆ ಯಲಂಕದಲ್ಲಿ. ಅವರು MLA ವಿಶ್ವನಾಥ್ ಅವ್ರ ಹುಟ್ಟದಬ್ಬನ ಏನೋ, ಅದಕ್ಕೆ ನಂದು ಈವೆಂಟ್ ಇರ್ತದೆ. ಹುಚ್ಚ ವೆಂಕಟನ್ ನಾನು ಕರ್ಕೊಂಡು ಹೋಗ್ತಿರ್ತೀನಿ ಎಲ್ಲಾ ಪ್ರೋಗ್ರಾಮ್ಗೂ. ಹುಚ್ಚ ವೆಂಕಟನ್ ಯಾರು ಮೇಯ್ಸಕ್ಕಾಗಲ್ಲ, ಚಾನಲ್ ಅವ್ರು ಬಿಟ್ಟು. ಹುಚ್ಚ ವೆಂಕಟ್ ಇದಾರಲ್ಲ ಆರ್ಟಿಸ್ಟು, ನನ್ನ ಮಗನ್ ಅವ್ರ ಕಂಡ್ರೆ ಅಂಬರೀಷ್ ನಂಗೆ ಇಷ್ಟ. ಅಂಬರೀಷ್ ಅಣ್ಣನ ಮುಂದೆ ನಾವು ಪ್ರೋಗ್ರಾಮ್ ಮಾಡಿದ್ದೀವಿ, ಸ್ಟೇಜ್ ಲೋಕಲ್ ಮಂಡ್ಯದಲ್ಲಿ ಒಂದು ಯಾವ್ದೋ ಅಂತ ಊರಲ್ಲಿ ಕರ್ಕೊಂಡೋಗಿದ್ದೆ. ವೆಂಕಟ್ ಬನ್ರಿ, ಡವಾ ಬರ ಅನ್ನೋರು ಅಂಬರೀಷ್ ಅಣ್ಣ. ನನ್ನ ಒಬ್ಬನ್ನ ಬಿಟ್ರೆ ಸ್ಟೇಜ್ಗೆ ಇನ್ಯಾರು ಲೋಕಲ್ ಸ್ಟೇಜ್ಗೆ ಯಾರು ಕರ್ಕೊಂಡೋಗಿಲ್ಲ ಹುಚ್ಚನ್ನ. ಸ್ಟೇಜ್ ಅಲ್ಲಿ ಇವರೆಲ್ಲ ಮಾಡ್ತಿದ್ರಲ್ಲ, ಈ ಬಿಗ್ ಬಾಸ್ ಅಲ್ಲಿ ಮಾಡೋದು, ಆಮೇಲೆ ತಾಡಾಡೋದು, ಇವೆಲ್ಲ ಮಾಡೋರು. ಒಂದು 20 minutes ಯೂಸ್ ಟು ಎಂಟರ್ಟೈನ್. ಆಮೇಲೆ ಅದೇ ನಮ್ಮ ಜನ ಹೇಳ್ತೀನಲ್ಲ, ಜನ ಮರಳು, ಅದೇನೋ ಮರಳು ಅಂತಾರಲ್ಲ, ಹಂಗೆ ಅವ್ರ ಕಂಡ್ರೆ ಅಷ್ಟು ಕ್ರೇಜ್ ಇತ್ತು.
ಹುಚ್ಚ ವೆಂಕಟ್ ಅವ್ರು ನೋಡಿದ್ರೆ ಜನ ತುಂಬಾ ಖುಷಿ ಪಡೋರು, ಕರ್ಸಿನೋರು. ಕೆಲವೊಬ್ರು ಹರೀಶ್ ಅವರೇ ನಿಮ್ಮನ್ನ ನೋಡೇ ಕರ್ಸ್ತಿರೋದು ನಾನು, ಅವ್ರು ಏನೋ ಕಿರಿಕ್ ಮಾಡಿದ್ರೆ ನಾನಂತೂ ನಿಮ್ಮನ್ನ ಸುಮ್ ಬಿಡಲ್ಲ ಅನ್ನೋರು. ನಾನು ಮನೆ ದೇವ್ರಿಗೆ ಒಂದು ₹2 ಇಟ್ಬಿಟ್ಟು ಹೋಗೋದು ಅವತ್ತು ಪ್ರೋಗ್ರಾಮ್ ಏನೋ ಕಿರಿಕ್ ಮಾಡಬಾರ್ದು ಅಂತ. ಆ ಥರದೆಲ್ಲ ಆಗ್ತಾ ಇತ್ತು. ಮಧ್ಯದಲ್ಲಿ ಏನ್ ಮಾಡ್ಕೊಂಬಿಟ್ಟೆ ಇವನು ಒಂದು 4-5 ಕಡೆ ಅದೆಲ್ಲ ಕಿರಿಕ್ಗಳು ಮಾಡ್ಕೊಂಬಿಟ್ಟು ಈ ಮನುಷ್ಯ ಮತ್ತೆ ಒಂದು ಬ್ಯಾಡ್ ವೈಬ್ ಪಬ್ಲಿಕ್ ಅಲ್ಲಿ ಬಂದ್ಬಿಡ್ತು ಈತರಿಗೆ. ಹೆಂಗೆ ಜನ ಇವ್ರನ್ನ ಕೊಂಡಾಡ್ತಿದ್ರು, ಜನನೇ ಇಂಡಸ್ಟ್ರಿಲಿ ಯಾರು ಬೈಯೋರು, ಅದು ಬೇರೆ ವಿಚಾರ. ಇಂಡಸ್ಟ್ರಿಲಿ ಅವ್ನು ನೆಂಗುರು ಕರ್ಕೊಂಡು ಹೋಗ್ತೀಯ ನೀನು ಅನ್ನೋರು, ಹರೀಶ ಕರ್ಕೊಂಡು ಹೋಯ್ತಾನ್ರಿ, ಅದಕ್ಕೆ ಹುಚ್ಚ ವೆಂಕಟಿಂದ ಹರೀಶನಿಗೆ ಪ್ರೋಗ್ರಾಮ್ ಬರ್ತಿದೆ ಅನ್ನೋರು. ಇವೆಲ್ಲ ಇತ್ತು ಬೇರೆ. ಹುಚ್ಚ ವೆಂಕಟಿಂದ ಹರೀಶ ಸ್ಟೇಜ್ ಪ್ರೋಗ್ರಾಮ್ ಮಾಡ್ತಾನೆ 20-30 ಪ್ರೋಗ್ರಾಮು ಅನ್ನೋರು. ಅದೆಲ್ಲ ಇರ್ಲಿ. ನಾನು ಜನಗಳ ಮಧ್ಯದಲ್ಲಿ 2-3 ಕಡೆ ಕಿರಿಕ್ ಮಾಡ್ಕೊಂಡ್ಬಿಟ್ಟು ಈ ಮನುಷ್ಯ ಕೊನೆಯಲ್ಲಿ ನನಗೆ ಏನ್ ಮಾಡ್ಬಿಟ್ರು, ಈಗ ಒಂದು ಮಾತು ಕೊಟ್ರೆ ಮಾತು ನಡ್ಕೋಬೇಕು ಕಲಾವಿದ್ರು. ಇಲ್ಲಿ ಏನು ಬರವಣಿಗೆ ಇರಲ್ಲ, ಇದು ರಿಯಲ್ ಎಸ್ಟೇಟ್ ಅಲ್ಲ, ಕಲೆ ಇದು. ಮಾಡಕ್ಕಾಗಲ್ಲ. ಮಾತು ಇಷ್ಟು ಕೊಡ್ತೀನಿ, ಇಷ್ಟು ಗಂಟೆಗೆ ಬರ್ತೀನಿ, ಇದಿಷ್ಟೇ ಪಾಯಿಂಟ್ ಅಲ್ವಾ. ಬರ್ಲಿಲ್ಲ ಅಂದ್ರೆ ಅವ್ನು ಕಲಾವಿದ ಆಗಲ್ಲ. ಇವನು ಕೊಡ್ದಿದ್ರೆ ಇವನು ಯಜಮಾನ ಆಗಲ್ಲ, ಇನ್ನೊಂದಾಗ್ಬಿಡ್ತಾನೆ ಇವನು ಅಲ್ವಾ. ಕೊಟ್ಟ ಮೇಲೆ ಬರಬೇಕು. ನನಗೆ ಒಂದ್ ಕಡೆ ಅವಮಾನ ಮಾಡ್ಬಿಟ್ಟಾಯ್ತ, ಬರ್ಲಿಲ್ಲ. ಅಡ್ವಾನ್ಸ್ ತಗೊಂಡಂತ ವ್ಯಕ್ತಿ ಬರ್ಲಿಲ್ಲ. ಬ್ಯಾನರ್ಗಳೆಲ್ಲ ಹಾಕ್ಬಿಟ್ಟವ್ರಲ್ಲಿ. ನಮ್ದು ರೇಖಾದಾಸ್ ಅವ್ರದ್ದು, ನಮ್ಮ ಸಿಲಿಲಲ್ಲಿ ಶ್ರೀನಿವಾಸ್ ಗೌಡ್ರು, ಬೋಬೋ ಬಿರಿಯಾನಿ ಜೈರಾಮು, ಬಿರಾದರು ಎಲ್ಲರದು ಬ್ಯಾನರ್ ಹಾಕ್ಬಿಟ್ಟವ್ರೆ. ಈತ ಕೈ ಎತ್ಬಿಟ್ಟ, ಬರ್ಲಿಲ್ಲ. ನಾನು ಎಲ್ಲಿದ್ದೀರಿ ಅಂದೆ. ಇಲ್ಲ ಬರ್ತಾ ಇದ್ದೀನಿ ಕಣ ಅಂತ. 9 ಗಂಟೆ ಆಯ್ತು, 9:30 ಆಯ್ತು. 9:30 10 ಗಂಟೆ ಮಿಮಿಕ್ರಿ ಗೋಪಿ ಮಾಡಿದ್ರು. 10 ಗಂಟೆಗೆ ಬರ್ಬೇಕು ಹುಚ್ಚ ವೆಂಕಟ್ಟು, ಬಂದಿಲ್ಲ. ಬರ್ತೀಯಾ ಇಲ್ವಪ್ಪ ನೀನು ಅಂದೆ. ಇಲ್ಲ ಇದ್ದೀನಿ, ಹೊಸೂರಲ್ಲಿದ್ದೀನಿ ಅಂತ ಕಟ್ ಮಾಡಿದೆ. ಅವತ್ತಿಗೆ ಐ ಸ್ಟಾಪ್ಡ್ ಕಾಲಿಂಗ್ ಹಿಮ್. ಮಂಗಳೂರು, ಕುಂದಾಪುರ ಆ ಭಾಗ, ಈ ಕಡೆ ಉತ್ತರ ಕರ್ನಾಟಕ ಸಿಂಧನೂರು, ಗಂಗಾವತಿಗೆಲ್ಲ ಕರ್ಕೊಂಡೋದಂತ ನಾನು. ಅವ್ರಿಗೆ ಸಪ್ರೇಟ್ ಕಾರು ಸರ್. ಯಾವ ಸಿನಿಮಾದಲ್ಲಿ ಸೀರಿಯಲಲ್ಲಿ ಕೊಡ್ತಾರ ಗೊತ್ತಿಲ್ಲ ನನಗೆ. ಬೆಂಗಳೂರಿಂದ ಒಬ್ಬ ಡ್ರೈವರು ಅವರಿಗೆ ನಾನು ಸ್ವಿಫ್ಟ್ ಕಾರ್ನ ಕೊಟ್ಟು, ನಾನು ಇನ್ನೊಂದು ಟ್ಯಾಕ್ಸಿ ಮಾಡ್ಕೊಂಡು ಬೇರೆ ಕಲಾವಿದರುಗಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಂಥದ್ದು. ಈ ಥರ ನಾನು ನೋಡ್ಕೊಳ್ತಿದ್ದೆ. ನನಗೆ ಬೇರೆಯವ್ರಿಗೆ ಮಾಡ್ದಂಗೆ ಮಾಡಿದ್ರು. ಭಾಳ ದೊಡ್ಡ ವಿಚಾರ, ಒಂದು ವೈರಲ್ ಆಗಬೇಕಿತ್ತು. ನನ್ನ ಅದೃಷ್ಟ ಅದಾಗಲಿಲ್ಲ. ಬಹುಶಃ ಅದಾಗಿದ್ದಿದ್ರೆ ನಾನು ಬಿಗ್ ಬಾಸ್ಗೆ ಹೋಗ್ತಿದ್ನೋ ಏನೋ. ಹೇಳಿದ್ನಲ್ಲ ಸ್ಟಾರ್ಟಿಂಗ್, ನೋಡಕ್ಕೆ ಸೇಟು ಮನೆ ಮಗನ್ ತರ, ಅಮೂಲ್ ಬೇಬಿ ತರ ಕಾಣ್ತಾನೆ ಅಂತ. ಒಂದ್ ಕಡೆ ಆಯ್ತು ಒಂದು ವಿಚಾರ. ಅದಾದ್ಮೇಲೆ ಐ ಸ್ಟಾಪ್ಡ್ ಕಾಲಿಂಗ್. ಫಾರ್ ಎವ್ರಿ ರಿಯಾಕ್ಷನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಇರುತ್ತೆ. ಇವನ್ನೆಲ್ಲರಿಗೂ ಹೊಡೆದಂಗೆ ನಾನು ಎಲ್ರ ಮುಂದೆ ಬಿಟ್ಟೆ. 1-2 ಸಲ ಬಿಟ್ಟೆ. ಒಂದ್ ದಿನ ಅವತ್ತು ಅಡ್ವಾನ್ಸ್ ಕೊಟ್ಟಿದ್ದಲ್ಲ, ಮಿಕ್ಕಿದ್ದೆಲ್ಲ ಪೇಮೆಂಟ್ ಅಂತ ಬಂದ್ಬಿಟ್ಟ ಸರ್ ನನ್ನ ಹತ್ರ. ಪ್ರೋಗ್ರಾಮ್ ಬರ್ದೆ. ಅಲ್ಲಿ ರೇಖಾದಾಸ್ ಬಂದಿದ್ದಾರೆ, ಟೆನ್ನಿಸ್ ಕೃಷ್ಣ, ಬಿರಾಗರು, ಜೈರಾಮು ಇವರೆಲ್ಲ ಬಂದಿದ್ದಾರೆ. ನಾವು 3 ಅವರ್ ಪ್ರೋಗ್ರಾಮ್ ಮಾಡಿದ್ದೀನಿ. ಹುಚ್ಚ ವೆಂಕಟ್ ಯಾಕೆ ಬಂದಿಲ್ಲ ಅಂತ 20-25 ಸಾವಿರ ಕಡಿಮೆ ಕೊಟ್ಬಿಟ್ರು ನಮಗೆ. ಅರ್ಥ ಆಯ್ತಾ? ಮರುದಿನ ಬರ್ತಾನೆ, ಬಂದು ಎಲ್ಲಿದ್ಯಾ, ಸರಿ ಕಣ ಬರಕ್ಕಾಗ್ಲಿಲ್ಲ ಅಂತಾನೆ. ಸರಿ ಬಿಡಿ, ಏನೀಗ ಇವತ್ತು ತುಮಕೂರು ಒಂದು ಪ್ರೋಗ್ರಾಮ್ ಐತೆ, ಗುಬ್ಬಿ ಹತ್ರ ಹೋಯ್ತಾ ಇದ್ದೀನಿ. ಇವತ್ತಿಲ್ವಾ? ಅಲ್ಲ, ಅಲ್ಲಿ ಒಪ್ಕೊಂಡ್ರದೆ 30 ಸಾವಿರಕ್ಕೆ, 30 ಸಾವಿರ ನಿಮ್ಗೆ ಕೊಡ್ಲೆ ಅಂತ. ಯಾಕೆ ಬರ್ಲಿಲ್ಲ ನೆನ್ನೆ? ಇಲ್ಲ, ಅಲ್ಲಿ ಯಾಕೆ ಲೇಟ್ ಆಗೋಯ್ತು ಕಡ, ಹಂಗಾಗೋಯ್ತು. ಸರಿ, ಅದು ಪೇಮೆಂಟು ನೆನ್ನೆದು ಒಂಚೂರು ಕೊಟ್ಬಿಡ, ಖರ್ಚಿಗಿಲ್ಲ ದುಡ್ಡು, ಅಲ್ಲಿ ಯಶವಂತಪುರಕ್ಕೆ ಬಂದು ಕೊಟ್ಬಿಡ ಅಕ್ಕನ ಮನೆಗೆ ಅಂದ. ಬಂದು ಆಕ್ಟೇ ಮಾಡಿಲ್ಲ, ಬಂದೇ ಇಲ್ಲ. ನೀವು ಪೇಮೆಂಟ್ ಹೆಂಗೆ ಕೊಡ್ತೀರಾ? ನಂದೇ ಅಲ್ಲಿ 15 ಸಾವಿರ ರೂಪಾಯಿ ಹೋಯ್ತು. 15-20 ಸಾವಿರ ಇಟ್ಕೊಂಡ್ರು. ಕಲಾವಿದ್ರು ಕಾಲಗೆಲ್ಲ ಬಿದ್ದು 500-500 ರೂಪಾಯಿ ಎಲ್ಲರಿಗೂ ಕಡಿಮೆ ಕೊಟ್ಟು ಎಲ್ಲ ಮಾಡ್ಕೊಂಡಿದ್ದೀನಿ ನಾನು. ನನ್ನ ಕತೆ ನನಗೆ. ಕೆಲಸ ಮಾಡಿದ್ರೆ ತಾನೆ ದುಡ್ಡು, ಇಲ್ಲ ಯಾರು ದುಡ್ಡು ಕೊಡ್ತಾರೆ ಅಂದ್ರೆ, ಕೊಡ್ತೀಯಾ ಇಲ್ವಾ, ಮನೆ ಹತ್ರ ಬರ್ಲಾ ಅಂತ. ಬಂದ ಮನೆ ಹತ್ರ, 2 ಬಿಟ್ಟೆ. ನಂಗೆ ಹೊಡೆಯಕ್ಕೆ ಬಂದೆ, 2 ಬಿಟ್ಟೆ.
ಏನು ದುಡ್ಡು ಬೇಕಾ, ಏನಿಗೆ ದುಡ್ಡು ಕೊಡ್ಬೇಕು ನಿನಗೆ, ಬಂದ ನೀನು ಕೆಲಸ ಮಾಡ್ದೆ ನೀನು. ಹಂಗೊಂದಿಬ್ರು ಬಿಟ್ಟು ಅದು ವೈರಲ್ ಆಗಲಿಲ್ಲ. ಅದು ಆಗಿದ್ದಿದ್ರೆ ನಾನು ಬಿಗ್ ಬಾಸ್ ಕರೆದಿರೋರು. ಆ ಥರ ಆಗಿ ಹುಚ್ಚ ವೆಂಕಟ್ಟು ನಾನೊಬ್ಬ ಕರಿತಿದ್ದೆ. ಅದಾದಮೇಲೆ ನನ್ನ ನೋಡಿ ಯಾರೋ ಒಂದಿಬ್ಬರು ಆರ್ಕೆಸ್ಟ್ರಾದವ್ರು ಕರೆಯೋರು. ಅದಾದಮೇಲೆ ಯಾರೂ ಈಗ ಕರೆಯಲ್ಲ ಹುಚ್ಚ ವೆಂಕಟ್ನ. ಎಲ್ಲಿದ್ದಾರೆ ಹುಡುಕ್ಬೇಕು. ಅದೇ ಹೇಳಿದ್ರಲ್ಲ ನೀವು, ಬೈತಾ ಇರ್ತಾರೆ, ನಮ್ಮನ್ನೇ ಬೈತಾ ಇರ್ತಾರೆ, ಮಾಡ್ತಿರ್ತಾರೆ ಅಂತ. ಕೆಲವೊಬ್ರು ಬೈದ್ರೆ ಸಬ್ಸ್ಕ್ರೈಬರ್ಸು ಅನ್ನ ಸಿಗ್ತದೆ, ಕೆಲವೊಬ್ರಿಗೆ ಸಿಗೋ ಅನ್ನನೂ ಹೊಂಟೋಗ್ತದೆ. ಆ ಥರ ಆಗುವಂಥದ್ದು. ಅಲ್ಲೇನ್ ನೋಡ್ತೀಯಾ, ಇಲ್ಲಿ ನೋಡು. ಎಲ್ಲಿ ಮೇಡಮ್? ಈಗ ಅಂದ್ರೆ ಈಗ ಸಿನಿಮಾ ಕಮ್ಮಿ ಆಗಿದೆಯಾ? ಇಲ್ಲ, ಈಗಲೂ ಸಿನಿಮಾ ಮಾಡ್ತಾ ಇದ್ದೀನಿ. ರೈಟ್ ಕ್ಲಿಕ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ತ್ರಿಶೂಲಮ್ಮು ಶೆಡ್ಯೂಲ್ ಬ್ರೇಕ್ ಆಗಿದೆ, ಭಾಳ ದೊಡ್ಡ ಬ್ರೇಕ್ ತಗೊಂಡಿದೆ. ಅದು ಉಪ್ಪಿಸಾರು ಹೀರೋ, ಶ್ರಾವಣಿ ಮೇಡಮ್ ಹೀರೋಯಿನ್, ಓಂ ಪ್ರಕಾಶ್ ಅವರು ಡೈರೆಕ್ಟ್ರು. ಕಪ್ಪು ಬೆಳಪಿನ ನಡುವೆ ಅಂತ ಮೊನ್ನೆ ತಾನೇ ಡಬ್ಬಿಂಗ್ ಎಲ್ಲ ಮುಗೀತು. ಅದು ಇನ್ನೇನು ಅತಿ ಶೀಘ್ರದಲ್ಲಿ ರಿಲೀಸ್ ಆಗ್ತದೆ. ಅದರಲ್ಲಿ ಒಂದು ಮೇಜರ್ ಕಾಮಿಡಿ ಕ್ಯಾರೆಕ್ಟರ್, ಪಕ್ಕ RR ಸಿನಿಮಾ, ಮೇಜರ್ ಕಾಮಿಡಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಗೆಳೆಯ ಗೆಳೆಯ ಅಂತ ಒಂದು ಹಾಡಿದೆ, ಅದು ಬಹಳ ವೈರಲ್ ಆಗಿದೆ ಯೂಟ್ಯೂಬಲ್ಲಿ. ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ. ಅದೊಂದು ಮಾಡ್ತಾ ಇದ್ದೀನಿ. ರೈಟ್ ಕ್ಲಿಕ್ ಅಂತ ಒಂದು ಮಾಡ್ತಾ ಇದ್ದೀನಿ. ಕರೆಯೋಲೆ ಕಣ್ಣಲ್ಲೇ ಕೊಟ್ಬಿಟ್ಲು ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಕರೆಯೋಲೆ ಕಣ್ಣಲ್ಲೇ ಕೊಟ್ಬಿಟ್ಲು ಅಂತ. ವಿಕ್ಟರ್ ಅಂತ ಒಬ್ರು ತಮಿಳ್ ನಿರ್ದೇಶಕರು, ಅವರು ಗುಡುಗು ಅಂತ ಒಂದು ಮಾಡಿದ್ರು ಸಿನಿಮಾ ಒಂದು. ಅದನ್ನ ಅತಿ ಶೀಘ್ರದಲ್ಲಿ ಗುಡುಗಿಸ್ತೀವಿ, ವಿಕ್ಟರ್ ಅನ್ನೋ ಒಂದು ಸಿನಿಮಾ. ಅದು ನಡೀತಿದೆ. ಜೊತೆಗೆ ಇದನ್ನು ಮಾಡ್ತಾ ಇದ್ದೀನಿ. ಕೋವಿಡ್ ಆದಮೇಲೆ ಉದಯ ಕಾಮಿಡಿಗೆ ಹೋಗ್ತಾ ಇಲ್ಲ, ಅದು ಮಾಡ್ತಾ ಇಲ್ಲ. ಅದು ಬಿಟ್ಟರೆ ಸ್ಟೇಜ್ ಪ್ರೋಗ್ರಾಮ್ಗಳು. ಸ್ಟೇಜಲ್ಲಿ ಗಣಪತಿ ರಾಜ್ಯೋತ್ಸವ ಬಂದರೆ ನಡೀತದೆ. ಬ್ರಾವಕ್ಕೆ ಒಂದು ಲೆವೆಲ್ ಹೋಗುತ್ತೆ. ಒಂದಷ್ಟು ಜನ ಕಲಾವಿದರು ಸೇರಿದಂಗೆ ಆಗತ್ತೆ ಒಟ್ಟಿಗೆ. ನಾನು, ನಮ್ಮ ಸಿಲಿಲಲ್ಲಿ ಶ್ರೀನಿವಾಸ್ ಗೌಡ್ರು, ಸುನೇತ್ರಾ ಪಂಡಿತ್ತು, ಸುಮಾರು ಜನ ಸೀರಿಯಲ್ ಕಲಾವಿದರು, ಸಿನಿಮಾ ಕಲಾವಿದರು, ಮಿಮಿಕ್ರಿ ಗೋಪಿ ನಮ್ಮನ್ನು ರೇಗಿಸ್ತಾರೆ. ಏನು ದೊಡ್ಡ ಬ್ಯಾನರ್, ಸಿನಿಮಾ ಪ್ರೊಡಕ್ಷನ್ ಡೇಟ್ ಇದ್ದಂಗೆ ನಿಮ್ದು 20 ದಿನ ಅಲ್ಲ, 20 ದಿನನಾ ಅಂತಾರೆ. ಬಟ್ ಅವರು ಭಾಳ ಅದ್ಭುತ ಕಲಾವಿದರು, ಭಾಳ ಚೆನ್ನಾಗೆ ಒಳ್ಳೆಯವ್ರು ಇದೆಯಾ. ನಾನು ಹೇಳಿ ಶಬರಿಮಲೆಗೆ ಗೋಪಿಯವ್ರು ಹೋಗಿದ್ರು. ಗೋಪಿಯವ್ರದ್ದು ಲೇಟ್ ಮ್ಯಾರೇಜು. ನಾನು ಅಂದಿದ್ದೆ, ಹೋಗಿ ಬನ್ನಿ ಅಯ್ಯಪ್ಪ ಹುಡ್ತಾನೆ ನಿಮ್ಗೆ ಅಂದಿದ್ದೆ. ನನಗೆ ಮಗು ಹುಟ್ಟಿದ ದಿನ ಫಸ್ಟ್ ಫೋನ್ ಮಾಡಿದ್ರು ನನಗೆ, ಕಲಾವಿದರಲ್ಲೇ ನಿಮಗೆ ಫಸ್ಟ್ ಫೋನ್ ಮಾಡ್ತಾ ಇದ್ದೀನಿ ರೀ ಹರೀಶ್ ಜಿ, ಗಂಡು ಮಗು ಆಗಿದೆ ಅಂತ ಹೇಳಿ ನನಗೆ ಅವಾಗ ಫೋನ್ ಮಾಡಿ ಹೇಳಿದ್ರು ಮಿಮಿಕ್ರಿ ಗೋಪಿಯವರು. ನೀವು ಗೋಪಿಯವರು ನಾವೆಲ್ಲ ನಮಗೇನು ಬ್ಯಾಕ್ ಡ್ರಾಪ್ ಇಲ್ಲ ಸರ್ ಇಲ್ಲಿ. ಕೆಲವೊಬ್ರು ಸಕ್ಸಸ್ಫುಲ್ ಆಗಿದ್ದಾರೆ, ಕೆಲವೊಬ್ರು ನಾವಿನ್ನೂ ಒಂಚೂರು ಶ್ರಮದಲ್ಲೇ ಇದ್ದೀವಿ. ಬಟ್ ಹೊಟ್ಟೆಗೆ ಹಿಟ್ಟಿಗೆ ಉಳಿಯೋಕ್ಕೆ ಮಾಡೋಕ್ಕೇನೋ ಕಷ್ಟ ಕೊಟ್ಟಿಲ್ಲ ಭಗವಂತ, ಬೇಡೋ ಸ್ಥಿತಿಲಿಲ್ಲ. ಬಟ್ ನಮ್ಮ ವಿಷನ್ ಬಿಗ್ ಆಗಿದೆ, ವಿಷನ್ ತುಂಬ ದೊಡ್ಡದಾಗಿದೆ. ಅದ್ರ ಕಡೆ ನಮ್ಮ ಗಮನ ಇದೆ. ಅದೇ ಹೇಳ್ತಾರಲ್ಲ, ಕಲೆಗೆ ಸಾವಿಲ್ಲ, ಕಲಾವಿದನಿಗೆ ಸುಖವಿಲ್ಲ, ಪ್ರೇಕ್ಷಕನಿಗೆ ಮನರಂಜನೆ ತಪ್ಪಿದ್ದಲ್ಲ ಅಂತಾರೆ. ಹಂಗೆ ಕಲಾವಿದನಿಗೂ ಸುಖ ಇದೆ. ಅದು ಪರಮಂತವ್ರು ನೋಡಿದ್ರೆ ಗೊತ್ತಾಗ್ತದೆ, ಸುಖ ಇದೆಯಪ್ಪ ಮುಂದಕ್ಕಿದೆ ಅನ್ನೋದಕ್ಕೆ ಗೊತ್ತಾಗುವಂಥದ್ದು. ಭಾಳ ಅದ್ಭುತವಾಗಿ ಬದುಕನ್ನು ನಡೆಸ್ಕೊಂಡು ಹೋಗುವಂಥ ಮಾಸ್ಟರ್ ಹಿರಣ್ಣಯ್ಯ ಅವರು, ಹೊನ್ನವಳ್ಳಿ ಕೃಷ್ಣ ಅವರು, ಇಂಥವರ ಗಾಳಿ ನಮ್ಮ ಮೇಲೆ ಬಿದ್ದಿರುವಂಥದ್ದು ಆಶೀರ್ವಾದದ ರೀತಿ ಬದುಕು ನಡ್ಕೊಂಡು ಹೋಗ್ತಾ ಇದೆ. ಫನ್ ಮ್ಯಾನ್ ಶೋ ಕನ್ನಡ. ಇವತ್ತು ನಿಮ್ಮ ವಾಹಿನಿ ನೋಡ್ತಿರೋರಿಗೆಲ್ಲ ಒಂದು ಮಾತು ಹೇಳಿ, ನಮ್ಮನ್ನು ಒಂಚೂರು ನೋಡ್ಲಿ ಜನ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದರಲ್ಲಿ ಏನೋ ಒಂಚೂರು ಅನ್ನ ಸಿಗುತ್ತೆ ಅಂತ ಅನ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೀವಿ. ವಿತ್ ಲಾಟ್ ಆಫ್ ವಿಷನ್, ಕನ್ಸನ್ನ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಇದನ್ನ ಮಾಡುವಂತ ಒಂದು ಪ್ರಯತ್ನನೂ ಮಾಡೋಣ. ಬದುಕಲ್ಲಿ ಅದೇ ನಾನು ಹೇಳ್ದಂಗೆ ಎಲ್ಲ ಮ್ಯಾಜಿಕ್ಸ್ ನನ್ನ ಲೈಫಲ್ಲಿ ನಡೆದಿದ್ದು. ಸ್ಟಾರ್ಟಿಂಗು ಒಂದು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದಂಥದ್ದು ಒಂದು ಮ್ಯಾಜಿಕ್ಕು. ಅದ್ಭುತ ಹೃದಯಗಳ ಮಧ್ಯದಲ್ಲಿ ಪುಟಾಣಿ ಮಗುವಿಂದ ಬೆಳೆಯೋದೇ ಒಂದು ಮ್ಯಾಜಿಕ್ಕು. ಅದಕ್ಕೊಂದು ವರ ಬೇಕು. ಅದಾದಮೇಲೆ ಅದೇನೋ ಒಂದು ಬಿಳಿ ಪೇಪರಲ್ಲಿ ಕಪ್ಪು ಚುಕ್ಕಿಯಿಂದಂಗೆ ತಾಯಿನ ಕಳ್ಕೊಂಡಂಥದ್ದು, ಮುತ್ತಜ್ಜಿನ 2004 ಕಳ್ಕೊಳ್ಳೋಂಥದ್ದು. ಆ ಒಂದು 2 ವರ್ಷ ಸ್ಟ್ರಗ್ಲಿಂಗ್ ಇದೆ ನೋಡಿ. ಯಾರೂ ಇಲ್ಲ, ಯಾರು ಊಟ ಮಾಡ್ದ ಅಂತ ಕೇಳೋರಿಲ್ಲ, ಥರದ್ದೆಲ್ಲ ಇರುವಂಥದ್ದು. ಮತ್ತೆ ಬದುಕಲ್ಲಿ ಎದ್ದು ಬರೋವಂಥದ್ದು. ಎದ್ದು ಬರೋವಾಗ್ಲೇ ಕೂಲ್ ಸಿನಿಮಾ ಮಾಡ್ತೀನಿ ಗಣೇಶ್ ಸರ್ ಜೊತೆ
ಕೂಲ್ ಸಿನಿಮಾ ಮಾಡ್ತೀನಿ. ಹೌದು ಕಣೋ ರಾಹುಲ್, ಹುಡುಗಿರೇ ನಮ್ಮನ್ನ ಸಿಕ್ಕಾಪಟ್ಟೆ ಹೊಡೆದಾಕ್ಬಿಟ್ರು. ಆ ಟೈಮಲ್ಲಿ ನನಗೊಂದು ಕ್ಯಾರೆಕ್ಟರ್ ಪರಿಚಯ ಆಗುತ್ತೆ. ಅವ್ರು ನನ್ನ ಉದಯ ಕಾಮಿಡಿಲೆಲ್ಲ ನೋಡಿರ್ತಾರೆ, ಮಾಡಿರ್ತಾರೆ. ಅವ್ರ ಹೆಸರು ವೀಣಾ ಅಂತ. ಅವ್ರನ್ನೇ ನಾನು ಮದುವೆ ಆಗುವಂಥದ್ದು. 2014 ಮದುವೆ ಆಗ್ತದೆ. ಲವ್ ಮ್ಯಾರೇಜ್. 3 ವರ್ಷ ಲವ್. 2011ರಿಂದ 3 ವರ್ಷ ಲವ್. 2014 ಮದುವೆ ಆಗ್ತದೆ. ಮದುವೆ ಆಗಿ ಒಂದು 4 ತಿಂಗಳಿಗೆ ಶಬರಿಮಲೆಗೆ ಹೋಗಿ ಪರಮಾತ್ಮನ ಕೇಳ್ಕೊಂಬರ್ತೀನಿ. ಪರಮಾತ್ಮ ಒಂದು ಗಂಡು ಮಗು ಕೊಡಪ್ಪ ಅಂತ, ನಿನ್ನ ಮಗುವಾಗಿ ಕೊಡಪ್ಪ ಅಂತ. ಗಂಡು ಮಗು ಆಗ್ತದೆ. ಆ ಮಗು ನಕ್ಷತ್ರ ಏನು ಗೊತ್ತಾ? ಅಯ್ಯಪ್ಪನ ನಕ್ಷತ್ರ, ಉತ್ತರ ನಕ್ಷತ್ರ, ಕನ್ಯಾ ರಾಶಿ. ಅಯ್ಯಪ್ಪಂದು ಸೇಮ್ ನಕ್ಷತ್ರ. ಇದು ನನ್ನ ಬದುಕಲ್ಲಿ ಪ್ರತಿಯೊಂದು ಪವಾಡದ ರೀತಿ ನಡ್ಕೊಂಡು ನನ್ನ ಹಿಂದೆ ನಾನು ಹೇಳಿದ್ನಲ್ಲ, ಅನಾಥ ರಕ್ಷಕ ಅಯ್ಯಪ್ಪ. ನನಗೆ ನಿಜವಾದ ಡೈರೆಕ್ಟ್ರು, ಪ್ರೊಡ್ಯೂಸರ್ ಮೇಲಿದ್ದಾರೆ. ಅವ್ರು ನನ್ನನ್ನು ಕಾಯ್ತಾ ಇದ್ದಾರೆ. ಸೊ ಮೇಡಮ್ ಆರ್ಟಿಸ್ಟಾ? ಇಲ್ಲ, ಅವ್ರ ಕೇಟ್ರಿಂಗ್ ಕಂಪ್ನಿಲಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಮುಖಾಂತರ ಪರಿಚಯ ಆಗ್ತಾರೆ. ಅವ್ರು ಮಾಡ್ತಿರೋವಂಥ ಕೇಟ್ರಿಂಗನ್ನು ನಾನೊಂದು ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ 12ರಲ್ಲಿ. 2012ರಿಂದ 14 ತನಕ ಮೈಕ್ರೋಸಾಫ್ಟ್ ಇಂಥ ಕಂಪ್ನಿಗಳಿಗೆ ಊಟ ಕೊಡ್ತೀವಿ. ಕೇಟ್ರಿಂಗ್ ಮಾಡ್ತೀವಿ. ಕೇಟ್ರಿಂಗ್ ಕೊಡ್ತೀರಿ. ಅದೊಂದು 3 ವರ್ಷ ಮಾಡ್ತೀವಿ ಕಷ್ಟಪಟ್ಟು. ಅದಾದ್ಮೇಲೆ ಬೆಳಗಿಂದ 3 ಗಂಟೆ ಕತ್ತರಿಸ್ಬೇಕು ಕುತ್ಕೊಂಡು ತರಕಾರಿನ. ನಾನು ಸಾಕು ಬಿಡಮ್ಮ, ಮದುವೆ ಆಯ್ತು, ಇನ್ನೇನು ಸಾಕು ಅಂತೇಳಿ ಟೋಟಲ್ ನನ್ನ ಒಂದು ಸೆಟಪ್ಪನ್ನೇ ಸುಮನ್ ಅಂತ ನನ್ನ ಫ್ರೆಂಡ್ ಒಬ್ಬರಿದ್ದಾರೆ, ಅವರಿಗೆ ಟೋಟಲ್ ನಾವು ಹಂಗೆ ವಹಿಸಿ ನಾವು ಅದರಿಂದ ವೈಂಡಪ್ ಆಗ್ತೀವಿ. ನಾನು ಸೊ ಇನ್ನು ಮುಂದೆ ಮನೆ ನಮ್ಮಪ್ಪ ನಾನು ನೋಡ್ಕೋಬೇಕಿದ್ದಿಲ್ಲ, ಅಷ್ಟೇ. ಮದುವೆ ಆಗ್ತದೆ. ಲವ್ ಕಮ್ ಅರೇಂಜ್ ಮ್ಯಾರೇಜ್. ಎಲ್ಲ ದೊಡ್ಡವನ್ನೆಲ್ಲ ಕರೆಸಿ ಸಣ್ಣದಾಗಿ ಒಂದು ಮದುವೆ. ಒಂದು ದೇವಸ್ಥಾನದಲ್ಲಿ, ಒಂದು ದೇವಸ್ಥಾನ ಅಂತ ಹೇಳಬಾರ್ದು, ಸರ್ಕಲ್ ಮಾರಮ್ಮ ದೇವಸ್ಥಾನ ಅಂತಿದೆ ನಮ್ಮ ಮಲ್ಲೇಶ್ವರದಲ್ಲಿ. ಅದು ನನ್ನ ಇನ್ನೊಂದು ಶಕ್ತಿ, ಆ ತಾಯಿ. ಅಲ್ಲೇ ಆಕೆ ಸನ್ನಿಧಿಯಲ್ಲೇ ಮದುವೆ ಆಗಿ, ಮದುವೆ ಆಗಿ 1 ವರ್ಷಕ್ಕೆ ಅದು ಹೇಳಿದ್ನಲ್ಲ ವಿಹಾನ್ ಅಂತ. ವಿಹಾನ್ ಅಂದರೆ ಬೆಳಕು, ಬೆಳಕು. ಮಗು ಗಂಡು ಮಗು ಆಗ್ತದೆ. ವಿಹಾನ್ ಅಂತ ಹೆಸರು. ಈಗ ಒಂದು 3rd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಒಬ್ಬ ಮಗ ಸದ್ಯಕ್ಕೆ ಇದ್ದಾನೆ, ಸ್ಕೂಲ್ಗೆ ಹೋಗೋದು ಬರೋದು ಮಾಡ್ಕೊಂಡಿದ್ದಾನೆ. ಸೊ ಅವನು ಹುಟ್ಟಿದ ಮೇಲೆ ಏನಾಗುತ್ತೆ, ಇನ್ನೊಂದು ಪವಾಡ ನಡೆಯುವಂಥದ್ದು. ನಮ್ಮ ಪಿತ್ರಾರ್ಜಿತ ಆಸ್ತಿ ಗಲಾಟೆ, ಗೊಂದಲ. ಎಲ್ಲರೂ ಹಿಂಗೆ ಹತ್ರವಾಗಿರ್ತೀವಲ್ಲ, ದುಡ್ಡು ಆಸ್ತಿ ಅಂತ ಬಂದಾಗ ಹಿಂಗೆಲ್ಲ ದೂರ ಆಗ್ಬಿಡ್ತಾರೆ. ಅವನು ಹುಟ್ಟಿದ ಮೇಲೆ ಅಂತಲ್ಲ, ಅವ್ನು ಹುಟ್ಟಕ್ಕೆ ಮುಂಚೆನೂ ಈ ಗಲಾಟೆ ಇತ್ತು. ಅದಾದ್ಮೇಲೆ ಅತಿರೇಕಕ್ಕೆ ಹೋಗ್ತದೆ. ಮತ್ತಾಯ್ತಲ್ಲಪ್ಪ ಈಗ ಅಂತ ಅನ್ಕೊಂಡು ಕೆಲವೊಬ್ರಿಗೆ ಏನಂದ್ರೆ, ನಮ್ಮ ತಾಯಿ ಹೋದ್ರಲ್ಲ ಅದೇ ರೀತಿ ನಾವು ಹೋಗ್ಬಿಡ್ಬೇಕು. ನಾವು ಬದುಕಬಾರ್ದು, ಅವ್ರಿಗೆ ಎಲ್ಲ ಕೊಟ್ಟು ಹೋಗ್ಬಿಡ್ಬೇಕು ಅಂತ ಜನ ಇದ್ದಾರೆ ಸರ್. ಶತ್ರುಗಳು ಬೇರೆ, ಹಿತಶತ್ರುಗಳು ಬೇರೆ, ಕಾಂಪಿಟೇಟರ್ಸ್ ಬೇರೆ. ಅದನ್ನ ಬಿಟ್ಟು ಬೇರೆದನ್ನ ಮಾಡ್ತಾರೆ ಕೆಲವರು. ನಾವು ಬದುಕಬಾರ್ದು, ನಾವು ಉಸಿರಾಡಬಾರ್ದು, ನಾವು ಯಾವುದೋ ಹಂಗಲ್ಲಿರಬೇಕು, ಒಡ್ಡಾಡಬಾರ್ದು ನಾವು. ಈ ಥರದ್ದೆಲ್ಲ ಮಾಡ್ತಾರೆ. ಆ ಥರದ್ದು ಮಾಡಿನೇ ಆ ಕಾಲು ಮುರ್ಕೊಂಡಿದ್ದು ನಾನು ಕೆಳಗಡೆ, ಆಂಕಲ್ ಫ್ರ್ಯಾಕ್ಚರ್ ಅದಾಗುವಂಥದ್ದು. ಆಯ್ತಾ, ಅದಾಗತ್ತೆ. ಅದೇ ಒಳ್ಳೇದು ಹೇಳಿದ್ನಲ್ಲ ಅಯ್ಯಪ್ಪಂದು, ಕೆಟ್ಟದ್ದು ಅನ್ನೋದು ಒಂದು ಇರುತ್ತಲ್ಲ. ಒಳ್ಳೇದಂಗೆ ಈಗ ಬೆಳಕು, ಬೆಳಿಗ್ಗೆ ಹಂಗೆ ಕತ್ಲೇನೂ ಆಗತ್ತಲ್ವಪ್ಪ. ಪ್ರತಿಯೊಬ್ಬರು ಬದುಕಲ್ಲೂ ಹಂಗೆ ತಾನೆ. ಕತ್ಲೆ ಆದ್ಮೇಲೆ ಬೆಳಕಿಗೆ ಬರ್ತಾನೆ, ಬೆಳಕಲ್ಲಿರೋನ್ ಕತ್ಲೆಗೆ ಹೋಗ್ತಾನೆ ಅಂದಂಗೆ. ಅದಾದ್ಮೇಲೆ ನಾನು ಆಲ್ರೆಡಿ 10ನಲ್ಲೇನೆ ನಾನು ಇವೆಲ್ಲ ಮಾಡ್ಕೊಂಡಿದ್ನಲ್ಲ, ಆಗ್ಲೇ ಒಂದು ಸೈಟ್ ತಗೊಂಡಿದ್ದೆ ಮಾಕ್ಳಿ ಹತ್ರ. ನಾನು ಅವತ್ತಿಗೆ ನಮ್ಮ ನೆಲಮಂಗ್ಲ ಬೆಮ್ಮೆಲ್ ಕೃಷ್ಣಪ್ಪ ಅವರು ಅಂತ ಅವ್ರಿಲ್ಲ ಇವತ್ತಿಗೆ, 2008ರಲ್ಲಿ ಹೋದ್ರು ಅವ್ರ ಪಾಪ. ಅವರ ಒಬ್ಬರ ನೆಂಟರದು ಜಾಗವನ್ನು ಸೈಟ್ ಒಂದು ಕೊಡಿಸ್ತಾರೆ. ಅವತ್ತಿಗೆ 3.5 ಲಕ್ಷ ಸೈಟ್. 2008ಅಲ್ಲಿ 3.5 ಲಕ್ಷ. ಅದನ್ನ ಹೆಂಗ್ ಕೊಡ್ತೀನಿ ಅಂದ್ರೆ ರಿಜಿಸ್ಟರ್ ಮಾಡಿ ಕೊಟ್ಬಿಡ್ತಾರೆ ಕಲಾವಿದ, ಒಳ್ಳೆ ಹುಡುಗ ಅಂತ ರಿಜಿಸ್ಟರ್ ಮಾಡಿ ಕೊಟ್ಬಿಡ್ತಾರೆ. ಇವರಿಗೆ
ತಿಂಗಳಿಗೆ 5,000 10,000 5,000 10,000 15,000 20,000 ಹಿಂಗೆ ಕೊಡೋದು. ಒಂದ್ಸಲ ಕೊಡೋದೇ ಇಲ್ಲ. ಅವರು ಒಂದು ಚೀಟಿ ಬುಕ್ ಇರೋದು, ನಾವು ಹಾಲಿಂದೆಲ್ಲ ಬುಕ್ ಇಟ್ಕೊಳ್ತಿದ್ವಲ್ಲ ಆ ಥರ ಒಂದು ಬುಕ್ಕು. ಆ ಬುಕ್ಕಲ್ಲಿ ಹೋಗಿ ನಾನು ಕೊಟ್ಟಿದ್ದೀನ ಸೈನ್ ಮಾಡಿಸ್ಕೊಳ್ಳೋದು ಅವ್ರ ಹತ್ರ ಅಷ್ಟೇ. ಅಗ್ರಿಮೆಂಟ್ ಕೊಡು, ಬಾಂಡ್ ಕೊಡು, ಅವೆಲ್ಲ ಕೊಡು, ಒಡವೆ ಇಡು, ಅವೆಲ್ಲ ಇಲ್ಲ. ನಾನು ಹೇಳ್ತೀನಲ್ಲ, ಕೆಲವೊಂದು ನನ್ನ ತಂದೆ ತಾಯಿ ಅಂದ್ರು ತಾಯಿ ಮಾಡದೇ ಇರುವಂಥದ್ದು ಕೆಲವೊಬ್ರು ನನಗೆ ಬದುಕಲ್ಲಿ ಅವ್ರ ಬದಲು ಅವರ ರೀತಿಯಲ್ಲಿ ನನಗೆ ಮಾಡ್ದಂಥದ್ದು. ಫೈನಲಿ ಹಣ ತೀರಿಸ್ತೆ ಹಣ ಅಂತೀನಿ. ನಾನು ತೀರಿಸಿ 3 ತಿಂಗಳಿಗೆ ಆ ಮನುಷ್ಯ ತೀರ್ಕೊಳ್ತಾರೆ. ಈಗ ಆತ ಇಲ್ಲ. 2008 ಲಾಸ್ಟಲ್ಲಿ ಆ ಹೈವೇಲಿ ಏನೋ ಅವ್ರ ಪಾಪ ಇದಾಗಿ ಇತಿಹಾಸ. ಅದು ಮಹಾನ್ ಮನುಷ್ಯ. ಅವ್ರ ಕುಟುಂಬ ಚೆನ್ನಾಗಿರಲಿ, ಮುಂದಿನ ಪೀಳಿಗೆ ಭಾಳ ಚೆನ್ನಾಗಿದ್ದಾರೆ. ಅವ್ರು ನೆಲಮಂಗಲದಲ್ಲಿ ಚೆನ್ನಾಗಿರಲಿ. ಆ ಜಾಗನ ನಾನು ಇದೆಲ್ಲ ಆಗತ್ತಲ್ಲ, ಪಿತ್ರಾರ್ಜಿತ ಆಸ್ತಿದು ಗಲಾಟೆ ಇವೆಲ್ಲ ಆಗತ್ತೆ ಮಲ್ಲೇಶ್ವರದಲ್ಲಿ. ಏನು ಫೈನಲಿ ಏನು ಬರುತ್ತೆ ಅಂದರೆ, ಇವನು ಒಂದು 5 ರೂಪಾಯಿ ಕೊಟ್ಬಿಡೋಣ, ನಾವು 50 ರೂಪಾಯಿ ಅಲ್ಲಿ ಬರುತ್ತೆ, 5 ರೂಪಾಯಿ ಕೊಟ್ಟು ಇವನು ಹೆಂಡತಿ ಮಗುನ ಕಳಿಸೋಣ ಇಲ್ಲಿಂದ ಅಂತ ಒಂದು ಸ್ಕೆಚ್ ಆಗತ್ತಲ್ಲಿ. ನನಗೆ ಗೊತ್ತಾಗ್ಬಿಡುತ್ತದು. ಎಲ್ಲ ನೆಂಟ್ರೇನೆ, ಇನ್ಯಾರು ಹೊರಗಡೆದವ್ರು ಇಲ್ಲ ಇಲ್ಲಿ. ಥರ್ಡ್ ಪಾರ್ಟಿ ನೋ ಥರ್ಡ್ ಪಾರ್ಟಿ ಆಗತ್ತೆ. ಕೊನೆಗೆ ನಾವು ಅಲ್ಲಿ ಹೋಗಿ ಬಂದಿರ್ತೀವಲ್ಲ, ಎಲ್ಲೋ ಒಂದು ಕಡೆ ಹೋಗಿ ಬಂದಿರ್ತೀವಿ, ಅದು ಆಗತ್ತೆ, ನಿನಗಾಗತ್ತೆ ಹೋಗಪ್ಪ ಅಂತಲ್ಲ ಆಗಿರುತ್ತೆ ವಿಚಾರ, ಆಚಾರ ವಿಚಾರ ಆಗಿರುತ್ತೆ. ಅದೇ ರೀತಿ 50 ರೂಪಾಯಿ ತಗೊಳ್ತೀನಿ. ತಗೊಂಡು 1 ವರ್ಷ ವಿದ್ಯಾರಣ್ಯಪುರದ ಬಾಡಿಗೆ ಮನೇಲಿ ಹೋಗಿರ್ತೀನಿ. ಅದಾದಮೇಲೆ ಏಪ್ರಿಲ್ ತಿಂಗಳಲ್ಲಿ ಒಂದು ಈ ನೋ ಬ್ರೋಕರ್ ಈ ಥರದ್ದೆಲ್ಲ ಇದೆಯಲ್ಲ ಆ್ಯಪ್ಗಳು, ಅದರಲ್ಲಿ ನೋಡ್ತೀವಿ ಒಂದು ಮನೇನ. ನೋಡ್ರಿ ಮಲ್ಲೇಶ್ವರದಲ್ಲಿ 2.5 ಕೋಟಿ ಅಂತೆ ಮನೆ ಅಂತ ಹೇಳ್ತಿ. ಇವತ್ತೇನು ಖಾಲಿ ಇದೀವಲ್ಲ ಅಂತೀನಿ ನಾನು. ಖಾಲಿ ಇದೀವಿ, ಸುಮ್ಮನೆ ಬನ್ನಿ ನೋಡ್ಕೊಂಬರೋಣ. ಅವನು ಓನರು ಫಾರಿನಲ್ಲಿದ್ದಾನೆ, ಅವ್ನು ಗೂರ್ಕ ಇರೋದು, ಅದನ್ನೇನೋ ನೋಡೋದು ಹೋಗಿ ಅಂದರೆ ಬನ್ನಿ ನಾನು ನೋಡ್ಕೊಂಬರೋಣ ಮಲ್ಲೇಶ್ವರ. ಹಂಗೆ ಒಂಚೂರು ಅಲ್ಲಿ ಹೋಗಿ ಒಂಚೂರು ಇದೆಲ್ಲ ತಗೋಬೇಕು, ಬೇರೆ ಅಲ್ಲಿ ಹೋಲ್ಸೇಲ್ ಅಂಗಡಿ ಇದೆ ಮಲ್ಲೇಶ್ವರದಲ್ಲೊಂದು, ಅಲ್ಲಿ ಹಂಗೆ ಚೂರು ಪ್ರಾವಿಷನ್ ತಗೊಂಡು ಹಂಗೆ ಬರೋಣ ಬನ್ನಿರಿ. ಸುಮ್ಮನೆ ಹೋಗಿ ಅಲ್ಲಿ ಒಂದು ಜಾಗ ನೋಡ್ತೀವಿ ಸರ್ ನಾವು ಮಲ್ಲೇಶ್ವರದಲ್ಲಿ. ಏನು ಸರ್, 2.5 ಕೋಟಿ ಆಸ್ತಿ. ಅದು 15 ವರ್ಷದಿಂದ ವ್ಯಾಪಾರಕ್ಕೆ ಇಟ್ಟಿದ್ದಾನೆ, ಯಾರೂ ತಗೊಂಡಿಲ್ಲ ಜಾಗನ. ಫಾರಿನ್ ಡಾಕ್ಟ್ರು ಆತ, ನನಗೆ ಮಾಡಿದವರು. ಇಲ್ಲ ಅವರು ತಮಿಳವರು, ಊಟಿ ಬ್ಯಾಕ್ ಡ್ರಾಪ್ ಅವರು, ಬಟ್ ಈಸ್ ಎ ಡಾಕ್ಟರ್ ಇನ್ ಲಂಡನ್. ಅವ್ರದ್ದೇ ಹೋಗಿ ನೋಡ್ತೀನಿ, ಮಾತಾಡ್ಕೊಂಡು ಬಿಡ್ತೀನಿ, ಎಲ್ಲ ಆಯಿತು. ಅವರು ಫಾರಿನಲ್ಲಿರೋದು, ಮಾತುಕತೆ ಎಲ್ಲ ಶನಿವಾರ ಭಾನುವಾರ ವಾಟ್ಸಪ್ಪಲ್ಲಿ ಅಷ್ಟೇ, ವಿಡಿಯೋ ಕಾಲು ಫೋನ್ ಕಾಲ್ ಅಷ್ಟೇ. ಅವ್ರು ಸಿಗೋದೇ ಶನಿವಾರ 1 ಅವರ್, ಭಾನುವಾರ 1 ಅವರ್ ಫೋನ್ ಕಾಲ್ಗೆ. ಮಿಕ್ಕಿದ ದಿನ ಫೋನೇ ರಿಸೀವ್ ಮಾಡಲ್ಲ. ಇಂಡಿಯಾದಿಂದ ಫೋನ್ ಬಂದರೆ ಅವ್ರಿಗೆ ಫೋನ್ಗೆ ಸಿಗಲ್ಲ ಅವರು. ಇದು ಪಾಯಿಂಟು. ಹೋಗಿ ನೋಡ್ತೀವಿ, 2.5 ಕೋಟಿ ಹೇಳ್ತಾರೆ. ನಮ್ಮ ಹತ್ರ ಒಂದು 50 ರೂಪಾಯಿ ಏನಾಗಿದೆ. ಫೈನಲಿ ನಾನು ಅಂತೀನಿ, ನೋಡಿ ಸರ್ ಇಷ್ಟೆಲ್ಲ ಇಲ್ಲ, ಇಷ್ಟಿದೆ ಅಂತ ಹೇಳಿ 1.80ಕ್ಕೆ ಫಿಕ್ಸ್ ಆಗತ್ತೆ ಮಾತುಕತೆ. ಮಲ್ಲೇಶ್ವರದಲ್ಲಿ 15 ವರ್ಷದಿಂದ ಸೇಲ್ಗಿಟ್ಟಿದ್ದಾರೆ ಜಾಗನ. 75 ಲಕ್ಷ ಇಂದ ಸೇಲ್ಗಿಟ್ಟಿದ್ದಾರೆ ಅದನ್ನು 15 ವರ್ಷದ ಹಿಂದೆ. ಆಗಿಲ್ಲ. ಫೈನಲಿ ಸರ್ ಇಷ್ಟಾಗಲ್ಲ ಸರ್, ಇಷ್ಟು ಫೈನಲ್ಲು ಅಂತಾನೆ. ನಾನು 1.50ರಿಂದ ಒಂದಿಷ್ಟಕ್ಕೆ ಹೋಗ್ತೀನಿ. ಇದು ಇತ್ತಲ್ಲ ಒಂದು 50 ರೂಪಾಯಿ. ಆ ಮಕ್ಕಳಿ ಜಾಗ 3.5 ಲಕ್ಷಕ್ಕೆ ಹೋಗಿದ್ದು, ಅದು ಭಾಳ ಒಳ್ಳೆ, ಅದು ನಮ್ಮನ್ನು ಕಾದಿದ್ದು ಚಿನ್ನದ ಕಟ್ಟಿ ಥರ. ಇದನ್ನ ಮರ್ಜ್ ಮಾಡಿ ಇನ್ನೊಂದು ಕೋಟಿ ಸಾಲ ಮಾಡಿ ಮಲ್ಲೇಶ್ವರದಲ್ಲೇ ಇವತ್ತು ಮನೆ ತಗೊಂಡಿದ್ದೀನಿ. 2018ರಲ್ಲಿ ಮನೆ ತಗೊಂಡಿದ್ದು. ತಗೊಂಡು ಅದ್ಮೇಲೆಲ್ಲ ಒಂಚೂರು ಬಾಡಿಗೆ ಕೊಟ್ಕೊಂಡು ಹೆಂಗೋ ಬದುಕನ್ನು ನಡೆಸ್ಕೊಂಡು, ನಮ್ಮ ಶ್ರೀಮತಿಯವರು ನಡೆಸ್ಕೊಂಡು ಹೆಂಗೋ ನಡ್ಕೊಂಡು ಹೋಗ್ತಾ ಇದೆ ಸರ್ ಬದುಕು. ನಾನು ಹೇಳಿದ್ನಲ್ಲ, ಇಲ್ಲಿ ಡೈರೆಕ್ಟ್ರು ಪ್ರೊಡ್ಯೂಸರು ಅವೆಲ್ಲ ಮೇಲಿರೋದು. ಅವನು ನಮ್ಮನ್ನು ಕಾಯ್ತಾನೆ. ಇವಾಗ ಊರು ಬಿಡ್ತಾರೆ, ಇವನು ಸಾಯ್ಬೇಕು ಅಂದವರೆಲ್ಲ ಎದುರುಗಡೆ ನಾವು ಅಲ್ಲೇ ಬದುಕಿದೀವಿ. ನಂದೇನು ಅಂದ್ರೆ ಉದ್ದೇಶ, ಬದುಕನ್ನು ಚೆನ್ನಾಗಿ ನಡೆಸ್ಬಿಡ್ಬೇಕು. ನಾನು ಸಿನಿಮಾಗೆ ಬಂದಿದ್ದು ಇಲ್ಲಿ ದೊಡ್ಡಣ್ಣ ಆಗ್ಬೇಕು, ಸಾಧು ಕೊಕ್ಕಿಲ ಆಗ್ಬೇಕು, ಅಥವಾ ಬುಲೆಟ್ ಪ್ರಕಾಶ್ ಅನ್ನೋ ವ್ಯಕ್ತಿಯ ಮಾರ್ಕೆಟನ್ನು ಬೀಳಿಸ್ಬಿಟ್ಟು ನಾವು ಅವನ ಸ್ಥಾನದಲ್ಲಿ ಹೋಗಿ ಕೂತ್ಕೋಬೇಕು
ಅದೆಲ್ಲ ಇಲ್ಲ. ನಾನು ಹುಡಿಕೊಂಬಂದಿದ್ದು ಅನ್ನನ. ಇಲ್ಲಿ ಅನ್ನ ಸಿಕ್ತು, ಒಂಚೂರು ಹೆಸರಾಯಿತು. ನನ್ನ ಎರಡನೇ ತಾಯಿ ಉದಯ ಕಾಮಿಡಿಯಿಂದ ಇನ್ನೂ ಅದ್ಭುತವಾದ ಹೆಸರಾಯಿತು. ಸ್ಟೇಜ್ ಪ್ರೋಗ್ರಾಮ್ಗಳು ಮಾಡ್ದು, ಮತ್ತೊಂದು ಮಾಡ್ದು, ಮಗದೊಂದು ಮಾಡ್ದು. ಬದುಕು ಕೆಲವೊಬ್ರೆಲ್ಲ, ನಾನು ನಿಮ್ಮ ವಾಹಿನಿಯಲ್ಲೇ ನೋಡ್ತೀನಿ, ಕೆಲವೊಬ್ರೆಲ್ಲ ಸುಳ್ಳು ಹೇಳ್ತಾರೆ, ಅನ್ನಕ್ಕೂ ಇಲ್ಲ ನನಗೆ ಅಂತಾರೆ. ಅವರಷ್ಟು ನೀವು ಚೆನ್ನಾಗಿ ಬದುಕಿಲ್ಲ, ನಾನು ಚೆನ್ನಾಗಿ ಬದುಕಿಲ್ಲ. ಕೆಲವೊಬ್ರು ಇದ್ದಾರೆ, ನಾನು ನೋಡಿದ್ದೀನಿ ನಿಮ್ದು ಹೆಸರುಗಳಲ್ಲ, ಅನ್ನಕ್ಕೂ ಇಲ್ಲ ಅಂತಾರೆ. ಅನ್ನಕ್ಕಿಲ್ಲದೆ ಕಲಾವಿದ ಹೆಂಗಿರಕ್ಕಾಗತ್ತೆ ಸರ್? ಯಾರು ಇಂಡಸ್ಟ್ರಿಯಲ್ಲಿ ಯಾರು ಹಂಗೆಲ್ಲ ಮೋಸ ಮಾಡಲ್ಲ. ಇಂಡಸ್ಟ್ರಿ ಅದ್ಭುತವಾದ ಇಂಡಸ್ಟ್ರಿ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇದೆ ನೋಡಿ. ಬರೀ KGF ಕಾಂತಾರ ಬಂದಾಗಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಲ್ಲ, ಅದಕ್ಕೆ ಮುಂಚೆನೂ ಲಕ್ಷಾಂತರ ಜನಕ್ಕೆ ಅನ್ನ ಹಾಕಿದೆ ಇಂಡಸ್ಟ್ರಿ. ಲಕ್ಷಾಂತರ ಜನ ಇಲ್ಲಿ ಬೆಳೆದಿದ್ದಾರೆ, ದುಡ್ಡು ಮಾಡಿದ್ದಾರೆ. ಪ್ರತಿಯೊಬ್ಬರು ಬರೀ ನಾಯಕ ನಟರೇ ಬೆಳೆದಿದ್ದಾರೆ ಅಂತಲ್ಲ, ಪೋಷಕ ಕಲಾವಿದರಿಗೂ ಒಳ್ಳೆ ಅನ್ನ ಸಿಕ್ಕಿದೆ. ಅದನ್ನ ತೋರಿಸ್ಕೊಂಡು ನಮ್ಮ ಅದೇ ಹೇಳಿದಲ್ಲ, ಔಟ್ಸೋರ್ಸು ಲೈಕ್ ಸ್ಟೇಜ್ ಪ್ರೋಗ್ರಾಮ್ಗಳು ಅಲ್ಲೆಲ್ಲನೂ ಅನ್ನ ಸಿಗುವಂಥದ್ದು. ಅನ್ನಕ್ಕೇನು ಕಲಾವಿದನಿಗೆ ಕೊರತೆ ಇಲ್ಲ. ಕಲಾವಿದನ ಬಯಕೆ ದೊಡ್ಡದಾಗಿದ್ದಾಗ ಅದು ಕೊರತೆ ಅನ್ನಿಸ್ಬೋದು. ಉದಾಹರಣೆಗೆ ನಾನು ಅಮಿತಾಬ್ ಬಚ್ಚನ್ ಆಗಿಲ್ಲ ಅಂತ ಅನ್ಕೊಂಡ್ರೆ ಅದು ನನಗೆ ಕೊರತೆ. ನಾನು ರಜನಿಕಾಂತ್ ಆಗಿಲ್ಲ ಅಂದರೆ ಕೊರತೆ. ನಾನು ಶಿವಣ್ಣನ ಥರ ಡ್ಯಾನ್ಸ್ ಮಾಡಲಿಲ್ಲ ಅಂದರೆ ಅದು ಮೈನಸ್ಸು. ನಾನು ದರ್ಶನ್ ಅವರಂಗೆ 6 ಅಡಿ ಇಲ್ವಲ್ಲ ಅಂತಂದರೆ ಮೈನಸ್ಸು. ಅದು ಬಿಟ್ರೆ ನನಗೆ ಕಲಾವಿದನಾಗಿ ಐ ಆಮ್ ವೆರಿ ಹ್ಯಾಪಿ. ಭಾಳ ಸಕ್ಸಸ್ಫುಲ್ಲಾಗಿ ಒಬ್ಬ ಪೋಷಕ ಕಲಾವಿದ ಅದ್ದೂರಿಯಾಗಿ ಬದುಕ್ಬೋದು ಅನ್ನೋದು ನನ್ನ ಒಂದು ನಂಬಿಕೆ. ನಾನು ಹಂಗೆ ಬದುಕಿದ್ದೀನಪ್ಪ. ನಾನು ಯಾರ ಹತ್ರನೂ ಹೋಗಿ ಸಾಲನೂ ಕೇಳಿಲ್ಲ. ಅದೇ ಹೇಳ್ದಲ್ಲ, 10ಕ್ಕೆ ಮುಂಚೆ ಕೆಲಸ ಕೇಳ್ತಿದ್ದೆ, ಅದನ್ನು ಕೇಳಲ್ಲ. ಈಗ ನೀವು ಕರೆದು ಕೆಲಸ ಕೊಟ್ಟರೆ ಬರ್ತೀನಿ, ಅದ್ಭುತವಾಗಿ ಕೆಲಸ ಮಾಡ್ತೀನಿ, ತುಂಬ ನಿಮ್ಮನ್ನು ನಗಿಸ್ತೀನಿ. ನೀವು ಕೊಟ್ಟಷ್ಟು ನಾವೇನ್ ಮಾತಾಡಿದೀವಿ ಅಂತ ತಗೊಂಡು ಬಂದ್ಬಿಡ್ತೀವಿ. ಕಿರಿಕಿನಿಕ್ಕೆ ಅಡ್ವಾನ್ಸ್ ತಗೊಳ್ಳೋದು, ಬರದೇ ಇರೋದು ಕತೆ ಅಂತವಲ್ಲ. ಅಡ್ವಾನ್ಸ್ ತಗೊಳ್ಳೋಷ್ಟು ದೊಡ್ಡವರಾಗಿದ್ದೀವಿ ನಾವು. ಅಡ್ವಾನ್ಸ್ ಎಲ್ಲ ತಗೊಳ್ಳೋಷ್ಟು ದೊಡ್ಡವರಾಗಿದ್ದೀವ ಸರ್? ನಾನು ಅಂತ ದೊಡ್ಡ ಕಲಾವಿದ ಅಲ್ಲ, ಪುಟ್ಟ ಕಲಾವಿದ. ನಾನು 5,000, 8,000, 10,000 ದಾಟಿಲ್ಲ. ನಾನು ಇನ್ನ 21 ವರ್ಷ ಜರ್ನಿಯಲ್ಲಿ ನಾನು 5,000, 10,000, 15,000 ಹಬ್ಬಬ್ಬ ದಾಟಿಲ್ಲ ನಾನು. ನೀವೇನು ಕೊಡ್ತೀರೋ ಅಷ್ಟಕ್ಕೆ ಬಂದು ನಾವು ಕೆಲಸ ಮಾಡ್ತೀವಿ ಅಷ್ಟೇ. ಇಷ್ಟೇ ಕೊಡಿ, ಅಷ್ಟೇ ಕೊಡಿ ಅವೆಲ್ಲ ಇಲ್ಲ. ಸಿನಿಮಾ ಓಡೋದು ನಾಯಕ ನಟರಿಂದ, ನಿರ್ದೇಶಕರಿಂದ ಅಲ್ವಾ, ನಮ್ಮಿಂದ ಅಲ್ಲ. ನಾವು ಕಲಾವಿದರು ಅದ್ಭುತವಾಗಿ ಕೆಲಸ ಮಾಡೋಣ, ಕೊಟ್ಟಿದ್ದನ್ನು ಇಸ್ಕೊಳ್ಳೋಣ. 50 ರೂಪಾಯಿ ಹುಡಿಕೊಂಬಂದಿದ್ದು ನಾವು ಇವತ್ತು 5,000 ಕೊಡ್ತಾರೆ, 10,000 ಕೊಡ್ತಾರೆ ಅಂದರೆ ಖುಷಿಯಿಂದ ತಗೊಳ್ಳೋಣ ಪರ್ ಡೇ. ಇವಾಗ ಕಂಪ್ಲೇಂಟ್ ಹೇಳ್ಕೊಂಡು ಕೂತ್ಕೊಳ್ಳೋದಲ್ಲ, ಅದು ಹಂಗೆ ಎಷ್ಟು ಬರಬೇಕಿತ್ತು ಇಷ್ಟು ಬರಬೇಕಿತ್ತು. ಇಲ್ಲ ಇಲ್ಲ, ಅದೇ ನಾನು ಹೇಳಿದ್ನಲ್ಲ ನಿಮ್ಗೆ, ನಾನು ಶಿವಣ್ಣನ ತರ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಅನ್ನೋದು ನನ್ನ ಕೊರಗು. ದರ್ಶನ್ ಸರ್ ತರ ಹೈಟ್ ಇಲ್ಲ ಅನ್ನೋದು ನನ್ನ ಕೊರಗು. KGF ಸಿನಿಮಾಲಿ ನಾನು ಆಕ್ಟ್ ಮಾಡೋಕ್ಕಾಗಿಲ್ವಲ್ಲ ಅನ್ನೋದು ನನ್ನ ಕೊರಗಿರ್ಬೋದು. ನನ್ನ ನೋವಿರ್ಬೋದು, ಯೋಚೆ ಅಂತ ದೊಡ್ಡ ಪಿಕ್ಚರಲ್ಲಿ ಆಕ್ಟ್ ಮಾಡಿಲ್ವಲ್ಲ, ಕಾಂತಾರ ಅಂತ ಪಿಕ್ಚರಲ್ಲಿ, ದೈವದ ಪಿಕ್ಚರಲ್ಲಿ ನಾವು ಆಕ್ಟ್ ಮಾಡೋಕ್ಕಾಗಿಲ್ವಲ್ಲ ಅನ್ನೋ ಕೊರಗಿರ್ಬೋದೇ ಹೊರತು, ನಾನು ಇವತ್ತಿಗೂ ಅದ್ಭುತವಾಗಿ ಕೆಲಸ ಮಾಡ್ತೀನಿ, ಅದ್ಭುತವಾಗಿ ದುಡಿತೀನಿ. ನಮ್ಮದೇ ಆದಂಥ ಬದುಕನ್ನು ಸರಳವಾಗಿ ಮಾಡ್ಕೊಂಡು ಬದುಕೊಂಡು ಗುಂಡಾಕಲ್ಲ, ಚೆನ್ನಾಗಿ ತುಂಡು ಇದೆ, ತಿಂತೀವಿ ವಾರದಲ್ಲಿ 1-2 ದಿನ. ಅದಕ್ಕೆ ತಕ್ಕನಂಗೆ ವ್ಯಾಯಾಮ ಮಾಡ್ಕೊಂಡು ದೇವರು ದಿಂಡ್ರು ಯಾರ ಬಗ್ಗೆನೂ ಕೆಟ್ಟದ್ದು ಮಾತಾಡಲ್ಲ. ಯಾರ ಅನ್ನವನ್ನು ನಾನು ಕಿತ್ಕೊಳ್ಳಲ್ಲ. ನನ್ನನ್ನ ಸುಮಾರು ಜನ ಕಿತ್ಕೊಂಡಿದ್ದಾರೆ, ಅವರೆಲ್ಲ ತುಂಬಾ ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ, ನೋ ಕಂಪ್ಲೇಂಟ್ಸ್. ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅನ್ನೋದಿದೆ, ಅದೊಂದು ಹೋಗೋದಕ್ಕೆ ಅದು ಯಾವಾಗ ಆಗುತ್ತೆ ಗೊತ್ತಿಲ್ಲ. ಇದು ಬ್ಲೈಂಡ್ ವಾಕ್. ಆದ್ರೆ ನಾನು ಬರವಾಗಲೇ ಕಣ್ಣಿಗೆ ಬಟ್ಟೆ ಕಟ್ಕೊಂಡೇ ಬಂದಿದ್ದೀನಿ, ಅದನ್ನ ಮರಿಬಾರ್ದು. ನಾನು ಬ್ಲೈಂಡ್ ವಾಕ್. ಅನ್ನ ಸಿಗತ್ತಾ ಇಲ್ವಾ ಅನ್ನೋದೇ ಗೊತ್ತಿಲ್ವಲ್ಲ. ಕೆಲಸ ಸಿಕ್ಕಿದ್ರೆ ಅನ್ನ ಸಿಗತ್ತೆ. ಇಡೀ ಕಲಾವಿದ್ರು ಬದುಕು ಹೇಳ್ಬಿಟ್ರಿ ನೀವು. ಬ್ಲೈಂಡ್ ವಾಕ್. ಅದು ಬ್ಲೈಂಡ್ ವಾಕ್. ರಂಗಭೂಮಿ ಆಗಿರಲಿ, ಸೀರಿಯಲ್ ಆಗಿರಲಿ, ಸಿನಿಮಾ ಆಗಿರಲಿ, ನಾನೇನೋ ಬಂಡವಾಳ ಹಾಕಿಲ್ಲ ಗುರು. ಇಲ್ಲಿ ನಾನು ಅನ್ನ ಹುಡಿಕೊಂಡು ಬಂದಿರೋದು, ನನಗೆ ಅನ್ನ ಸಿಕ್ಕಿದೆ. ಕಲಾವಿದ ಅಂತ ಅನಿಸ್ಕೊಂಡ ಮೇಲೆ ಅದ್ರ ತಕ್ಕನಂಗೆ ಕಲಾವಿದನ ಕೊಡೋ ಬೆಲೆ ಒಂದು ಸಂಭಾವನೆ ಅಷ್ಟೇ ಕೇಳೋ ಅಂಥದ್ದು. ಅದನ್ನು ಕೊಡ್ತಾರೆ, ನಾವು ಆರಾಮಾಗಿ. ನಾನು ನೋಡಿ ಯಾವ ಕಾಂಟ್ರವರ್ಸಿಲೂ ಇಲ್ಲ. ನಾನು ಎಲೆಮರೆಕಾಯಿ ಬದುಕು, ಎಲೆಮರೆಕಾಯಿಯಾಗಿ ಬದುಕಬೇಕು, ಸರಳವಾಗಿ ಬದುಕಬೇಕು, ಅಬ್ರ ಇಲ್ಲ. ನಾನು ಯಶೋರು ಕೂತ್ಕೊಂಡು ಒಂದ್ಸಲ ಮಾತಾಡುವಾಗ, ಸೀರಿಯಲ್ ಮಾಡುವಾಗ, ಸಖತ್ತಾಗಿದ್ದಾಗ ಹಿಂಗ ಅನ್ಬಾರ್ದಂತೆ, ಎದೇನು ಒಬ್ಬಿಸ್ಬಾರ್ದಂತೆ, ಕೆಲಸ ಇಲ್ಲದೆ ಇದ್ದಾಗ ಹಿಂಗೆ ಕುಗ್ಬಾರ್ದಂತೆ. ಇದನ್ನ ನನಗೆ ಯಶೋರು 2005ರಲ್ಲಿ ಹೇಳಿದಿ ಮಾತು. ಹಿಗ್ಲೂಬಾರ್ದು, ಕುಗ್ಲೂಬಾರ್ದು, ನಾರ್ಮಲ್ಲು, ಒಂದು ಸಮ ಅಷ್ಟೆ. ಎಲ್ಲರನ್ನೂ ಪ್ರೀತಿ ಮಾಡೋ, ಎಲ್ಲರನ್ನು ಗೌರವಿಸು, ದೇವರನ್ನು ಮಾತ್ರ ನಂಬು. ಇದು ನನ್ನ ತತ್ವ.
ಕವಚ ಅನ್ನೋ ಒಂದು ಸಿನಿಮಾ ಮಾಡಿದೆ ನಾನು ಶಿವಣ್ಣ ಅವ್ರ ಜೊತೆ. ಮಿನುಗು ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ಒಂದ್ ಸಣ್ಣ ಕ್ಯಾರೆಕ್ಟರ್ ಶಿವಣ್ಣ. ಜೋಗಿ ಟೈಮಲ್ಲೂ ಅಷ್ಟೇನೆ, ಅವಾಗ್ಲೇ ಮಹಾನ್ ಸ್ಟಾರ್ ಅವರು ನಮಗೆ ಆಕ್ಟಿಂಗ್ ಹೇಳ್ಕೊಡ್ತಾರೆ. ಆ ಕುಟುಂಬನೇ ಒಂಥರ ವಿಭಿನ್ನ, ದೇವ್ರ ಮಕ್ಕಳು ಅಂತಾರಲ್ಲ ಪ್ರತಿಯೊಬ್ರು ಹಂಗೇನೆ ಅವರು. ಎಷ್ಟು ಸರಳ. ಈಗ ಒಂದೆರಡು ಸಿನಿಮಾ ಅದು ಯಾವ್ದೋ ಶೋ ಅಲ್ಲಿ ಮಾಡಿದ್ರೆ ಹೇಳೇ ಅಂತಾರೆ, ಏ ಬ್ರದರ್, ಬ್ರೋ, ಡ್ಯೂಡ್, ಹಿಂಗೆಲ್ಲ ಬಂದ್ಬಿಡುತ್ತೆ. ಅಂತ ಮಹಾನ್ ಕಲಾವಿದರುಗಳು. 4 ಡೈಲಾಗ್ ಇದೆ, ಹಿಂಗ್ ಬರಮ್ಮ, ಹಿಂಗೆ ಹೇಳಮ್ಮ ರೀ, ಚೆನ್ನಾಗಿರುತ್ತಮ್ಮ. ಶಿವಣ್ಣ ಅಲ್ಲಿ RPC ಲೇಔಟ್ ಸರ್ಕಲಲ್ಲಿ ಶೂಟಿಂಗು. ಅವತ್ತಿಗೆ 90 ಫೀಟು 80 ಫೀಟ್ ಕ್ರೈನು ಹಾಕಿ ಶಾಟ್. ಅದು ಪ್ರೇಮ್ ಅವರು ಅವತ್ತಿಗೇನೆ ಆ್ಯಕ್ಟಿಂಗ್ ಹೇಳ್ಕೊಡೋರು. ಅಂಥ ಮಹಾನ್ ಭಾವರುಗಳ ಜೊತೆಗೆ ಕೆಲಸ ಮಾಡಿದ್ದೀವಿ ಸರ್ ನಾವು. ಶಿವಣ್ಣ, ಉಪ್ಪಿ ಸರ್, ಇಂಥ ಅದ್ಭುತ ಕಲಾವಿದ. ಸುದೀಪ್ ಸರ್ ಜೊತೆ ಮಾಡಿದಂಥದ್ದು ಕಾಶಿ ಫ್ರಮ್ ವಿಲೇಜ್ ಅಂತ 2004 ನನ್ನ ರೀ ಎಂಟ್ರಿ ಆದ್ಮೇಲೆ ಮಾಡಿದಂಥ ಸಿನಿಮಾ ಅದು. ಓಂ ಸಾಯಿ ಪ್ರಕಾಶ್ ಅವರು ನಿರ್ದೇಶಕರು. ಸುದೀಪ್ ಸರ್ ಅವರು ಹೋಟೆಲ್ ನಡೆಸ್ತಿರ್ತಾರೆ. ನಾನು ಅವ್ರ ಅಸ್ಟೆಂಟ್ ಥರ ಒಂದು ಕ್ಯಾರೆಕ್ಟರ್, ಒಂದು 2 ಸೀನ್, ದೋಸೆ ತಂದು ಕೊಡೋದು, ಆಡಿ ಬಾಬು ಹೊಡೆಯೋಕೆ ಬರೋದು, ಸುದೀಪ್ ಅವರೇ ನನಗೆ ಹೊಡೆಯೋದು, ಅದೆಲ್ಲ ಒಂದು ಕಾಮಿಡಿ ಸೀನ್ ಇದೆ. ಕಾಶಿ ಫ್ರಮ್ ವಿಲೇಜ್ ಅಂತ. ಜೆ ಕೃಷ್ಣ ಸಾರು ಕ್ಯಾಮ್ರಾಮನ್. ಅದಕ್ಕೆ ಅನ್ಸ್ಕೋಬೇಕಣ್ಣ ನೀವು. ಸುದೀಪ್ ಸರ್ ಅಷ್ಟೇ ಹೇಳ್ಕೊಡ್ತಾರೆ, ಹಿಂಗ್ ಮಾಡಿ ಚೆನ್ನಾಗಿರುತ್ತೆ, ಹಿಂಗ್ ಮಾಡಿ. ಇಲ್ಲಿ ಏನಾಗ್ಬಿಡುತ್ತೆ ಸರ್, ನೀವು ಅದ್ಭುತ ರಂಗಭೂಮಿ ಕಲಾವಿದ್ರು, ನಾನು ರಂಗಭೂಮಿ ಕಲಾವಿದ. ಇಲ್ಲಿ ಒಳ್ಳೆ ಕಲಾವಿದ ಕೆಟ್ಟ ಕಲಾವಿದ ಅವೆಲ್ಲ ಏನಿಲ್ಲ. ಇಲ್ಲಿ ಕಲಾವಿದ ಅಷ್ಟೇನೆ. ಹೆಸರು ಮಾಡಿರೋ ಕಲಾವಿದ, ಹೆಸರು ಇಲ್ಲದೆ ಇರೋ ಕಲಾವಿದನೂ ಇಲ್ಲ. ಕಲಾವಿದ ಅಷ್ಟೇನೆ. ನಮ್ಮನ್ನ ಹೆಂಗ್ ಬಳಸ್ಕೊಳ್ತಾರೆ, ಇಂಡಸ್ಟ್ರಿ ನಮ್ದು ಹೆಂಗ್ ಬಳಸ್ಕೊಳತ್ತೆ, ಹೆಂಗ್ ಅವಕಾಶ ಕೊಡುತ್ತೆ, ಅದ್ರ ಮೇಲೆ ಅಷ್ಟೇ ನಾವು ಒಳ್ಳೆ ಕಲಾವಿದರಾಗಕ್ಕೆ ಪ್ರೂವ್ ಮಾಡ್ಕೊಳ್ಳೋ ಅಂಥದ್ದು. ಅವಕಾಶ ಸಿಕ್ಕಿದೆ, ಅವಕಾಶನ ಅವ್ರು ಉಪಯೋಗಿಸ್ಕೊಂಡಿದ್ದಾರೆ ಕಲಾವಿದರು. ಸಿನಿಮಾ ಹಿಟ್ಟಾಗಿದೆ, ಸೀರಿಯಲ್ ಹಿಟ್ಟಾಗಿದೆ, ಆ ಪ್ರಾಡಕ್ಟ್ ಹಿಟ್ಟಾಗಿದೆ, ಅವರು ಹಿಟ್ಟಾಗಿದ್ದಾರೆ. ಇಷ್ಟೇ ಸಿಂಪಲ್ಲು. ನಮ್ಮ ಕೆಲಸದಲ್ಲಿ ಯಾವುದೂ ಕೊರತೆ ಇರೋಲ್ಲ. ಕೆಲಸ ಅದ್ಭುತವಾಗಿ ಮಾಡ್ತೀವಿ. ನಮಗೆ ಕೆಲಸ ಕೊಟ್ಟರವ್ರನ್ನ ಪ್ರೀತಿಸ್ತೀವಿ, ಗೌರವಿಸ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಏನಂದ್ರೆ, ಅದೇ ನನಗೆ ಯಾವಾಗಲೂ ಅದು ನೆನಪಾಗ್ತಿರುತ್ತೆ, ನಮ್ಮ ದತ್ತಣ್ಣವ್ರು ಹೇಳಿದ ಮಾತು, ಕಾಮಿಡಿ ಟೈಮಿಂಗ್ ಚೆನ್ನಾಗಿದೆ ಕಣ, ನೀನ್ ಟೈಮ್ ಚೆನ್ನಾಗಿ ಆಗ್ಬೇಕು. ಬೇರೆ ತರ ಎಲ್ಲ ಟೈಮ್ ಚೆನ್ನಾಗಿದೆ, ಇನ್ನೊಂದು ಮಟ್ಟಕ್ಕೆ ಇಂಡಸ್ಟ್ರಿಲಿ ಹೋಗಕ್ ಆಗ್ಲಿಲ್ವನ ಅನ್ನೋದು ಒಂದು. ಅದೇ ಹೇಳಿದ್ನಲ್ಲ, ಒಂಚೂರು ಲೈಟ್ ಕೊರಗಿದೆಯಾ ಹೊರತು ಇಂಡಸ್ಟ್ರಿ ನಮ್ಗೆ ಯಾವತ್ತೂ ಮೋಸ ಮಾಡಿಲ್ಲ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಅದು ಕೆಲವೊಬ್ರು ಕಣ್ಣಿಗೆ ಚಿಕ್ಕದಾಗಿ ಅಥವಾ ಚೊಕ್ಕವಾಗಿ ಕಾಣ್ಬೋದು, ಬಟ್ ಅದ್ಭುತ ಇಂಡಸ್ಟ್ರಿ. ಪ್ರೀತಿ, ವಿಶ್ವಾಸ ಇವ್ಯಾವುದಕ್ಕೂ ಕೊರತೆ ಇಲ್ಲ. ಯಾರೇ ಕಲಾವಿದರಾಗಬೇಕು ಅಂದ್ರೂ ಬನ್ನಿ ನಮ್ಮ ಸಿನಿಮಾದಲ್ಲಿ, ನಮ್ಮ ಕನ್ನಡ ಇಂಡಸ್ಟ್ರೀಲಿ ವರ್ಕ್ ಮಾಡಿ ಭಾಳ ಅದ್ಭುತ ಹೃದಯಗಳು ನೀವು ನೋಡ್ತೀರಿ. ಆಮೇಲೆ ಇವತ್ತು ಬರೋರಿಗೆ ಇವತ್ತು ಇನ್ಸ್ಟಾ, ಯೂಟ್ಯೂಬು ಮತ್ತೆಲ್ಲ ಪ್ಲ್ಯಾಟ್ಫಾರ್ಮ್ಗಳು ಸಿಕ್ಬಿಟ್ಟಿದೆ. ಆಮೇಲೆ ಇವತ್ತು ಕಾಲೆಳೆಯೋರಿಲ್ಲ, ಕಡಿಮೆ ಕಾಲೆಳೆಯೋರೆಲ್ಲ ಸತ್ತೋಗ್ಬಿಟ್ಟವ್ರು ಈಗ. ಸುಮಾರು ಜನ ಒಂದು 2-3 ಐಟಮ್ಗಳಿದ್ದಾರೆ. ಅವ್ರು ಬಿಟ್ರೆ ಅವ್ರಿಗೇನೆ ಇವತ್ತಿಲ್ಲ ಕೆಲಸ, ಆ ಥರ ಆಗೋಗಿದೆ. ಕಾರ್ಯಳೆಯೋರು, ನಿಮ್ಮ ಕೆಲಸ ಕಿತ್ಕೊಳ್ಳೋರು, ನಿಮ್ಮ ಅನ್ನ ಕಿತ್ಕೊಳ್ಳೋರೆಲ್ಲ ಹೊಂಟೋಗ್ಬಿಟ್ಟವ್ರು ಈಗಿಲ್ಲ. ಸೊ ಅಂಥದ್ರಿಂದ ಹೊಸ ಪ್ರತಿಭೆ ಇಟ್ಕೊಂಡು ರಂಗಭೂಮಿ ಮಾಡಿರುವಂಥವ್ರು, ಸ್ಟೇಜ್ ಮಾಡಿರುವಂಥವ್ರು ಬರಬೇಕು ಇಂಡಸ್ಟ್ರಿಗೆ. ಬಂದು ಅದ್ಭುತವಾದಂಥ ವಿಚಾರಗಳನ್ನು ನಮ್ಮ ಕನ್ನಡ ಸಿನಿಮಾಗೆ ಮಾಡಿ, ಬರೀ KGF, ಕಾಂತಾರ ಅಂತಲ್ಲ, ಇನ್ನೊಂದು ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು ಒಬ್ಬ ಕಲಾವಿದನ ಒಬ್ಬ ಕೂಗು ನಂದು. ನಾನು ಅದ್ರಲ್ಲಿ ಕೆಲಸ ಮಾಡ್ತೀನೋ ಬಿಡ್ತೀನೋ, ನಮ್ಮ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಬೆಳೀಬೇಕು. ಇದು ಎಷ್ಟೋರ್ ವಿಷನು ಸರ್. ಇದು ಸಿನಿಮಾ ಮಾಡ್ಬೇಕು, ಈ ತರ ಮಾಡ್ಬೇಕು, ಇಡೀ ಲೋಕ ನಮ್ಮ ಕನ್ನಡ ಇಂಡಸ್ಟ್ರಿ ನೋಡ್ಬೇಕು ಅನ್ನೋ ವಿಷನ್ನು ಅವ್ರಿಗೆ 2006 ಇತ್ತು. ನೀವು ನಂಬ್ತೀರಾ? 2006 ಇತ್ತು. ಎಲ್ಲಿ ಸೆಕೆಂಡ್ ಹ್ಯಾಂಡ್ ಬೈಕ್ ಹುಡುಕ್ತಿದ್ವಲ್ಲ ನಾವು, ಆ ಟೈಮಲ್ಲೇ ಈ ವಿಷನ್ ಅವ್ರಿಗೆ. ಇಂಟರ್ನ್ಯಾಷನಲ್ ಲೆವೆಲ್ ಸಿನಿಮಾ ಮಾಡಬೇಕು ಅಂತ, ಸಿನಿಮಾ ಮಾಡಬೇಕು, ಇಡೀ ಲೋಕ ನಮ್ಮ ಇಂಡಸ್ಟ್ರಿ ತೆಲುಗು ನೋಡ್ಬೇಕು ಅಂತ ಸಿನಿಮಾ ಮಾಡಬೇಕು. ಸೀರಿಯಲ್ ಅಲ್ಲಿ ಅಫ್ಕೋರ್ಸ್ ಈ ವಾಸ್ ಬಿಸಿ ಅಟ್ ದಟ್ ಟೈಮ್. ನಾನಾಗ್ಲೇ ಹೇಳ್ದಂಗೆ ಅವತ್ತಿಗೆ ಕನಸು. ಕೆಲವೊಬ್ರು ಆಡ್ಕೊಳ್ಳೋರು ಅವ್ರನ್ನ, ಬಟ್ ನಾವೆಲ್ಲ ಅಂತ ಬಾಯಿ ಬಿಟ್ಕೊಂಡು ನೋಡ್ತಿದ್ವಿ. ಏನು ಗುರು ಹಿಂಗೆ ಮಾತಾಡ್ತಾನೆ ಆ ಥರ ಇತ್ತು ಯಶೋರ್ದು. ನನಗೆ ಇವತ್ತಿನ ದಿನನೂ ನನಗೇನಪ್ಪ ಅನ್ಸುತ್ತೆ ಅಂದರೆ, ನನ್ನ ಬದುಕು ನನ್ನ ತಂದೆ ತಾಯಿಗೆ ನಾನು ನ್ಯಾಯ ಕೊಡೋಕ್ಕಾಗಲಿಲ್ಲ. ನಮ್ಮ ತಾಯಿ ನನಗೆ ಬುದ್ಧಿ ಬರೋಕ್ಕೆ ಮುಂಚೆನೇ ತೀರ್ಕೊಂಡ್ಬಿಟ್ರು. ನಮ್ಮ ತಂದೆ ನನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಅವರೆಲ್ಲೋ ಇದ್ರು, ನಾನೆಲ್ಲೋ ಇದ್ದೆ,
ದೂರ ಇದ್ವಿ. ಅವ್ರ ಬದುಕೆ ಬೇರೆ ಥರ ಆಗೋಗಿತ್ತು. ಫೈನಲಿ ಅವ್ರು ಹೋಗೋ ಟೈಮಲ್ಲಿ ಮತ್ತೆ ಒಂದಾದ್ವಿ. ಅವ್ರು ಹೊಂಟೋದು 17 ನನ್ನ ನಿಜವಾದ ನಾನೀಗ ಹಣ್ಣು ತಿಂತಾ ಇದ್ದೀನಿ. ನಾನು ನನ್ನ ಹೆಂಡ್ತಿ ಮಗು ಕಷ್ಟನೋ ಸುಖನೋ ಹಣ್ಣು ತಿಂತಾ ಇದ್ದೀವಿ. ಮಾವಿನ ಹಣ್ಣಲ್ಲಿ ಒಂದು ಪೀಸ್ ಕೊಡೋಕ್ಕಾಗಲಿಲ್ವಲ್ಲ ಅನ್ನೋ ಕೊರಗು ನನಗೆ ಇವತ್ತಿಗೂ ಕಾಣುತ್ತೆ. ಅದೊಂದು ಕೊರಗು ಬಿಟ್ರೆ ನನಗೆ ಇನ್ಯಾವ ಕೊರಗೂ ಇಲ್ಲ. ನಾನು ನೋಡೋಕೆ ಹಿಂಗೆ ಇದೀನಲ್ಲ, ಬೇರೆ ಏನೋ ಕಾಯಿಲೆ ಇದೆ ಅಂತೆಲ್ಲ ಅನ್ಕೊಳ್ತಾರೆ ಕೆಲವರು. ನನಗೆ ಯಾವ ಕಾಯಿಲೆ ಇಲ್ಲ. ಓಡು ಅಂದರೆ ಬನ್ನಿ ಓಡೋಣ. ಈಗ 3 ಮಾಡಿ ಹತ್ಬೇಕು ಅಂದ್ರೆ ನಿಮ್ಮ ಮನೆ ಹತ್ತಿಡಿತೀನಿ. ನನಗೆ ಯಾವ ಕಾಯಿಲೆನೂ ಇಲ್ಲ. BP ಲೈಟ್ ಆಗಿದೆ ಅಂತಾರೆ, ಅದಕ್ಕೊಂದು ಮಾತ್ರೆ ತಿಂತೀನಿ ಒಂದು 2 ವರ್ಷದಿಂದ. ಅದು ಬಿಟ್ರೆ ಫೈನ್ ಫಿಟ್, ಕುಸ್ತಿಗೂ ರೆಡಿ, ಪ್ರೀತಿಗೂ ರೆಡಿ. ನಾವು ದರ್ಶನ್ ಡಿ ಬಾಸ್ ಅಭಿಮಾನಿ. ನಾವು ಎಲ್ಲವೂ ಹೋಗ್ತೀವಿ. ನಾವು 3 ಅವರ್ ವಾಕ್ ಮಾಡಿದ್ರೆ ಒಂದು ಸಣ್ಣ ಆಗಲ್ವಾ ಸರ್? ಆಗಲ್ಲ ಸರ್, ಅದನ್ನೇ ಪ್ರಾಬ್ಲಮ್ ಆಗಿದೆ. ನಾನು ಹೇಳಿದ್ನಲ್ಲ, ನನ್ನ ಹೆರಿಡಿಟ್ರಿ ಪ್ರಾಬ್ಲಮ್ ಸರ್ ಇದು. ನಾನು ಫಿಟ್ ಆಗಿದ್ದೀನಿ, ಫೈನ್ ಆಗಿದ್ದೀನಿ, ಮಂಡಿ ನೋವಿಲ್ಲ ನನಗೆ. ಈ 2 ನನಗೆ ಪ್ಲೇಟ್ಸ್ ಇಟ್ಟಿದ್ರು ನನಗೆ ಆ ನೋವಿಲ್ಲ. ಬಿಕಾಸ್ ಆಫ್ ದಿ ವಾಕಿಂಗು ಇವೆಲ್ಲ ನನಗೆ ಅವೆಲ್ಲ ಇಲ್ಲ. ವರ್ಷಕ್ಕೊಂದ್ಸಲ ನನಗೆ ಅತಿರೇಕದ ಒಂದು ಜ್ವರ ಬರುತ್ತೆ, ಕಿವಿ ನೋವು ಬರುತ್ತೆ, ಕಿವಿಯಿಂದ ಅದೇನೋ ಒಂಚೂರು ನೀರು ಇಳ್ದಂಗೆ ಆಗುತ್ತೆ. ಅದಕ್ಕೊಂದು 15 ದಿನ ಮೆಡಿಸಿನ್ ತಗೊಂಡ್ರೆ ಮತ್ತೇನು ತೊಂದರೆ ಇಲ್ಲ. ಅದು ಬಿಟ್ಟರೆ ಅದು ಚಳಿಗಾಲಕ್ಕೆ ಬರುವಂಥದ್ದು, ಮಳೆಗಾಲ ಚಳಿಗಾಲಕ್ಕೆ ಬರುವಂಥದ್ದು. ಅದು ಬಿಟ್ಟರೆ ದೇವ್ರ ದಯೆ, ನಾನು ನಂಬಿರೋ ಶಕ್ತಿ ನಮ್ಮನ್ನು ಉಳಿಸಿರುವಂಥದ್ದು. ಅದು ನಮ್ಮನ್ನು ಕಾಯ್ಕೊಂಡು ಬರ್ತಿದೆ. ಆರೋಗ್ಯನ ಕಾಪಾಡ್ಕೋಬೇಕು, ನಗ್ನಾಗ್ತಾ ಇರಬೇಕು, ನಗಿಸ್ತಾ ಇರಬೇಕು, ಪ್ರೀತಿ ಕೊಡಿ, ಎಲ್ಲರನ್ನು ಪ್ರೀತಿಸಿ ಗೌರವಿಸಿ, ದೇವ್ರನ್ನ ನಂಬಿ, ಹೆತ್ತವ್ರನ್ನ ಚೆನ್ನಾಗಿ ನಡ್ಕೊಳ್ಳಿ. ತಂದೆ ತಾಯಿ ಇಲ್ಲದೆ ಇರೋರಿಗೆ ಅವ್ರ ಬೆಲೆ ಏನು ಅಂತ ಗೊತ್ತು. ನಿಮ್ಮನ್ನ ನಿಜವಾಗ್ಲೂ ಪ್ರೀತಿಸೋರು ಯಾರು ಅನ್ನೋದನ್ನ ಕಂಡಿಡಿರಿ. ಅವ್ರು ನಿಂಗೆ ಇಟ್ಕೊಳ್ಳಿ, ಅವ್ರ ಕೈ ಬಿಡಬೇಡಿ. ಅವ್ರು ಹೋಗ್ಬಿಟ್ರೆ ಮತ್ತೆ ಸಿಗಲ್ಲ. ಈ ಒಂದು ಅದ್ಭುತ ಅವಕಾಶ ಮಹಾನ್ ಕಲಾ ಮಾಧ್ಯಮ ವಾಹಿನಿಯಲ್ಲಿ ನನಗೆ, ನಾನೊಬ್ಬ ಪುಟ್ಟ ಕಲಾವಿದ, ನಾನೇನು ಸಾಧನೆ ಮಾಡಿಲ್ಲ. ಬಹಳ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಸಾಧನೆ ಮಾಡಿದವ್ರು ಇದ್ದಾರೆ ಇವತ್ತು. ಅಂಥದ್ರಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಂಥ ಪರಮ್ ಸರ್ ಅವರಿಗೆ, ಅವ್ರ ತಂಡಕ್ಕೆ, ಛಾಯಾಗ್ರಾಹಕರಿಗೆ ನನ್ನ ಕೋಟಿ ಕೋಟಿ ಶರಣು. ಪರಮ್ ಸರ್ ಅನ್ನೋರು ಈಸ್ ನಾಟ್ ಓನ್ಲಿ ಎ ಯೂಟ್ಯೂಬರ್ ಆರ್ ಎ ಕ್ರಿಯೇಟರ್. ಅವರು ಹೀ ಈಸ್ ಎನ್ ಇನ್ಫ್ಲೂಯೆನ್ಸರ್. ಸುಮಾರು ಜನ ಯುವಕರುಗಳಿಗೆ ಕ್ಯಾಮ್ರಾ ಇಟ್ಕೊಂಡು, ಮೊಬೈಲ್ ಇಟ್ಕೊಂಡು, ಸೆಲ್ಫಿ ಇಟ್ಕೊಂಡು, ಇನ್ಸ್ಟಾ ಮಾಡಿಕೊಂಡು, ಇದು ಮಾಡ್ಕೊಂಡು, ಅದು ಮಾಡ್ಕೊಂಡು, ಬದುಕಲ್ಲಿ ಏನೋ ಒಂದು ಕ್ರಿಯೇಟಿವ್ ಆಗಿ ಮಾಡಬೇಕು ಅನ್ನೋ ಒಂದು ವಿಷನ್ ಇಟ್ಕೊಂಡು, ಯಾರು ಸಾಥೂ ಇಲ್ಲದೆ ಮುಂದೆ ಬರಬೇಕು ಅನ್ನೋ ಪ್ರತಿಯೊಬ್ಬ ಯುವಕನಿಗೆ, ಯುವತಿ ಇದ್ರೂ ಇರ್ಬೋದು, ಏನೋ ಒಂದು ಮಾಡಬೇಕು ಅನ್ನೋರಿಗೆ ನನಗೂ ಸೇರಿಸಿ, ನನಗೂ ಅವರೊಂದು ಇನ್ಸ್ಪಿರೇಷನ್ನು. ಕಲಾ ಮಾಧ್ಯಮ ವಾಹಿನಿ, ಕನ್ನಡದ ವಾಹಿನಿ, ಕನ್ನಡಿಗನ ವಾಹಿನಿ, ಕನ್ನಡಿಗರು, ಇಡೀ ವಿಶ್ವಾದ್ಯಂತ ಇರುವಂಥ ಸಮಸ್ತ ಕನ್ನಡಿಗರು, ಕನ್ನಡ ಕಲಾಭಿಮಾನಿಗಳು, ಕನ್ನಡ ಕಲಾ ರಸಿಕರು, ಕನ್ನಡದ ಒಂದು ಸಂಸ್ಕೃತಿಯನ್ನು, ಸಂಪ್ರದಾಯವನ್ನು, ಪದ್ಧತಿಯನ್ನು, ನಮ್ಮ ಭಕ್ತಿಯನ್ನು, ಭಾವವನ್ನು ತೋರಿಸುವಂಥ, ನಮ್ಮ ಕನ್ನಡತನದಲ್ಲಿ ಗೆದ್ದಂಥ, ಸಾಧನೆ ಮಾಡಿದಂಥ ಅದ್ಭುತ ಜಗತ್ತಿನ ಹೃದಯಗಳನ್ನು ತೋರಿಸುವಂಥ ಒಂದು ಕಲಾ ಮಾಧ್ಯಮ ವಾಹಿನಿಯನ್ನು ಪ್ರತಿಯೊಬ್ಬರು ನೋಡಿ ಕಲಿಯುವಂಥದ್ದಿರುತ್ತೆ, ಕಲಿಬೇಕಾದಿರುವಂಥದ್ದು ಸಾಕಷ್ಟು ಇರುತ್ತೆ. ಬದುಕು ಯಾವ್ಯಾವ ರೀತಿ ಪ್ರತಿ ಇರಬೇ ಭಾರ ಇದ್ದರೆ ಆನೆಗೆ ಆನೆ ಭಾರ ಇರುತ್ತಂತೆ. ಅದನ್ನು ಹಂಚ್ಕೊಳ್ಳುವಂಥ ಮಹಾನ್ ಭಾವರು, ಸಾಧನೆ ಮಾಡಿದಿರುವಂಥ ದಿಗ್ಗಜರ ಸುಮಾರು ಸಂಭಾಷಣೆಗಳು, ಸುಮಾರು ಅದ್ಭುತ ಇಂಟರ್ವ್ಯೂಗಳು ಬರ್ತಾ ಇರುತ್ತೆ. ನೋಡ್ತಾ ಇರಿ. ನಾನು ಅವರೆಲ್ಲ ವಿಡಿಯೋನೂ ನೋಡ್ತೀನಿ ಫ್ರೀ ಟೈಮಲ್ಲಿ. ನೈಟ್ ಟೈಮು, ಈಗ ನೈಟ್ ಎಫೆಕ್ಟು ಒಂದು 2-3 ಅವರ್ ಇಲ್ಲ ಅಂದರೆ ನಾನು ಕೂತ್ಕೊಂಡು ಕಾರಲ್ಲಿ ಬ್ಲೂಟೂತ್ ಹಾಕೊಂಡು, ಅದರಲ್ಲಿ ಹಾಕೊಂಡು ದೊಡ್ಡದಾಗಿ ಸ್ಪೀಕರ್ಸಲ್ಲಿ ಕೇಳಿಸ್ಕೊಂಡು ಕೆಲವೊಂದು ವೀಡಿಯೋಗಳೆಲ್ಲ ರೋಮಾಂಚನ. ಹಾವನ್ನೆಲ್ಲ ಹಿಡಿಯೋಕೆ ಹೋಗ್ತಾರೆ ಸಾಹೇಬರು, ಅದೆಲ್ಲ ಭಾಳ ಹಾವನ್ನ ಹಿಡಿಯೋರನ್ನೆಲ್ಲ ಮಾತಾಡಿಸ್ತಾರೆ, ಅವ್ರ ಮನೆಗೆ ಹೋಗಿ ಊಟ ಮಾಡ್ತಾರೆ, ಅದನ್ನು ನೋಡ್ಬೋದು. ಸಮುದ್ರದಲ್ಲೆಲ್ಲ ಓಡಾಡ್ತಾರೆ. ಗ್ರೇಟ್. ಅವರ ತಾಳ್ಮೆಗೆ, ಅವರ ಶ್ರಮಕ್ಕೆ 1 ಮಿಲಿಯನ್ ಅಲ್ಲ 100 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಬೇಕು. ಆ ಮಟ್ಟಕ್ಕೆ ಕಲಾತಾಯಿ ಅವ್ರು ಒಲ್ದಿದೆ. ಕಲಾತಾಯಿ ಇಂಥ ಅದ್ಭುತ ಹೃದಯಗಳನ್ನು ಗೆಲ್ಲಿಸಬೇಕು ಅನ್ನೋದು ನಾನು ನಂಬಿರೋ ಶಕ್ತಿ ದೇವರು ಸ್ವಾಮಿ ಶರಣು ಶಬರಿಮಲೆ ಅಯ್ಯಪ್ಪನ್ನ ಬೇಡ್ಕೊಳ್ತೀನಿ.
ಅವರಿಗೆ ಅವ್ರ ಪರಿವಾರಕ್ಕೆ ಒಳ್ಳೆಯದಾಗಲಿ. ನನ್ನಂಥ ಪುಟ್ಟ ಕಲಾವಿದನ್ನ ಇಷ್ಟೊತ್ತು ನೀವು ನೋಡಿ ನನ್ನ ಕಥೆಯನ್ನು ನೋಡಿದಂಥ ನಿಮಗೆ ನನ್ನನ್ನು ನಿಮ್ಮ ಮನೆ ಭಾಗಕ್ಕೆ ಕರೆಸ್ಕೋಬೇಕು ಅಂದರೆ ಕಾಮಿಡಿ ಎಕ್ಸ್ಪ್ರೆಸ್ ಅಂತ ಒಂದು ತಂಡ ಇದೆ. ಎಲ್ಲ ಸಿನಿಮಾ ಕಲಾವಿದರು, ಧಾರಾವಾಹಿ ಕಲಾವಿದರು ಬಂದು ನಿಮ್ಮನ್ನು ನಗಿಸುವಂಥ ಪ್ರಯತ್ನ ಮಾಡ್ತೀವಿ. ಜೊತೆಗೆ ಸರ್ ನಾವು ನಿಮ್ಮನ್ನು ಫೋನಲ್ಲೇ ನೋಡ್ತೀವಿ ಸರ್, ಅದೇ ಸಾಕು ಅಂದರೆ ಫನ್ ಮ್ಯಾನ್ ಶೋ ಕನ್ನಡದ ವಾಹಿನಿ ಇದೆ, ಅದನ್ನು ನೋಡಿ. ನಾವು ತಮಿಳು ನೋಡ್ತೀವಿ ಸರ್ ಅಂದರೆ ಫನ್ ಮ್ಯಾನ್ ಶೋ ತಮಿಳ್ ಅಂತ ಈಗ ಮೊನ್ನೆ ಲಾಂಚ್ ಮಾಡಿದ್ದೀನಿ, ನೋಡಿ. ಅವರಿಂದ ಅವ್ರ ಚಾನಲಲ್ಲಿ ನಾನೇನೋ ಮಾಡ್ತಿರೋವಂಥದ್ದನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ಮಹಾನ್ ಮಾವನಿಗೆ ಒಂದು ದಂಡ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯದನ್ನೇ ಬಯಸೋಣ. ಸದಾ ನಗ್ತಾ ಇರಿ, ನಗಿಸ್ತಾ ಇರಿ. ನನ್ನಂಥ ಪುಟ್ಟ ಹಾಸ್ಯ ಕಲಾವಿದನ ಒಂದೇ ಒಂದು ಕೂಗು, ನಿಮ್ಮ ನಗು ನಮ್ಮಂಥ ಪುಟ್ಟ ಕಲಾವಿದರ ಜೀವನ. ನಮಸ್ಕಾರ. ಹೊಟ್ಟೆ ತಾಳ ಕೇಳಿಸ್ತಾ ಇಲ್ವಾ? ಊಟ ಹಾಕಿ ಆಂಟಿ. ಈ ಸುಮಾರು ಒಂದು 2 ಗಂಟೆಗಳ ಕಾಲ ನಮ್ಮ ಹರೀಶ್ ಅವರು ತಮ್ಮ ಬದುಕಿನ ಏಳ್ತಿಗಳನ್ನು ಹೇಳೋ ಮೂಲಕ ನನಗನ್ಸಿದ್ದು ಸ್ನೇಹಿತರೆ, ಒಬ್ಬ ಕಲಾವಿದ ಹೇಗಿರಬೇಕು, ಕೆಳಗೆ ಬಿದ್ದಾಗ ಹೇಗೆ ಅದನ್ನು ಸ್ವೀಕರಿಸಬೇಕು ಅಥವಾ ಮೇಲಿದ್ದಾಗ ಹೇಗೆ ಅದನ್ನ ಸ್ವೀಕರಿಸಬೇಕು ಅನ್ನೋದನ್ನ ಹೇಳಿದ್ರು ಅಂತ ನನಗನ್ಸುತ್ತೆ. ಯಾಕಂದ್ರೆ ಆಕ್ಸಿಡೆಂಟ್ ಆಗಿ ಬದುಕೇ ಮುಗಿದೋಯ್ತು, ಡೆಡ್ ಎಂಡಿಂಗ್ ಏನೂ ಇಲ್ಲ, ಇನ್ನ HD ಬೂತೋ ಅಥವಾ ಇನ್ನೊಂದು ಏನೋ ಹಾಕೊಂಡು ಅಲ್ಲಿ ಕೂತ್ಕೋಬೇಕು, ಒಂದ್ ಕಡೆ ಕೂತ್ಕೊಳ್ಳೋ ಹ್ಯಾಂಡಿಕ್ಯಾಪ್ ಕೋಟದಲ್ಲಿ ಇರ್ಬೇಕಾದಂತ ಹುಡುಗ ಇವತ್ತು ನೋಡಿ ಇಲ್ಲಿ ಬಂದು ಕೂತು ಮಾತಾಡಿ 100 ಸಿನಿಮಾ ಮಾಡಿ ಈಗ ಇಡೀ ಕರ್ನಾಟಕ ತಿರುಗಿ ಕರ್ನಾಟಕದ ಅಡುಗೆಗಳನ್ನೆಲ್ಲ ಪರಿಚಯಿಸುವಂತಹ, ಕರ್ನಾಟಕದ ಅನೇಕ ಭಾಗಗಳ ಅಡುಗೆಯ ಸ್ವಾದವನ್ನು ಪರಿಚಯಿಸುವಂತಹ ಒಂದು ಕಾರ್ಯಕ್ರಮ ಮಾಡ್ತಾ ಯೂಟ್ಯೂಬ್ನಲ್ಲಿ ಸಕ್ರಿಯವಾಗಿ ಸಿನಿಮಾ, ಕಿರುತೆರೆ, ಅದರ ಉದಯ TV ಕಾರ್ಯಕ್ರಮಗಳು, ಯೂಟ್ಯೂಬ್, ಇವತ್ತಿನ ಟ್ರೆಂಡ್ ಸೋಷಿಯಲ್ ಮೀಡಿಯಾ ಅಲ್ಲೂ ಕೂಡ ಕೆಲಸ ಮಾಡ್ತಿದಾರಲ್ಲ. ಈ ಒಂದು ಮನಃಶಕ್ತಿಗೆ ನಾವೇನು ಹೇಳ್ಬೇಕು ಹೇಳಿ? ಥ್ಯಾಂಕ್ಸ್, ಅದ್ಭುತ, ಅಪರೂಪ, ಮೋಟಿವೇಟೆಡ್ ಅಂತ ಹೇಳಬೇಕು ಅಷ್ಟೇ ಸ್ನೇಹಿತರೆ. ನಿಜಕ್ಕೂ ನಾನು ಮತ್ತೊಮ್ಮೆ ನಿಮಗೆ ಹೇಳ್ತೀನಿ, ನನ್ನಂತ ಒಬ್ಬ ಪುಟ್ಟ ಕಲಾವಿದ, ನಾನು ಏನೂ ಅಲ್ಲ, ದೊಡ್ಡ ಮಹಾನ್ ಭಾವರೆಲ್ಲ ಇದ್ದಾರೆ ಜೀವನದಲ್ಲಿ ಸಾಧನೆ ಮಾಡಿದಂಥವ್ರಲ್ಲ, ದೊಡ್ಡವ್ರ ಜೊತೆಗೆ ಮಾತ್ರ ನಾನು ಇಂಟರ್ವ್ಯೂ ಮಾಡುವಂಥದ್ದಲ್ಲ. ಪುಟಾಣಿ ಆನೇನೂ ಬೇಕು ನನಗೆ, ಇರಬೇನೂ ಬೇಕು ಅಂತ ನನ್ನಂತವನ್ನ ತೂಕದಲ್ಲ ಸ್ವಾಮಿ. ಅಲ್ಲ, ನಾನು ಹೇಳೋದು ದೊಡ್ಡ ಕಲಾವಿದರು ಅಂತ ಮಾತಾಡ್ತಾರಲ್ಲ, ಇವರೇ ಹೇಳಿದ್ರು ಇವ್ರು ಇಂಟರ್ವ್ಯೂಲಿ, ಕಲಾವಿದಲ್ಲಿ ದೊಡ್ಡವರು ಚಿಕ್ಕವರು ಅಂತ ಇರೋದೇ ಇಲ್ಲ ಅಷ್ಟೇನೆ. ಅದ್ಯಾವುದೋ ಗೆದ್ದಾಗ ಅವ್ರು ಸ್ಟಾರ್ ಅಂತ ಆಗಿರ್ತಾರೆ ಅಷ್ಟೇ ಹೊರತಾಗಿ ಕಲಾವಿದರೆಲ್ಲರೂ ಸೇಮ್ ಅಂತ ಅವ್ರು ಯಾಕೆ ಆ ಪದ ಬಳಸ್ತಾರೆ ನನಗೆ ಗೊತ್ತಿಲ್ಲ. ಆದರೆ ನಾನಂತೂ ನನ್ನ ಕಾಲೇಜ್ ಡೇಸಿನ ಹೀರೋ ಇವರು, ಯಾಕಂದರೆ ಕಾಮಿಡಿ ಎಲ್ರಿಗೂ ಇಷ್ಟ. ನಾನು ಎಕ್ಸ್ಕ್ಯೂಸ್ ಮೀ ಜೋಗಿ ಎಲ್ಲ ನೋಡ್ತಾ ಇದ್ದೆ, ಯಾರು ಇವರು? ಅದರಲ್ಲೂ ನೀವು ಗಮನಿಸಿರ್ತೀರಿ, ನನ್ನ ಇವ್ರಿಗೆ ಏನು ಅವಮಾನ ಮಾಡ್ತಿಲ್ಲ, ಇದೇನು ಬಾಡಿ ಶೇಮಿಂಗ್ ಎಲ್ಲ. ಈ ಸ್ವಲ್ಪ ದಪ್ಪಗಿರೋರು ಕಂಡ್ರೆ ನಮ್ಗೆ ಭಾಳ ಪ್ರೀತಿ ನಮಗೆ. ಯಾರು ಈ ಕಲಾವಿದರುಗಳೆಲ್ಲ ಅಂತ ನಮ್ಗೆ ತುಂಬ ಕುತೂಹಲ ಇರೋದು. ಸೊ ಹಾಗಾಗಿ ನೋಡಿ, ನಮ್ಮ ಸೌಭಾಗ್ಯ ನಾವು ಇವರೆಲ್ಲ ಇವತ್ತು ಮಾತಾಡಿಸುವಂಥ, ಜೊತೆಲಿ ಕೂತ್ಕೊಳ್ಳುವಂಥ, ಜೊತೆ ಕಾಫಿ ಕುಡಿಯುವಂಥ, ಗಂಟೆಗಟ್ಟಲೆ ಸಮಯ ಕಳೆಯುವಂಥ ಅವಕಾಶ ನೀವು ಕನ್ನಡಿಗರು ನಮಗೆ ಕೊಟ್ಟಿದ್ದೀರಲ್ಲ. ನಾನು ಅವರ ದೊಡ್ಡ ಅಭಿಮಾನಿ, ಅದಕ್ಕೇನೆ ಅವರು ಎಲ್ಲರ ಮನೆಗೂ ಹೋಗ್ತಾರೆ, ಮಾಡ್ಕೊಂಡು ಬೇರೆ ಬೇರೆ ಊರಿಗೆಲ್ಲ ಹೋಗಿ ಮಾಡ್ಕೊಂಡು ಬರ್ತಾರೆ. ನಾನು ಅವ್ರ ಮನೆಗೆ ಬಂದು ಮಾಡಬೇಕು. ಅವರು ನನ್ನ ಕುಟುಂಬ ಇದ್ದಂಗೆ, ಪರಮ್ ಅವರು ನನ್ನ ಫ್ಯಾಮಿಲಿ ಇದ್ದಂಗೆ. ಅವ್ರು ಗೆದ್ದರೆ ನಾವು ಗೆದ್ದಂಗೆ. ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಕಲಾ ಮಾಧ್ಯಮ ವಾಹಿನಿ, ಕನ್ನಡಿಗರ ವಾಹಿನಿ. ಕನ್ನಡಿಗರ ಒಂದು ನಾಡಿ ಮಿಡಿತವನ್ನು ಹಿಡಿದು ಮಾಡಿರುವಂಥ ಒಂದು ವಾಹಿನಿ ಅಂತ ಅನ್ಸುತ್ತೆ. ಅವರು ಗೆಲ್ಲಕ್ಕೆ ಮುಂಚೆ ಎಷ್ಟು ಶ್ರಮ ಇದೆ ಅನ್ನೋದು ಒಂದು ಈ ಕ್ರಿಯೇಟಿವ್ ಫೀಲ್ಡಲ್ಲಿರೋದ್ರಿಂದ ನನಗೆ ಗೊತ್ತಾಗುವಂಥದ್ದು. ಎಷ್ಟು ಶ್ರಮ, ಎಷ್ಟು ತಾಳ್ಮೆ, ಎಷ್ಟು ನಂಬಿಕೆ ಮಾಡುವಂಥ ಕೆಲಸದ ಮೇಲೆ. ಅದೇ ನಾನು ಆವಾಗಲೇ ಹೇಳ್ದಂಗೆ, ಮುಂದಿನ ಪೀಳಿಗೆ, ಮುಂದಿನ ಯುವಕರಿಗೆ ಏನೋ ಒಂದು ಮಾಡಬೇಕು ಅನ್ನೋ ಅದೇ ಹೇಳಿದ್ನಲ್ಲ, ಕತ್ಲೆ ಏನಿದೆ ಅಲ್ಲಿ ಅಂತ ಗೊತ್ತಿಲ್ಲ, ಆದರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ತಾಳ್ಮೆಯಿಂದ ಏನೋ ಹುಡಿಕೊಂಡು ಹೋಗಿ ಗೆಲ್ಲುವಂಥದ್ದು ನಮ್ಮ ಪರಮ್ ಅವ್ರು ಮಾಡಿದ್ದಾರೆ ಕಲಾ ಮಾಧ್ಯಮ ವಾಹಿನಿಯ ಮುಖಾಂತರ. ನಾನು ಮೊದಲೇ ಶುರುವಲ್ಲೇ ಹೇಳ್ದಂಗೆ, ಕಲಾ ತಾಯಿಯ ಕಣ್ಮಣಿ ಕಲಾ ಮಾಧ್ಯಮವಾದರೆ ಕಲಾ ಮಾಧ್ಯಮದ ಕೂಸು ಹರೀಶ್ ಸರ್, ಹರೀಶ್ ಸರ್. ಸೊ ಇರ್ಲಿ, ನೀವೇ ಪರಸ್ಪರ ನಾವು ಸೇಡ್ ತೀರ್ಸ್ಕೊಂತ ಇದೀವಿ, ಇರ್ಲಿ ನೀವೇ. ಆದ್ರೆ ಹರೀಶ್ ಅವ್ರ ಮಾತು ಕೇಳಿದ್ರಿ. ಹರೀಶ್ ಅವರ ಹೊಸ ಯೂಟ್ಯೂಬ್ ಚಾನಲ್ ಇಡೀ ಕರ್ನಾಟಕದ ಬಗೆಯ ಅಡುಗೆಗಳನ್ನ ತೋರಿಸುವಂತಹ ಒಂದು ವಾಹಿನಿ, ಫನ್ ಮ್ಯಾನ್ ಶೋ ಕನ್ನಡ. ಇವತ್ತು ನಾವು ಹೋಗ್ತಿರೋಂಥ ಹೋಟೆಲಲ್ಲಿ ಮಲ್ಲೇಶ್ವರಮಲ್ಲಿ ಮಸಾಲೆ ದೋಸೆ ಬರೀ 30 ರೂಪಾಯಿ ಅಂತ ಕಣ್ರಿ. ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ, ನೀವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಕಲಾವಿದರಿಗೆ ಸಪೋರ್ಟ್ ಮಾಡಿ, ಕರ್ನಾಟಕವನ್ನ ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ. ಸದಾ ನಗ್ತಾ ಇರಿ, ನಗಿಸ್ತಾ ಇರಿ. ನಿಮ್ಮ ನಗು ನಮ್ಮಂಥವ್ರ ಬದುಕಲ್ಲಿ ನಮ್ಮ ಜೀವನ. ನಮಸ್ಕಾರ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು.
ಪುಸ್ತಕಗಳನ್ನ ಓದಿ. ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.